ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಕರೆತರಬೇಕಾಗಿ ತುಳುನಾಡ್ ಮನ್ಸಾ ಸಮಾಜ ಸೇವಾ ರಿಜಿಸ್ಟರ್ ಇವರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವವರು ಧೀಮಾನ್ ಎಂ ಶಾಂತರಾಮ್, ಗೌರವ ಅಧ್ಯಕ್ಷರು, ತುಳುನಾಡ್ ಮನ್ಸಾ ಸಮಾಜ ಸೇವಾ ಸಂಘ ರಿಜಿಸ್ಟರ್, ಹಾಗೆಯೇ ನಿವೃತ್ತ ಡಿವಿಷನಲ್ ಮ್ಯಾನೇಜರ್, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ. ಹಾಗೆಯೇ ಪ್ರಾಸ್ತಾವಿಕ ಮಾತನ್ನು ಆಡಲಿದ್ದಾರೆ ಧೀಮಾನ್ ಸೋಮು ಪಾಲಂಗ, ಗೌರವ ಸಲಹೆಗಾರರು, ತುಳುನಾಡ್ ಮನ್ಸಾ ಸಮಾಜ ಸೇವಾ ಸಂಘ ರಿಜಿಸ್ಟರ್, ಹಾಗೆಯೇ ಉಪಪ್ರಾಂಶುಪಾಲರು ಶ್ರೀ ದುರ್ಗಾಪರಮೇಶ್ವರಿ ದೇವರ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಕಟೀಲು. ಹಾಗೆಯೇ ಧೀಮಾನ್ ಅಚ್ಯುತ ಸಂಘಕ್ಕೆ ಗೌರವ ಸಲಹೆಗಾರರು, ತುಳುನಾಡ್ ಮನ್ಸಾ ಸೇವಾ ಸಂಘ ರಿಜಿಸ್ಟರ್, ಹಾಗೆಯೇ ನಿವೃತ್ತ ಸೂಪರ್ವೈಸರ್ ಆಫ್ DSNL. ಹಾಗೆಯೇ ಮುಖ್ಯ ಭಾಷಣಕಾರರಾಗಿ ಧೀಮಾನ್ ಡಾಕ್ಟರ್ ಶಿವಕುಮಾರ್, ನಿರ್ದೇಶಕರು ಮತ್ತು ತರಬೇತಿದಾರರು, ಅಕ್ಕ IAS ಅಕಾಡೆಮಿ, ಬೆಂಗಳೂರು, ಮೈಸೂರು. ಹಾಗೆಯೇ ಧೀಮಾನ್ ಡಾಕ್ಟರ್ ವಾಸುದೇವ ಬೆಳ್ಳೆ, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಮುಲ್ಕಿ. ಮುಖ್ಯ ಅತಿಥಿಗಳಾಗಿ ಶ್ರೀ ವಸಂತ ಬಡಿಗೇರ, ಮಾಜಿ ಶಾಸಕರು, ಬೆಳತಂಗಡಿ, ಧೀಮಾನ್ ಅಕ್ಕಳೆ ಮುತ್ತಶೆಟ್ಟಿ, ಇವರಿಂದ DKರ ಪತ್ನಿ ಮತ್ತು ಬಹುಜನ ಚಳವಳಿಗಾರ್ತಿ, ಧೀಮಾನ್ ಚಂದು ಎಲ್, ರಾಜ್ಯ ಸಂಯೋಜಕರು, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ಧೀಮಾನ್ ವೆಂಕಟ ಬೈಯೂರು, ಅಧ್ಯಕ್ಷರು, ತುಳುನಾಡ್ ಮನ್ಸಾ ಸಮಾಜ ಸೇವಾ ಸಂಘ ರಿಜಿಸ್ಟರ್, ಧೀಮಾನ್ ನೇಮಿರಾಜ್ ತಿರು, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ಬೆಳತಂಗಡಿ. ಇವರೆಲ್ಲರನ್ನು ವೇದಿಕೆಗೆ ಕರೆತರಬೇಕಾಗಿ ಅಧ್ಯಕ್ಷರು, ಸರ್ವ ಸದಸ್ಯರು, ತುಳುನಾಡ್ ಮನ್ಸಾ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಇವರನ್ನು ಅತಿಥಿ ಗಣ್ಯರು, ಅಭ್ಯರ್ಥಿಗಳು ಆಸೀನರಾಗಿದ್ದಾರೆ. ಇವರನ್ನು ಆದರಪೂರ್ವಕ ಸ್ವಾಗತಿಸುವಂತ ಜವಾಬ್ದಾರಿ ನಂದಾಗಿದೆ. ಇಂದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಧೀಮಾನ್ ಎಂ ಶಾಂತಾರಾಮ್ ಸರ್, ಗೌರವಾಧ್ಯಕ್ಷರು, ತುಳುನಾಡು ಮನ್ಸಾ ಸಮಾಜ ಸೇವಾ ಸಂಘ ರಿಜಿಸ್ಟರ್, ನಿವೃತ್ತ ಡಿವಿಷನಲ್ ಮ್ಯಾನೇಜರ್, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಇವರು ವಹಿಸಿಕೊಂಡಿದ್ದಾರೆ. ಇವರನ್ನು ಭೀಮ ಸ್ವಾಗತದೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಸಂಘಟನಾ ಸಲಹೆಗಾರರಾದ ಗೋಪಾಲ್ ಮುತ್ತೂರ್ ಅವರು ಹೂಗುಂಟು ಸ್ವಾಗತಿಸಬೇಕು ಅಂತ ಗೋಪಾಲ್ ಮುತ್ತೂರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಸರ್. ಕಾರ್ಯಕ್ರಮ ಪ್ರಾಸ್ತಾವಿಕ ಮಾತನ್ನ ಧೀಮಾನ್ ಗೌರವ ಸಲಹೆಗಾರರು, ತುಳುನಾಡು ಮನ್ಸಾ ಸಮಾಜ ಸೇವಾ ಕೇಂದ್ರ ಸಮಿತಿ ಹಾಗೂ ಉಪಪ್ರಾಂಶುಪಾಲರು ಶ್ರೀ ದುರ್ಗಾಪರಮೇಶ್ವರಿ ದೇವರ ಪದವಿ ಪೂರ್ವ ಕಾಲೇಜು ಕಟೀಲು ಇವರು ವಹಿಸಿಕೊಂಡಿದ್ದಾರೆ. ಇವರನ್ನು ಸಹ ಈ ಕಾರ್ಯಕ್ರಮದ ಪರವಾಗಿ ಭೀಮ ಸಂಘಟನೆಗೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ವಾಸು ಚಿತ್ತಾಡಿ ಅವರು ಹೂಗೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಿರಿಯರ ಈ ಕೇಸರ ಬದುಕು ಮತ್ತು ಹೋರಾಟ ಈ ವಿಚಾರವಾಗಿ ಇಂದಿನ ಸಭೆಯಲ್ಲಿ ವಿಚಾರ ಮಂಡಿಸುತ್ತಿದ್ದಾರೆ. ಗೌರವನೀಯ ಧೀಮಾನ್ ಅಚ್ಯುತ ಸಂಘಕ್ಕೆ ಗೌರವ ಸಲಹೆಗಾರರು, ತುಳುನಾಡು ಮನ್ಸಾ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹಾಗೂ ನಿವೃತ್ತ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸಿದ DSNL ಇಂದಿನ ಈ ಕಾರ್ಯಕ್ರಮದಲ್ಲಿ ಅಕ್ಕ IAS ಅಕಾಡೆಮಿ ನಿರ್ದೇಶಕರು ಹಾಗೂ ತರಬೇತಿದಾರರು, ಬೆಂಗಳೂರು ಹಾಗೂ ಮೈಸೂರು ಆಗಿರತಕ್ಕಂತಹ ಧೀಮಾನ್ ಡಾಕ್ಟರ್ ಶಿವಕುಮಾರ್ ಸರ್ ನಮ್ಮಲ್ಲಿದ್ದಾರೆ. ಇವರನ್ನು ಈ ಕಾರ್ಯಕ್ರಮದ ಪರವಾಗಿ, ಸಂಘಟನೆಯ ಪರವಾಗಿ ಗೌರವವನ್ನು ಭೀಮ ಸಂಘದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ರಮೇಶ್ ಸಿಂಹಾಜಿ ಹೂಗೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್.
ಇಂದಿನ ಈ ಒಂದು ಸ್ವರ್ಣ ದಿನಾಚರಣೆಯ ಕಾರ್ಯಕ್ರಮವನ್ನು ವಿಶೇಷವಾಗಿ ವಾಟ್ಸಪ್ ಮೂಲಕ ನೋಡಿಕೊಂಡು ತಾನು ತನ್ನ ಮನೆಯ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು, ತಿಳ್ಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಪರಿನಿಭಾನ ಹೊಂದಿರುವಂಥ ಪೀಡಿಕೆಯ ಆಪ್ತರು ಗೌರವಾನ್ವಿತ ಬಾಲಕೃಷ್ಣನ್ ಸರ್ LICಯಲ್ಲಿ ಸೇವೆ ಸಲ್ಲಿಸುವಂಥವರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಹಿಂದಿನ ಅತಿಥಿಯಾಗಿದ್ದಾರೆ. ಅವರನ್ನು ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರನ್ನು ಇಂದಿನ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಶಾಲಿನಿ ಆಗ್ಬೋದು ಹೋಗ್ಬಿಟ್ಟು ಸ್ವಾಗತಿಸಿಕೊಂಡ ಹೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ PK ಸರ್ ಮತ್ತು ಚಳವಳಿಯ ತಂದೆಯರು ಈ ವಿಚಾರದಲ್ಲಿ ವಿಚಾರ ಮಂಡಿಸಲಿಕ್ಕೆ ಇದ್ದಾರೆ ಹಿರಿಯರಾದ ಡಾಕ್ಟರ್ ವಾಸುದೇವ್ ಬೆಳ್ಳೆ ಸರ್ ಅವರು. ಇವರು ಪ್ರಾಂಶುಪಾಲರು ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಮೂಲಿಗೆ. ಇವರು ನಮ್ಮ ಆಸನವನ್ನು ಸ್ವೀಕರಿಸಿದ್ದಾರೆ. ಇವರನ್ನು ಗೌರವಪೂರ್ವಕ ಭೀಮ ಸ್ವಾಗತದೊಂದಿಗೆ ಸ್ವಾಗತಿಸ್ತಾರೆ. ನಿತಿನ್ ಮುತ್ತು ಹೂಗೊಟ್ಟು ಸ್ವಾಗತಿಸಿಕೊಂಡು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯಲ್ಲಿ ಚಳವಳಿಯನ್ನು ಕಟ್ಟಿ ಬೆಳೆಸಿದಂತಹ 1980ರ ಹೊತ್ತಲ್ಲಿ ದಲಿತ ಚಳವಳಿಗೆ ಹುಟ್ಟುಹಾಕಿದಂತಹ ಹಿರಿಯರಾದ ಪರಿಣಾಮ ಹೊಂದಿದಂತಹ PK ಸರ್ ಅವರ ಧರ್ಮಪತ್ನಿ ಆತ್ರಾಡಿ ಅಮೃತ ಶೆಟ್ಟಿ ಚಳವಳಿಗಾರತಿ ತುಳು ಬರಹಗಾರತಿ ನಮ್ಮ ವೇದಿಕೆಯಲ್ಲಿದ್ದಾರೆ, ಆಸೀನರಾಗಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ಭೀಮಾ ಸ್ವಾಗತದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಹಿರಿಯರಾದ ಬಾಬು ಮಾಸ್ಟರ್ ಕೋಟೆಗಾಗಿ ಇವರು ಹೂಗೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತುಳುನಾಡು ಸಮಾಜ ಸಂಘ ಸೇವಾ ಕೇಂದ್ರ ಸಮಿತಿ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗೌರವ ಉಪಸ್ಥಿತಿಯಲ್ಲಿ ಬರೆದಿರತಕ್ಕಂಥ ಆನಂದ್ ಕೊಪ್ಪ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ವೇದಿಕೆಯಲ್ಲಿ ಗೌರವಿತ ವೆಂಕಟನಾಥ್ ಕೊಯ್ಯೂರು ಸರ್ ಅಧ್ಯಕ್ಷರು ತುಳುನಾಡು ಸಮಾಜ ಸೇವಾ ಸಂಘ, ಇವರು ಆಸನವನ್ನು ಸ್ವೀಕರಿಸಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಆಧಾರಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಎಂ ರಮೇಶ್ ಮೋದಿ ಅವರು ಇದಕ್ಕೆ ಬಂದು ಹೂಕೊಂಡು ಸ್ವಾಗತಿಸಿ ಕೇಳಿಕೊಂಡಿದ್ದಾರೆ. ನಮ್ಮ ವಿಶೇಷ ಅತಿಥಿಯಾಗಿ ಗೋಪಾಲ್ ಕೊಪ್ಪದಿಂದ ಬಂದಿದ್ದಾರೆ. ಇವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಸಂಘಟಕರು ಬೆತ್ತನಹಳ್ಳಿ, ಬಂಟ್ವಾಳ, ಪುತ್ತೂರು, ಸುಳ್ಯ, ಕಾರ್ಕಳ ಇತರ ಹೊರ ಜಿಲ್ಲೆಗಳಿಂದ ಆಗಮಿಸಿದಂಥ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ. ಇವರನ್ನೆಲ್ಲ ಒಟ್ಟಿನಲ್ಲಿ ಸ್ವಾಗತಿಸಿದ ನನ್ನ ಈ ಸ್ವಾಗತ ಮಾತನ್ನು ಕೊನೆಗೊಳಿಸುತ್ತಿದ್ದೇವೆ.
ಹೊರಗಡೆ ಹಾಗೂ ಬಂಧುಗಳಿಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೆಚ್ಚು ನಿಮಿಷ ತೆಗೆದುಕೊಳ್ಳಾಗಲ್ಲ, ಕೇವಲ 5 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ ನಾನು. ಯಾಕೆಂದರೆ ಇವತ್ತು ವೇದಿಕೆಯಲ್ಲಿ ಬಂದ ಗಣ್ಯ ವ್ಯಕ್ತಿಗಳು ತುಂಬ ಮಾತಾಡಿದ್ದಾರೆ. ಒಂದೊಂದು ವಿಷಯ ಅವರಿಗೆ ಕೊಟ್ಟಿಗೆ ನಾವು ಅದರ ಮೇಲೆ ಅವರು ಮಾತಾಡಿದ್ದಾರೆ. ಹಾಗಾಗಿ ನನ್ನ ಪ್ರಾಸ್ತಾವಿಕ ಮಾತನ್ನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು 9ನೇ ತಾರೀಕು ಜುಲೈ ಮಾನ್ಯ ಡಿ ಟಿಗಯ್ಯನವರು ನಿಧನ ಹೊಂದಿ ಇವತ್ತಿಗೆ 1 ವರ್ಷ 1 ದಿನ ಅಂದರೆ ಕಳೆದ 22ರಲ್ಲಿ ಜುಲೈ 8ಕ್ಕೆ ಅವರು ನಿಧನ ಹೊಂದಿದ್ದರು. 1 ವರ್ಷದಲ್ಲಿ ನಾವು ಅವರ ಅಂದರೆ ಹೀಗೆ ನುಡಿಗಮನ ನಡೆಸುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಬಂಧುಗಳು ವೇದಿಕೆಯಲ್ಲಿ ತಿಳಿಸಿದರು. ಅವರ ಹೋರಾಟದ ಹಾದಿ ಹೇಗೆ ತನ್ನ ಮತ್ತೊಮ್ಮೆ ಅವರನ್ನು ಈ ಒಂದು ಸಮಾರಂಭದಲ್ಲಿ ನೆನಪಿಸಿ ನಮ್ಮ ಯೋಜನೆಗೆ ಇದನ್ನು ತಿಳಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಏಕೆಂದರೆ
ಮಾನ್ಯ ಪಿ ಡಿಗಯ್ಯನವರು 80ರ ದಶಕದಲ್ಲಿ ನಾನು ತಿಳ್ಕೊಂಡ ಹಾಗೆ 80ರ ದಶಕದಲ್ಲಿ ಅಂದರೆ 1980ರ ನಂತರ ನಾನು ಅವರನ್ನು ನೇರವಾಗಿ ಮಾತನಾಡಿದ್ದು 82ರಲ್ಲಿ ನಾನು ಬೀಚಲ್ಲಿದ್ದೆ. 80ರ ದಶಕದಲ್ಲಿ ಅವರು ನೌಕರ ವೃತ್ತಿಯನ್ನು ಮಾಡಿಕೊಂಡಿದ್ದರು. ಅದಕ್ಕಿಂತ ಮೊದಲೇ ಅವರು ವಿದ್ಯಾರ್ಥಿ ಜೀವನದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ಮೈಗೂಡಿಸಿಕೊಟ್ಟು ತಮ್ಮ ಸಮಾಜಕ್ಕೆ ಮತ್ತು ಬಹುಜನ ಸಮಾಜಕ್ಕೆ ಏನೆಲ್ಲ ಅಂಬೇಡ್ಕರ್ ವಿಚಾರಗಳನ್ನು ದಾರಿ ಎಳೆಯಬೇಕು ಅದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ನೌಕರ ವೃತ್ತಿಯಲ್ಲಿ ಇರುವಾಗ ಅವರ ವಿಚಾರಗಳು ತುಂಬ ಜನರಿಗೆ ದಾರಿ ತೆರೆದಿದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ 1980ರ ಸಮಯದಲ್ಲಿ ಒಂದು ಮಂಗಳೂರಿನಲ್ಲಿ ಕುಂದೂರು ಹಾಸ್ಟೆಲ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದರು. ಅವಾಗ ದಲಿತ ಸಂಘ ಸಮಿತಿ ಒಂದೇ ಇದ್ದದ್ದು ಇಡೀ ರಾಜ್ಯದಲ್ಲಿ. ದಲಿತ ಸಂಘ ಸಮಿತಿ ಇಡೀ ರಾಜ್ಯಕ್ಕೆ ಒಂದೇ ಇದ್ದದ್ದು. ಅಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನೌಕರರು, ಖಾಸಗಿ ನೌಕರರು ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ವಿಚಾರಧಾರೆಗಳು ಏನು ಅಂತ ಅದನ್ನು ಅಲ್ಲೆಲ್ಲ ಮಂಡಿಸಿದರು. ಬಂದಂಥ ಸಂಪೂರ್ಣ ವ್ಯಕ್ತಿಗಳು ಮೈಸೂರಿಂದ ಬಂದಿದ್ದರು, ಬೆಂಗಳೂರು ಬಂದಿದ್ದರು, ನಮ್ಮ ಜಿಲ್ಲೆಯಿಂದ ಕೂಡ ಅನೇಕ ಬಂದಿದ್ದರು. ಅದರಲ್ಲಿ ಒಬ್ಬರು ಡಿಗಯ್ಯನವರು. ಹೋರಾಟದ ಹಾಡುಗಳ ಮೂಲಕ ನಾನು ಅದರಿಂದ ಪ್ರೇರಣೆಗೊಂಡು ಇನ್ಸ್ಪೈರ್ ಆಗಿ ನಂತರದ ಏನು ದಲಿತ ಸಂಘ ಸಮಿತಿಯಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಏನಿದೆ ಅದರೆಲ್ಲ ನಾನು ಭಾಗಿಯಾಗಿದ್ದ ಮಾನ್ಯ ಪಿ ಡಿಗಯ್ಯನವರು ಯಾವ ರೀತಿ ನಮ್ಮ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನರಿಗೆ ಸಂದೇಶವನ್ನು ಕೊಟ್ಟಿದ್ದರು ಅಂತ ನಾನು ಅಲ್ಲಿಂದ ಕಾಣ್ತಾ ಬಂದಿದ್ದೆ. ನಾನು ಹೀಗೆ ಈ ಒಂದು ವೇದಿಕೆಯಲ್ಲಿ ಇವತ್ತು ಮಾನ್ಯ ಪಿ ಡಿಗಯ್ಯನವರು ಯಾವ ರೀತಿ ತಮ್ಮ ಹೋರಾಟದ ಹಾದಿಯನ್ನು ಪ್ರಾರಂಭಿಸಿದರು ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ಮೈಗೂಡಿಸಿಕೊಂಡು ಜನರಿಗೆ ಯಾವ ರೀತಿ ಬೇರೆ ಬೇರೆ ಮೂಮೆಂಟ್ ಮೂಲಕ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇರ್ಬೋದು, ಕಾರ್ಯಗಳ ಮೂಲಕ ಇರ್ಬೋದು ಅಥವಾ ಓಪನ್ ಡಿಸ್ಕಷನ್ ಮೂಲಕ ಇರ್ಬೋದು, ಇದರ ಮೂಲಕ ಅನೇಕ ವಿಚಾರಗಳನ್ನು ಬಂದಿದ್ದರು. ಅಂತಹ ವಿಚಾರಗಳನ್ನು ಇವತ್ತು ನಿಮ್ಮ ಎದುರು ಹೇಳಿಕೆ ಅನೇಕ ಮಂದಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ SSLC ಮತ್ತು PUC ಪರೀಕ್ಷೆ ಪದವಿ ಪರೀಕ್ಷೆಯಲ್ಲಿ 75% ಹೆಚ್ಚು ಅಂಕವನ್ನು ಪಡೆದವರು, 75+ ಅದಕ್ಕಿಂತ ಮೇಲ್ಪಟ್ಟು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಈ ಒಂದು ಸಮಾರಂಭದಲ್ಲಿ ಗುರುತಿಸಿ ಅವರಿಗೆ ಕೂಡ ಒಂದು ಗೌರವಾರ್ಪಣೆ ಮಾಡಬೇಕಂತ ಈ ಒಂದು ಸಮಿತಿಯಲ್ಲಿ ನಿರ್ಧಾರ ಕೈಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು. ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ನಮ್ಮ ಪಿ ಡಿಗಯ್ಯನವರ ವಿಚಾರಗಳನ್ನು ತಿಳಿದುಕೊಂಡು ಹೋಗಬೇಕು. ಮುಂದಕ್ಕೆ ಅವರು ತಮ್ಮ ಜೀವನದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ಮೈಗೂಡಿಸಿಕೊಂಡು ಮುಂದೆ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು. ಬಂಧುಗಳೇ, ಇಲ್ಲಿ ಮಾನ್ಯ ಪಿ ಡಿಗಯ್ಯನವರ ಪರಿನಿರ್ವಾಣ ದಿವಸ ವಿಚಾರಗಳನ್ನು ನೀವು ಇಲ್ಲಿ ನಿರೀಕ್ಷಿಸಿದರೆ ಮಾನ್ಯ ಪಿ ಡಿಗಯ್ಯನವರು ತಮ್ಮ ಹೋರಾಟದಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳು. ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಆಗಲಿ, ನೌಕರ ವೃತ್ತಿ ಮಾಡುತ್ತಿರುವಾಗಲಿ ಅಥವಾ ಹೋರಾಟ ಮಾಡುವಂಥ ಏನು ಅವರ ಆಸಾಮದಲ್ಲಿರ್ಬೋದು ಅಥವಾ ನಿವೃತ್ತಿ ಆದ ನಂತರ ತಮ್ಮ ಹೋರಾಟದಲ್ಲಿ ಏನೆಲ್ಲ ವಿಚಾರಗಳು ಜನರಿಗೆ ಹೇಳಿದರೆ ಅದೆಲ್ಲ ಅಂಬೇಡ್ಕರ್ ವಿಚಾರಗಳೇ. ತಮ್ಮ ಸ್ವಂತ ವಿಚಾರಗಳು ಯಾವುದೂ ಇರಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಭಾರತೀಯ ಸಮಾಜದಲ್ಲಿ ಸೋಷಿಯಲ್ ರಿಫಾರ್ಮರ್ಸ್ ಯಾರೆಲ್ಲ ಇದ್ರು ಅವರ ವಿಚಾರಗಳು ಕೂಡ ತಮ್ಮ ಈ ಒಂದು ಹೋರಾಟದಲ್ಲಿ ಹೇಳ್ಕೊಂಡು ಬಂದಿದ್ದರು. ಮುಖ್ಯವಾಗಿ ನಂಬಿಕೆ ವಿಷಯ ಬಗ್ಗೆ, ಮೌಢ್ಯದ ಬಗ್ಗೆ, ಅದನ್ನೆಲ್ಲ ಹೇಗೆ ನಿವಾರಣೆ ಮಾಡಬೇಕು ನೇರವಾಗಿ ಜನರ ಎದುರುಗಡೆ ಹೇಳ್ತಿದ್ರು. ಕೆಲವೊಂದು ನಂಬಿಕೆ, ಮೂಢನಂಬಿಕೆ ಬಗ್ಗೆ ಮಾತನಾಡುವಾಗ ಕೆಲವರಿಗೆ ಆಗ್ತಿರಲಿಲ್ಲ.
ನೀವೆಲ್ಲ ಭಾರತೀಯ ಸಮಾಜದಲ್ಲಿ ಈ ಅಸ್ಪೃಶ್ಯತೆ ಇರ್ಬೋದು, ಅಸಮಾನತೆ ಇರ್ಬೋದು, ಅಥವಾ ಮೇಲುಕೀಳು ಇರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಅಸಮಾನತೆ ಇರ್ಬೋದು, ಅದರ ವಿರುದ್ಧ ಎಷ್ಟೋ ಜನ ಸ್ವರ ಎತ್ತಿದ್ದಾರೆ. ನೀವೆಲ್ಲ ಶಾಲೆಯಲ್ಲಿ ಕಲಿಯುವಾಗ ಸಮಾಜ ಪಾಠದಲ್ಲಿ ಬಂದಂಥ ಅಂಶಗಳು ರಾಜರಾಮ ಇರ್ಬೋದು, ಜ್ಯೋತಿಬಾಪು ಇರ್ಬೋದು, ಅಥವಾ ದಯಾನಂದ ಸರಸ್ವತಿ ಇರ್ಬೋದು, ಇನ್ನಿತರ ಬೇರೆ ಬೇರೆ ಸಮಾಜ ಸುಧಾರಕರ ಚಳವಳಿಯಲ್ಲಿ ಏನೆಲ್ಲ ವಿಚಾರಗಳಿತ್ತು ಅದನ್ನು ಕೂಡ ಹೇಳ್ತಾ ಬಂದಿದ್ದರು ಮಾನ್ಯ ಪೀಠಿಕೆಯವರು. ಇದನ್ನು ಹೇಳುವಾಗ ಕೆಲವರು ಆಗ್ತಿರಲಿಲ್ಲ. ಉದಾಹರಣೆಗೆ ಮೂಢನಂಬಿಕೆ ಹೇಳುವಾಗ ಇಲ್ಲಿ ಬರುವಂಥದ್ದು ಏನೆಲ್ಲ ನಮ್ಮ ದಿನನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ಕೆಲವೊಂದು ಆಚಾರ ವಿಚಾರ ನಡೆನುಡಿ ಅಥವಾ ಸಂಸ್ಕೃತಿ ಇರ್ಬೋದು, ಇದೆಲ್ಲ ನಾವು ನೋಡ್ತೇವೆ. ನಾವು ಇದರಲ್ಲಿ ಏನೆಲ್ಲ ಮಾಡಿದೆ ಅಡಗಿದೆ ಅದನ್ನೆಲ್ಲ ಹೊರಹಾಕ್ತಿದ್ರು. ಅದನ್ನು ಹೊರ ಹಾಕಿದಾಗ ಕೆಲವರಿಗೆ ಆಗ್ತಿರಲಿಲ್ಲ. ಉದಾಹರಣೆಗೆ ದೇವರ ವಿಷಯದಲ್ಲಿ ಮಾತನಾಡೋದು ಕೂಡ ದೇವರು ನಂಬಬೇಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂಡ ಕೆಲವು ಸಲ ವಿರೋಧಗಳು ಬಂದಿತ್ತು. ಆದರೂ ಆ ವಿರೋಧ ಲೆಕ್ಕಿಸದೆ ನಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಏನು ವಿಚಾರಗಳು ಅವರಿಗೆ ಹೇಳಿದ್ರು ಮಾನ್ಯ ಪೀಠಿಕೆಯವರು, ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು. ಹಾಗಾಗಿ ಅವರಿಗೆ ಒಂದು ಧೈರ್ಯ ಇತ್ತು, ಅದು ನನ್ನ ಸ್ವಂತ ವಿಚಾರ ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಅಂತ ಮನೆ ಮನೆಗೆ ಹೋದ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಈ ಒಂದು ಇಂಥದ ಕಾರ್ಯಕ್ರಮ ಇರ್ಬೋದು ಅಥವಾ ಫೇಸ್ ಟು ಫೇಸ್ ಮಾತಾಡುವಾಗ ಇರ್ಬೋದು, ಅಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಅವರು ನೇರವಾಗಿ ಹೇಳ್ತಿದ್ರು. ಹಾಗಾಗಿ ಕೆಲವು ವ್ಯಕ್ತಿಗಳು ಅವರನ್ನು ಏನು ಸ್ವಲ್ಪ ದೂರ ಮಾಡಿದುಂಟು. ಅದೆಲ್ಲ ಸಾಮಾನ್ಯ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದೂರ ಇಲ್ವಾ, ನಮ್ಮ ಜನಾಂಗಕ್ಕೆ ದೂರ ಇದ್ದಾರೆ. ಯಾಕೆಂದರೆ ಅವರು ನೇರ ನುಡಿ, ನೇರ ಮಾತು ಅಥವಾ ನೇರವಾಗಿ ಕೆಲವೊಂದು ಹೇಳ್ತಿದ್ರು. ರೆವಲ್ಯೂಷನರಿ ಟೈಪ್ನಲ್ಲೇ ಅಂಬೇಡ್ಕರ್ ಏನು ಮಾಡಿದ್ರು, ನಡೆಸಿದ್ರು. ಯಾರಿಗೂ ಕೂಡ ಏನು ಗುಲಾಮರಾಗಿ ಅಥವಾ ಸಾಲ ಪಡೆದು ಹೋರಾಟ ಮಾಡಲಿಲ್ಲ. ತನ್ನ ವಿಚಾರಗಳು ಏನಿತ್ತು ಅಲ್ಲಿ ಗೌತಮ ಬುದ್ಧ ವಿಚಾರಗಳಿರ್ಬೋದು, ಬಸವಣ್ಣ ವಿಚಾರಗಳಿರ್ಬೋದು, ಅಥವಾ ಏನು ಸಾಮಾಜಿಕ ಸುಧಾರಣೆಗೆ ಚಳವಳಿಗಾರರು ಅವರೆಲ್ಲ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನ ಹೋರಾಟದಲ್ಲಿ ಹೇಳ್ತಿರುವಾಗ ಅದಕ್ಕೆ ಕೆಲವರ ವಿರೋಧ ಇತ್ತು. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಇಡೀ ಒಂದು ಭಾರತೀಯ ಸಮಾಜಕ್ಕೆ ದೊಡ್ಡ ಲೀಡರ್ ಆಗಿ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಇಲ್ಲಿ ಮಾನ್ಯ ಪೀಠಿಕೆಯವರು 70ರ ದಶಕದಲ್ಲಿ DSSಗೆ ಸೇರಿದ ಮೇಲೆ ಅಲ್ಲಿ ತಮ್ಮ ಹೋರಾಟವನ್ನು ಪ್ರಾರಂಭಿಸಿ ಅದು ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ಕೂಡ ತಂದವರು. ನಾವೆಲ್ಲ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅವರು ಮಾಡಿದ ಹೋರಾಟ ನಾವು ಕಂಡಿದ್ದು. ಹಾಗೆಯೇ ಇಡೀ ನಮ್ಮ ರಾಜ್ಯದಲ್ಲಿ ದಲಿತ ಸಂಘಟನೆ ಡಿವೈಡ್ ಆದಾಗ ಮತ್ತೆ ಅಲ್ಲಿ ದಲಿತ ಸಮಿತಿಯಲ್ಲಿ 2 ಗುಂಪಾಯಿತು. ಒಂದು ಸಂಚಾಲಕ ಸಮಿತಿ ಮತ್ತು ಸಂಯೋಜಕ ಸಮಿತಿ ಅಂತ. ಅದು ಇಡೀ ತಾಲೂಕು, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಸ್ಥಳೀಯ ಮಟ್ಟ ಕೂಡ ಏನಾಯಿತು, ಅದು ಡಿವೈಡ್ ಆಗಬೇಕು. ಆದರೂ ಕೂಡ ನಮ್ಮ ಹೋರಾಟವನ್ನು ನಿಲ್ಲಿಸಿಲ್ಲ, ಮುಂದುವರಿಸಿದ್ರು. ಸಂಯೋಜಕ ಸಮಿತಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಆ ರೀತಿ ಅಂಬೇಡ್ಕರ್ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಾ ಬಂದರು. ಹಾಗೆಯೇ ನಂತರದ ದಿನಗಳಲ್ಲಿ ಹೀಗೆ ಗೊತ್ತಿದೆ ನಿಮಗೆ, ಸಂಘಟನೆ ಇರುವಾಗ ಕೆಲವು ವಿಚಾರದಲ್ಲಿ ವಿರೋಧಗಳು ಅದೇ ಬರ್ತದೆ. ಅದು ಯಾವುದೇ ಸಂಘಟನೆ ಮಾಡಿ, ಬೇರೆ ಬೇರೆ ಜಾತಿಯ ಸಂಘಟನೆಗಳಿದೆ. ನಾವು ಇವತ್ತು ನೋಡ್ತೀವಿ, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ನಮ್ಮದು ಮಾತ್ರ ಅಲ್ಲ, ದಲಿತ ಸಮುದಾಯ, ಬೇರೆ ಬೇರೆ ಸಂಘಟನೆಗಳಲ್ಲಿ ವಿರೋಧಗಳು ಬಂದೇ ಬರ್ತದೆ ಕೆಲವು ವಿಚಾರದಲ್ಲಿ. ಅದು ಯಾವಾಗ ವಿರೋಧ ಬರುತ್ತಂದರೆ, ಯಾರು ಅಂಬೇಡ್ಕರ್ ವಿಚಾರಗಳನ್ನು ಕರಗತ ಮಾಡಿಕೊಳ್ಳಲಿಲ್ಲವೋ ಅಂಥವರಲ್ಲಿ ಮಾತ್ರ ವಿರೋಧಗಳು ಅಥವಾ ಡಿವಿಷನ್ ಇದು ಬರ್ತದೆ. ಎಲ್ಲರಲ್ಲಿ ಅಂಬೇಡ್ಕರ್ ವಿಚಾರ ಇದ್ದಾಗ ಅಲ್ಲಿ ಯಾವುದೇ ರೀತಿ ವಿರೋಧ ಬರಲ್ಲ, ಒಮ್ಮತದ ಹೋಗ್ತದೆ, ಒಳ್ಳೆ ರೀತಿ ಸಂಘಟನೆ ಮೆಟ್ಟಿ ನಿಲ್ತದೆ. ಹಾಗಾಗಿ ಹೀಗೆ ಸಂಘಟನೆ ಅಂತ ಹೇಳುವಾಗ ಬೇರೆ ಬೇರೆ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದರೆ ಸಮತ ಸೈನಿಕ ದಳ ನೆಕ್ಸ್ಟ್ ಇನ್ನೊಂದು ಉಂಟಾಯಿತು ಈ ರಾಜ್ಯದಲ್ಲಿ. ಅಲ್ಲಿಂದ ಜಿಲ್ಲೆಯಲ್ಲಿ, ತಾಲೂಕು ಹೀಗೆ ಹೋಯಿತು. ಹೀಗೆ ಇದೆಲ್ಲ ಸಾಮಾಜಿಕ ಸಂಘಟನೆಗಳು. ಆಮೇಲೆ ಅದರ ಜೊತೆಗೆ ಅವರು ನೌಕರ ವೃತ್ತಿಯನ್ನು ಮಾಡ್ತಿರುವಾಗ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಂಘಟನೆಗಳು ಹುಟ್ಟುಕೊಂಡಿತ್ತು. ನೌಕರರ ಸಂಘ ಅಂತ, ಅದರಲ್ಲಿ ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟಿ ಎಂಪ್ಲಾಯೀಸ್ ಫೆಡರೇಷನ್ ಅಂತ, BAMCF, ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟಿ ಎಂಪ್ಲಾಯೀಸ್ ಫೆಡರೇಷನ್ ಅಂತ.
ಆಮೇಲೆ ಇದರ ಜೊತೆಗೆ ಇನ್ನೊಂದು PBSC ಅಂತ ಸ್ಟಾರ್ಟ್ ಇದೆ, ಪೇಬ್ಯಾಕ್ ಟು ದ ಸೋಷಿಯಲ್ ಪ್ರೋಗ್ರಾಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದಂಥ ಅದು ಸಂಘಟನೆ ಹೇಳಲಿಕ್ಕೆ ತಪ್ಪಾಗಲಾರದು. ಇದನ್ನು ನಮ್ಮ ಪ್ರೊವಿಡೆಂಟ್ ಫಂಡಿನ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಆಯುಕ್ತರಾದ ವಿಜಯ್ ಮಾಂಡ್ಕರ್ ಅವರು ಅದನ್ನು ನಮ್ಮ ದಕ್ಷಿಣ ಜಿಲ್ಲೆಗೆ ಏನು ನಾವು ಪರಿಚಯಿಸಿದರು. ಪೇಬ್ಯಾಕ್ ಟು ದ ಸೋಷಿಯಲ್ ಪ್ರೋಗ್ರಾಮ್ ಅಂತ. ಪೇಬ್ಯಾಕ್ ಟು ದ ಸೋಷಿಯಲ್ ಪ್ರೋಗ್ರಾಮ್ ವಾಟ್ ಡಸ್ ಮೀನ್? ಇಟ್ ಮೀನ್ಸ್ ಯು ಹ್ಯಾವ್ ಟು ಪೇ ದ ಮನಿ ಟು ಅವರ್ ಸೊಸೈಟಿ ಅಂತ. ಅಂದರೆ ಇಲ್ಲಿ ನೌಕರಿಗೆ ಅವರು ಕಾರ್ಯಪಟ್ಟರು. ಇವತ್ತು ನೌಕರರು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯ ಸಂಬಳ ಪಡೆಯುತ್ತಿದ್ದಾರೆ. ತಮ್ಮ ಸಮಾಜಕ್ಕೆ ಹಿಂದೆ ಕೊಡಬೇಕಾದ ಸ್ವಲ್ಪ ಭಾಗವನ್ನು 20% ಭಾಗವನ್ನು ತಮ್ಮ ಸಂಬಳದ 20% ಭಾಗವನ್ನು ಸಮಾಜಕ್ಕೆ ಕೊಡಬೇಕಂತ ಅದನ್ನು ಅಂಬೇಡ್ಕರ್ ಅವತ್ತೇ ಹೇಳಿದರು. ಅದನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದನ್ನು ಆ ಸಂಘಟನೆಯನ್ನು ಆರ್ಗನೈಸ್ ಮಾಡಲಾಯಿತು, ಸಂಘಟಿಸಲಾಯಿತು. ಹಾಗೆಯೇ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಪ್ರೊವಿಡೆಂಟ್ ಆಗಿನ ಆಯುಕ್ತರಾದ ವಿಜಯ್ ಮಾಂಡ್ಕರ್ ಅವರು ಮಹಾರಾಷ್ಟ್ರದವರು, ಒಳ್ಳೆಯ ಅಂಬೇಡ್ಕರ್ವಾದಿ. ಅಂಬೇಡ್ಕರ್ ವಿಚಾರಗಳನ್ನು ಮೈಗೂಡಿಸಿಕೊಂಡು ಅಂಬೇಡ್ಕರ್ ರೀತಿಯಲ್ಲಿ ಮಾತಾಡ್ತಿದ್ರು, ಆ ರೀತಿಯ ವ್ಯಕ್ತಿ ಆಗಿದ್ದರು. ಸೊ ಅದನ್ನು ಆ ಒಂದು ಸಂಘಟನೆಯಲ್ಲಿ PDKನವರು ತೊಡಗಿಸಿಕೊಂಡು, ಹಾಗೆ ಅವ್ರ ಜೊತೆಗೆ ನಾವೆಲ್ಲ ನಾನು ಮಾನ್ಯ ನಮ್ಮ ಗೌರವ ಸಲಹೆಗಾರರಾದ ನಮ್ಮ ಈ ಸಂಘದ್ದು ಅತ್ಯುತ್ತಮರು, ಹಾಗೆಯೇ ಮಂಗಳೂರಿನ ಗೌರವದವರು ಯುವಕರಿದ್ದಾರೆ, ಇವರೆಲ್ಲ ನಾವು ಸೇರಿಕೊಂಡು ಒಳ್ಳೆಯ ವಿಚಾರವನ್ನು ನಾವು ಪಡ್ಕೊಂಡಿದ್ದೆವು. ಹಾಗೆಯೇ ಇಲ್ಲಿ ಮಾನ್ಯ PDKನವರು ಎಲ್ಲ ವಾಲಿಗಳನ್ನು ಅಂಬೇಡ್ಕರ್ ಬಂದಂಥ ಎಷ್ಟು ವಾಲಿಗಳಿತ್ತು ಸುಮಾರು 20ರವರೆಗೆ ದಾಟಿರೋದು ಗೊತ್ತಿಲ್ಲ ನಮಗೆ. ಅವಾಗ ಆ ಒಂದು ಸ್ಟಡಿ ಮಾಡೋದು 12 ಮಾತ್ರ ಅನುಭವ ಸಿಕ್ಕಿದ್ದು. ಈಗ ಅಚ್ಚು ಸರ್ ಎಷ್ಟು ವಾಲ್ಯೂಮ್ 22 ವಾಲ್ಯೂಮ್ಗಳು ಇದೆ. ಅದನ್ನೆಲ್ಲ ಅಧ್ಯಯನ ಮಾಡಿದ್ರು ಯಾರು? ಮಾನ್ಯ PDKನವರು. ಹಾಗೆಯೇ ಅವರು ಸಂಪೂರ್ಣ ವ್ಯಕ್ತಿ ಆಗಿದ್ದರು. ಕೇವಲ ಸ್ಟೇಟಿಗೆ ಮಾತ್ರ ಅಲ್ಲ, ಹೊರ ರಾಜ್ಯಗಳು ಹೋಗಿದ್ರು. ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು. ನಮ್ಮ ಬಾಲಕೃಷ್ಣ ಸರ್ ಅವರ ಜಿಲ್ಲೆಗೆ, ಕಾಸರಗೋಡು ಜಿಲ್ಲೆಗೆ ಬಂದಿದ್ದರು. ಕೇರಳದ ಬೇರೆ ಬೇರೆ ಭಾಗಕ್ಕೆ ಹೋಗಿದ್ದರು. ತಮಿಳುನಾಡು, ಆಂಧ್ರ ಎಲ್ಲ ಕಡೆಗೆ ಹೋಗಿ ಅದನ್ನೆಲ್ಲ ಅಧ್ಯಯನ ಮಾಡಿ ಅಂಬೇಡ್ಕರ್ ವಿಚಾರಗಳನ್ನು ಅಧ್ಯಯನ ಮಾಡಿ 22 ವಾಲ್ಯೂಮ್ಸ್ 22 ಪುಸ್ತಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅದರಲ್ಲಿ ಪ್ರಮುಖವಾದ ಕೆಲವೊಂದು ಪುಸ್ತಕಗಳಿಗೆ ನೆನಪಾಗ್ತದೆ. ವೈ ಐ ಗೋ ಫಾರ್ ಕನ್ವರ್ಷನ್, ನಾನೇಗೆ ಓದೋದನ್ನು ಸ್ವೀಕರಿಸಿದಂತ. ಅಲ್ಲಿ ಹೆಡ್ಡಿಂಗ್ ಹಾಕಿದ್ರು ಕೂಡ ಅವರು ನಾನು ಕನ್ವರ್ಟ್ ಆಗಿಲ್ಲ, ನಾನು ಕನ್ವರ್ಷನ್ ಆಗ್ತಿಲ್ಲ, ನಾನು ನನ್ನ ಧರ್ಮಕ್ಕೆ ಮರಳಿ ಹೋಗ್ತಿದ್ದೇನೆ, ರಿವರ್ಷನ್ ಆಗ್ತಿದ್ದೇನೆ ಅಂತ ಹೇಳ್ತಾರೆ ಆ ಬುಕ್ಕಲ್ಲಿ. ಹಾಗೆ ಜಾತಿ ನಿರ್ಮೂಲನೆ ಬಗ್ಗೆ ಪುಸ್ತಕ ಬರ್ತಾರೆ, ಕಾಸ್ಟ್ ಅನಿಲೇಷನ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಜಾತಿ ನಿರ್ಮೂಲನೆ ಹೇಗೆ ಮಾಡ್ಬೋದು ಅಂತ ಅದನ್ನು ಬರ್ತಾರೆ. ಹಾಗೆಯೇ ನಮ್ಮ ರಾಜಕೀಯಗಳನ್ನು ಯಾವ ರೀತಿ ಪಡೆಯಬೇಕು ಅದರ ಬಗ್ಗೆ ಬರ್ತಾರೆ. ಹೀಗೆ ಬೇರೆ ಬೇರೆ ವಾಲ್ಯೂಮ್ಸ್ಗಳನ್ನು ನಾವು ನೋಡಿದಾಗ ಸಾಮಾಜಿಕ ವಿಚಾರಗಳಿದೆ, ಧಾರ್ಮಿಕ ವಿಚಾರಗಳಿದೆ, ಹಾಗೆಯೇ ರಾಜಕೀಯ ವಿಚಾರಗಳು. ಪ್ರತಿಯೊಂದು ನಮ್ಮ ನರನಾಡಿಗಳನ್ನು ಎಬ್ಬಿಸಲಿ ಆ ವಿಚಾರಗಳನ್ನು ಓದಿದಾಗ, ಪುಸ್ತಕ ಓದಿದಾಗ. ಸೊ ಇಂಥ ವಾಲ್ಯೂಮ್ಸ್ಗಳನ್ನು ಕರಗತ ಮಾಡಿಕೊಂಡು ಮಾನ್ಯ PDKನವರು ನಮಗೆ ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ, ಅಂತಾರಾಜ್ಯಕ್ಕೆ ವಿಚಾರ ಕೊಟ್ಟ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಆದರೆ ಅವರು ಬೇರೆ ಬೇರೆ ಕಡೆಯಲ್ಲಿ ವಿಚಾರಗಳು ಮಂಡಿಸುವಾಗ ನೌಕರರೇ ಕೆಲವರು ಅದನ್ನು ನೆಗೆಟ್ ಮಾಡ್ತಿದ್ರು. ಅಂದರೆ ಅವರು ಏನು ಮಾಡಿಸಿದ್ರೆ DKನವರು ಹೇಳುವಂಥ ವಿಚಾರಗಳು ಅವರ ಸ್ವಂತ ವಿಚಾರ ಅಂತ ತಿಳ್ಕೊಂಡಿದ್ರು. ಮತ್ತೆ ಅವರಿಗೆ ಮನಸ್ಸಿಗಾಗಿರ್ಬೋದು, ನೌಕರರೇ ವಿರೋಧ ಮಾಡ್ತಿದ್ರು. ನಾವು ಏನು ನೋಡ್ತೇವೆ ಯೂನಿವರ್ಸಿಟಿಗಳಲ್ಲಿ, ಕೊಣಜೆ ಇರ್ಬೋದು ಅಥವಾ ಮಂಗಳೂರಿನ ಅಥವಾ ನಮ್ಮ ಜಿಲ್ಲೆಯ ಬೇರೆ ಬೇರೆ ಇಲಾಖೆಗಳಿವೆ, ಅಲ್ಲಿ ನಾವು ಕರೀತಾರೆ. ಎಲ್ಲಿ ಹೋದ್ರು ಅಂಬೇಡ್ಕರ್ ಮಾತಾಡೋದು. ನಾವು ಕೂಡ ಅಷ್ಟೇ. ಈಗ ಎಲ್ಲಾದರೂ ನಮ್ಮ ಸಮಾಜದ ಇರ್ಬೋದು ಅಥವಾ ಬೇರೆ ಸಮಾಜ ಇರ್ಬೋದು, ನಾವು ಅಲ್ಲಿ ಫ್ರೆಂಡ್ಸ್ಗಳು ಹೋದಾಗ ಅಲ್ಲಿ ಅಂಬೇಡ್ಕರ್ ಜೊತೆ ಮಾತಾಡೋದು, ಬೇರೆ ಯಾವುದು ಮಾತಾಡೋದಿಲ್ಲ. ಕೆಲವರಿಗೆ ಅದು ಅಸಹ್ಯ ಆಗ್ತಿತ್ತು ನಮ್ಮ ಜನರಿಗೆ. ಇವ್ರು ಏನಿರ್ತದೆ ಎಲ್ಲ ಕಡೆಯಲ್ಲಿ ಅಂಬೇಡ್ಕರ್ ಮಾತಾಡೋದಂತ. ಸೊ ಆ ರೀತಿಯ ಜನರು ನಮ್ಮ ಸಮಾಜದಲ್ಲಿದ್ದಾರೆ. ನಮಗೆ ಅನ್ನ ಕೊಟ್ಟದ್ದು, ನಮ್ಮ ಜೀವನ ಒಳ್ಳೆ ರೀತಿ ಸಾಗಬೇಕಂತ ನಮಗೆ ದಾರಿ ತಿಳಿಸ್ಕೊಟ್ಟದ್ದು ಡಾಕ್ಟರ್ ಬಿ ಅಂಬೇಡ್ಕರ್. ಆವಾಗ ಅವರನ್ನು ಮರಳಿಗಾಗಲ್ಲ. ಹಾಗೆಯೇ ತಮ್ಮ ಜೀವಿತ ಕಾಲದಲ್ಲಿ ಮಾನ್ಯ PDKನವರು ಆಟಕೂಟ ತಂಡವನ್ನು ರಚನೆ ಮಾಡಿದರು. ಆಟಕೂಟ ಈಗ 5 ನಿಮಿಷ ಹೇಳಿದ್ದೇನೆ, ಮುಗಿಸ್ಬಿಡ್ತೇನೆ, ಯಾಕೆಂದರೆ ತುಂಬ ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ಆಟಕೂಟ ತಂಡ
ಕೂಡ ದಕ್ಷಿಣ ಜಿಲ್ಲೆಗೆ ಸೀಮಿತ ಮಾತ್ರ ಅಲ್ಲ, ಬೇರೆ ಜಿಲ್ಲೆ ಕೂಡ ಅದನ್ನು ಕೊಂಡೊಯ್ದರು. ಯಕ್ಷಗಾನ, ತುಳುನಾಡಿನ ಯಕ್ಷಗಾನವನ್ನು ಆಟದ ಮೂಲಕ ಜನರಿಗೆ ಪ್ರದರ್ಶನ ಮಾಡುವ ಮೂಲಕ ಅಂಬೇಡ್ಕರ್ ವಿಚಾರಗಳನ್ನು ಏನು ಮಾಡೋದು, ಹರಡಿಸುವುದು, ಅದರ ಉದ್ದೇಶ ಮಾತ್ರ ಆಗಿದೆ. ಕೇವಲ ಜನಾಂಗ ಮಾತ್ರ ಅಲ್ಲ, ಅಲ್ಲಿ ನಾನು ಗಮನಿಸಿದ ಪ್ರಕಾರ ಆಟಕೂಟ ಏನಲ್ಲಿ ಪ್ರಾರಂಭ ಆಯ್ತಾ, ಫಸ್ಟ್ ಆಟಕೂಟ ನಡೆದದ್ದು ನಮ್ಮ ಮೂಡುಬಿದಿರೆಯ ಅಲಂಗಾರು ಅಶೋಕಡೆ ಪ್ರಥಮವಾಗಿ. ಆಮೇಲೆ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಯಿತು. ಅದರ ಸಂಚಾಲಕರಾಗಿ ಅದರ ಮೇಲ್ಜರಾಗಿ ಮಾನ್ಯ ನಮ್ಮ ಟೀಕನೆಯವರ ಪತ್ನಿ ಅಮೃತ ಕೂಡ ಅದರ ಒಂದು ಉಸ್ತುವಾರಿ ಜವಾಬ್ದಾರಿಸಿಕೊಂಡು ಅವರು ಕೂಡ ತಿರುಗಾಡಿದ್ದಾರೆ ನಮ್ಮ ದೇಶದ ಜಿಲ್ಲೆಯಲ್ಲಿ. ಹಾಗಾಗಿ ಇದೇ ಸ್ಟೇಜಲ್ಲಿ, ಇದೇ ಒಂದು ಸಮಾಜದಲ್ಲಿ ಅವರ ಮದುವೆ ಆಗಿತ್ತು. ಅಮೃತ ಟಿಕೆ ಮತ್ತು ಟಿಕೆ ಮತ್ತು ಇವರು ಅಮೃತ ಅವರು ಮೇಡಮ್ದು. ಸೊ 96 ಇದೇ ಇಲ್ಲಿ ಮಾಡಿರೋದು. ಸೊ ಇದೆಲ್ಲ ಹೇಳಬೇಕಾಗ್ತದೆ. ಯಾಕೆಂದರೆ ಅವರ ಪಾತ್ರ ಏನಂತ, ಧರ್ಮಪತ್ನಿಯವರ ಪಾತ್ರ ಏನು ಈ ಒಂದು ನಮ್ಮ ಸಮಾಜದಲ್ಲಿ ಅಥವಾ ಒಂದು ಸಾಮಾಜಿಕ ಹೋರಾಟದಲ್ಲಿ ಅದನ್ನು ಕೂಡ ಇಲ್ಲಿ ಹೇಳಲೇಬೇಕಾಗ್ತದೆ. ಆಮೇಲೆ BS ಮೂಲಕ ಬಹುಜನ ವಿದ್ಯಾರ್ಥಿ ಸಂಘ ಅದನ್ನು ಕೂಡ ದಕ್ಷಿಣ ಜಿಲ್ಲೆಯಲ್ಲಿ ಸಂಘ ಮೂಲಕ ಜನರಿಗೆ ವಿಚಾರ ಕೊಡಬೇಕು, ಅದರಲ್ಲಿ ಯುವ ಜನಾಂಗವನ್ನು ಮೇಲೆ ತರಬೇಕು ನಿಟ್ಟಿನಲ್ಲಿ ಅದನ್ನು ಕೂಡ ಇಲ್ಲಿ ಅದು ರಾಜ್ಯದಲ್ಲಿ ಪ್ರಾರಂಭವಾದ BS ಬಹುಜನ ವಿದ್ಯಾರ್ಥಿ ಸಂಘ ಮೈಸೂರು, ಬೆಂಗಳೂರು ಕಡೆಯಿಂದ ಹೆಚ್ಚು ಭವಿಷ್ಯವಾಗಿತ್ತು. ಮತ್ತು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕೂಡ ಅದನ್ನು ಮಾಡಿ ಜನರನ್ನು, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಅದನ್ನು ತೊಡಗಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಬೇಕಂತ ಬಯಸಿದವರು. ಹಾಗೆಯೇ ಈ ರೀತಿ ಅನೇಕ ರೀತಿಯ ಇದು ಅಲ್ಲದೆ ಕಾರ್ಯಗಳನ್ನು ಕೂಡ ನಡೆಸಿದ್ದಾರೆ. ಕಾರ್ಯಗಳ ನಮ್ಮ ಬ್ಯಾಂಕ್ ಇರುವಾಗ ಅಥವಾ ಅದಕ್ಕಿಂತ ನಂತರ BS ಇರುವಾಗ ನಾವು ತಿಂಗಳಿಗೆ ಒಂದೊಂದು ಕಾರ್ಯಗಳು ಮಾಡ್ತಿದ್ದೆವು. ಆ ಕಾರ್ಯಕ್ಕೆ ಹೋಗಿ ಅಂಬೇಡ್ಕರ್ ವಿಚಾರಗಳು ಮಾತ್ರ ಅಲ್ಲಿ ತಿಳ್ಕೊಳ್ತಲ್ಲ, ಬೇರೆ ಬೇರೆ ಸೋಷಿಯಲ್ ಪ್ರಾಬ್ಲಮ್ಸ್ ಹೇಳ್ತಾರೆ. ಜ್ಯೋತಿಬಾ ಇರ್ಬೋದು, ಶಹೋಮಾರ್ ಇರ್ಬೋದು, ಅಥವಾ ರಾಮಸ್ವಾಮಿ ಪೆರಿಯರ್ ಇರ್ಬೋದು, ದಕ್ಷಿಣ ಭಾರತದ ಅನೇಕ ಸಮಾಜ ಸುಧಾರಕರ ವಿಚಾರಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಗಳನ್ನು ನಾವು ಏನು ಮಾಡಿದೆವು ಅದನ್ನೆಲ್ಲ ತಿಳ್ಕೊಂಡು ಅವರು ಅದರ ಮುಖ್ಯ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ನಮ್ಮ ಮುಂದೆ ಇಲ್ಲವರು ಮನೆ ಪೀಳಿಗೆ ನಾವು. ಹೀಗೆ ಇಲ್ಲಿ ಹೆಚ್ಚು ನಾನು ಹೇಳಲಿಕ್ಕೆ ಹೋಗಲ್ಲ. ಮುಖ್ಯವಾಗಿ ಇಲ್ಲಿ ಅಂಬೇಡ್ಕರ್ ವಿಚಾರದ ಮೇಲೆ ಮಾನ್ಯ ಪೀಳಿಗೆನವರು ದಕ್ಷಿಣ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸಾಂಸ್ಕೃತಿಕವಾಗಿ ಜನರು ಒಗ್ಗೂಡಿಸಬೇಕು. ಅಂಬೇಡ್ಕರ್ ರವರ ವಿಚಾರಧಾರೆಗಳನ್ನು ಮೂಡಿಸುವ ಮೂಲಕ ತಮ್ಮ ಸಮಾಜವನ್ನು ಉನ್ನತೀಕರಿಸಬೇಕೆಂಬ ಒಂದು ಕನಸು ಕಂಡಿದ್ದರು. ಅದಕ್ಕೆ ಆಟಕೂಟ ಇಲ್ಲಿ ಒಂದು ತಂಡ ರಚಿಸಿದರು. ಆಟಕೂಟದಲ್ಲಿ ಕೇವಲ ದೈವಗಳ ಒಂದು ಮಾತ್ರ ಅಲ್ಲ, ಅದರಲ್ಲಿ ಮುಖ್ಯವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಕೂಡ ಈ ಒಂದು ಆಟಕೂಟದಲ್ಲಿ ತಂದು ಜನರಿಗೆ ವಿಚಾರ ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಈ ಆಟಗಳನ್ನು ಕೂಡ ಅವರು ಇಲ್ಲಿ ತಂದ ಮೂಲಕ ಒಟ್ಟಿನಲ್ಲಿ ಜನರನ್ನು ಅಭಿವೃದ್ಧಿಗೊಳಿಸಬೇಕಾದ ವೈಚಾರಿಕವಾಗಿ ಮತ್ತು ಸಾಮಾಜಿಕವಾಗಿ ಜನರು ಉನ್ನತೀಕರಣಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಈ ರೀತಿಯೆಲ್ಲ ಹೋರಾಟ ಮಾಡಿದರು. ಆಮೇಲೆ ಒಂದು ಇಲ್ಲಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ಅಂಬೇಡ್ಕರ್ ವಿಚಾರವನ್ನು ಹೇಳುವಾಗ ಈ ಸಾಂಸ್ಕೃತಿಕ ವಿಚಾರ ಸಂಬಂಧಪಟ್ಟ ಹಾಗೆ ಅವರು ಏನು ಹೇಳ್ತಾರೆ, ಇವತ್ತು ಪ್ರತಿಯೊಂದು ಜಾತಿ ಸಮುದಾಯಕ್ಕೆ ಒಂದು ಸಂಸ್ಕೃತಿ ಇದೆ. ಪ್ರತಿಯೊಂದು ಜಾತಿಗೆ ತಮ್ಮದೇ ಆದಂಥ ಸಂಸ್ಕೃತಿ ಇದೆ, ಆಚಾರ ವಿಚಾರ ಬಿಟ್ಟಾಗ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಹೇಳಿದ್ದಾರೆ, ಇಂಡಿಯಾ ಈಸ್ ನಾಟ್ ಎ ನೇಷನ್, India is a nation of all nations. Each caste is a nation. Each caste has its own culture. ಭಾರತವು ಒಂದು ರಾಷ್ಟ್ರವಲ್ಲ, ಭಾರತವು ಹಲವು ರಾಷ್ಟ್ರಗಳ ರಾಷ್ಟ್ರ. ಪ್ರತಿಯೊಂದು ಜಾತಿ ಸಮುದಾಯವು ಅಥವಾ ಪ್ರತಿಯೊಂದು ಜಾತಿಯು ತಮ್ಮ ಒಂದು ರಾಷ್ಟ್ರೀಯತೆಯನ್ನು ಹೊಂದಿದೆ. ಹಾಗಾಗಿ ಇವತ್ತು ಪ್ರತಿಯೊಂದು ಜಾತಿಗೆ ತಮ್ಮದೇ ಆದಂಥ ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯನ್ನು ಅರಿತುಕೊಂಡು ಸಾಂಸ್ಕೃತಿಕವಾಗಿ ನಾವು ಒಟ್ಟು ಸೇರಿ ಜನರಿಗೆ ವಿಚಾರಗಳನ್ನು ಮೂಡಿಸುವ ನಿಟ್ಟಿನಲ್ಲಿ ಮಾನ್ಯ ಪೀಳಿಗೆಯವರು ಈ ಆಟಕೂಟವನ್ನು ಕೂಡ ಪ್ರಾರಂಭಿಸಿದರು. ಹಾಗಾಗಿ ಒಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳು ಹೇಳಿದ್ದಾರೆ. ಕೊನೆಗೆ ಒಂದು ಮಾತನ್ನು ನಾವು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲೊಂದು ಸಂಘದ ಹೆಸರು ತುಳುನಾಡ ಸಮಾಜ ಸೇವಾ ಸಂಘ ಅಂತ ಪ್ರಾರಂಭ ಮಾಡಿದರು. ಅಲ್ಲಿ ಸ್ಟಾರ್ಟ್ ಮಾಡುವಾಗ ಇದರ ಮುಖ್ಯ ಉದ್ದೇಶ ಏನೆಂದರೆ, ಈ ಒಳ ಮೀಸಲಾತಿ ತರುವಾಗ ಒಳ ಮೀಸಲಾತಿಯನ್ನು ಏನು ಮಾಡಬೇಕು, ನಮ್ಮ ಈ ಒಂದು ಪಟ್ಟಿಯಲ್ಲಿ ಸೇರಿಸಬೇಕಂತ. ಯಾಕೆಂದರೆ ಬೇರೆ ಬೇರೆ ಸಬ್ಕಾಸ್ಟ್ಗಳಿದೆ, ಆದರೆ ನಮ್ಮ ಒಂದು ಸಬ್ಕಾಸ್ಟ್ ಆ ಪಟ್ಟಿಯಲ್ಲಿ ಇಲ್ಲ. ಆ ಪಟ್ಟಿಯಲ್ಲಿ ಇಲ್ಲದಕ್ಕೆ ಇದನ್ನು ಒಂದು ಸಂಘವನ್ನು ಸ್ಥಾಪಿಸಿತು. ಇವತ್ತು ಇಂಡಿಯನ್ ಹಿಸ್ಟ್ರಿ ಓದುವಾಗ ಎರಡೇ ರೇಸ್ಗಳು
ಎರಡು ಜನಾಂಗಗಳು, ಒಂದು ಆರ್ಯ ಜನಾಂಗ ಮತ್ತೊಂದು ದ್ರಾವಿಡ ಜನಾಂಗ ಅಂತ. ಅದು ಜನಾಂಗ ರೀತಿಯಲ್ಲಿ ದೊಡ್ಡ ದೊಡ್ಡ ವಿಶ್ವದಲ್ಲಿ ಹೇಳಿದ್ದಾರೆ. RS ಇರ್ಬೋದು, TD ಬಸದ್ ಇರ್ಬೋದು, ಅಥವಾ ರವೀಂದ್ರನಾಥ್ ಇರ್ಬೋದು, ಅವರು ಇಂಡಿಯನ್ ಹಿಸ್ಟೋರಿಯನ್ಸ್, ಇತಿಹಾಸ ತಜ್ಞರು, ಅವರೆಲ್ಲ ಹೇಳಿದ್ದಾರೆ ಭಾರತದಲ್ಲಿ ಇರುವಂಥ ಎರಡೇ ಜನಾಂಗ, ಅದು ದ್ರಾವಿಡ ಜನಾಂಗ ಮತ್ತೊಂದು ಆರ್ಯ ಜನಾಂಗ. ದ್ರಾವಿಡ ಜನಾಂಗ ಇಲ್ಲಿ SC OBC ಮೈನಾರಿಟೀಸ್ ಕೂಡ ಅಲ್ಪಸಂಖ್ಯಾತರು, ಅವರು ಯಾರೆಲ್ಲ ಮೂಲ ನಿವಾಸಿಗಳೇ ಭಾರತದ್ದು. ಬೇರೆ ಬೇರೆ ರಾಜ್ಯದ ಆಳ್ವಿಕೆಯಲ್ಲಿ ಏನಾಯ್ತಂದ್ರೆ ಅವರೆಲ್ಲ ಮತಾಂತರ ಹೊಂದಿದಷ್ಟೇ ಮೂಲತಃ ಮೂಲ ನಿವಾಸಿಗಳು. ಹಾಗಾಗಿ ಈ ಒಂದು ವಿಚಾರವನ್ನು ಅವರು ಇಲ್ಲಿ ಏನು ಅಂಬೇಡ್ಕರ್ ವಿಚಾರಗಳನ್ನು ಜನರಿಗೆ ತಿಳಿಸಬೇಕು. ಹಾಗಾಗಿ ಈ ಒಂದು ಎಲ್ಲರನ್ನು ಒಟ್ಟು ಸೇರಿಸಿ ಕೂಡ ಏನೋ ಒಂದು ಸಂಘಟನೆ ಕಟ್ಟಿ ನಮ್ಮ ಸಮಾಜವನ್ನು ಅಥವಾ ನಮ್ಮ ಒಂದು ಈ ಭಾರತದಲ್ಲಿ ಒಂದು ಪೊಲಿಟಿಕಲ್ ಪವರ್ ಏನು ನಮ್ಮ ಬಾಬಾ ಅಂಬೇಡ್ಕರ್ ಹೇಳಿದರೆ ಅದನ್ನು ತರುವುದರ ಮೂಲಕ ರಾಜಕಾರಣಿಗಳಿರ್ತಕ್ಕಂಥ ಒಂದು ಸಂದೇಶವನ್ನು ಕೂಡ ಬಂದರೆ ನಮ್ಮ ಮನೆಯ ಪೀಳಿಗೆಯವರು ಒಟ್ಟಿನಲ್ಲಿ ಅವರ ಕೊಟ್ಟಂಥ ವಿಚಾರಗಳಿಗೆ ನಾವು ಇವತ್ತು ಏನು ಅಭಿನಂದಿಸಬೇಕಾಗ್ತದೆ. ಅವರ ನೆನಪು ಎಲ್ಲರಲ್ಲಿ ಸದಾ ಹೇಳ್ತಾ ನನ್ನ ಈ ಒಂದು ಪ್ರಾಥಮಿಕ ಮುಗಿಸಿದ ಎಲ್ಲರಿಗೂ ಜೈ ಹಿಂದ್. ನಮ್ಮ ಒತ್ತಾಯ ಈ ಜಗತ್ತಿಗೆ ಬರುವುದರ ಜನ ಗೌತಮ ಬುದ್ಧರು ಅಂಚನೆ ಜ್ಞಾನಜ್ಯೋತಿ ಡಾಕ್ಟರ್ BR ಅಂಬೇಡ್ಕರ್ ಅಂಚನೆ ತುಳುನಾಡದ ಮಾತಾ ಸತ್ಯಗಳಿಗೆ ಕರಕಾರಕ್ಕೆ ವಂದಿಸಲು ನನ್ನ ಪಾಠವನ್ನು ಮುಂದುವರಿಸುವ ಮಾಡ್ತೇನೆ. ಶ್ರೀಮಾನ್ DKನ ಬಗ್ಗೆ ಪಾಠವನ್ನು ನನ್ನ ಬಹುಶಃ ಗೊತ್ತನಾದ ವಿಚಾರಗಳು ದಯನ್ ಬಣ್ಣದಂಡ DK ಅನ್ನೋದು ಏನಾರ ಒಡನಾಟ ಹೆಚ್ಚು ಕಡಿಮೆ 43 ವರ್ಷದ ಒಡನಾಟ. ತುಳುವಲ್ಲಿ ಮಾತಾಡಿದ್ರೆ ನಮಗೆ ಯಾಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡಿದ್ದೇನೆ, ತುಳು ಮತ್ತು ಕನ್ನಡ ಮಿಕ್ಸ್ ಮಾಡಿ ಮಾತಾಡಿದೆ. DKಯ ಮತ್ತು ನಾನು ಕಳೆದ 43 ವರ್ಷಗಳಿಂದ ಒಡನಾಡಿಗಳಾಗಿದ್ದವರು. ಅವರ ಬಗ್ಗೆ ಮಾತಾಡಲಿಕ್ಕೆ ಬಹಳಷ್ಟು ವಿಷಯಗಳಿರ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ಅದನ್ನು ಹೆಚ್ಚು ಮಾತಾಡಲಿಕ್ಕೆ ಸಮಯದ ಅವಕಾಶ ಇಲ್ಲ. ಯಾಕಂದ್ರೆ ನಾವು ಈ ಕಾರ್ಯಕ್ರಮವನ್ನು ಮಧ್ಯಾಹ್ನದ ಒಳಗೆ ಮುಗಿಸಬೇಕು ಅಂತೇಳಿ ನೆನೆಸ್ಕೊಂಡಿದ್ದೆವು. ಆದರೆ ಇವತ್ತು ಸೇರಿರುವಂಥ ಜನಗಳು ಬಹಳ ತಡವಾಗಿ, ಯಾಕೆಂತ ಹೇಳಿದ್ರೆ 8 ವಾರದ ಒಂಚೆ ಐತಾರಪ್ಪ, ವಾರದ ಒಂಚೆ ಐತಾರಪ್ಪ అంటే ఇట్లే మాత్రం రండి అయితే ఉండాలి. ಜನಕ್ಕಿಡ ಕೇಳದಂತ ಹೆಚ್ಚಿನ ಮರ ಒಂಚೆ ಐತಾರೆ ಇರೋದು ಒಂದು ಆದಿತ್ಯವಾರ. ಅಂದರೆ ನಮಗೆಲ್ಲ ಚಳವಳಿಯಲ್ಲಿ ಇರುವವರಿಗೆ ಬಹುಶಃ ಇದರಿಂದ ಹೆಚ್ಚಿಗಿದೆ ಅಂತ ನಾವು ಭಾವಿಸ್ತೇವೆ. ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಸಮಯದ ಪ್ರಜ್ಞೆ ಇಲ್ಲ ನಮ್ಮವರಿಗೆ. ಹಾಗಾಗಿ ನಾವು ಸಮಾಜದಲ್ಲಿ ಇಷ್ಟು ಹಿಂದುಳಿದಕ್ಕೆ ಕಾರಣ ಅಂತ ಹೇಳ್ತೇನೆ ನಾನು. ನಮ್ಮ ಡಾಕ್ಟರ್ ಮೋಹನ್ ಆಳ್ವರಿನ ತೂದು ಕಲ್ಪೋಡು ಒಂದು ಕಾರ್ಯಕ್ರಮ ಶುರು ಮಾಡ್ತಾರೆ. ಯಾರನ್ನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗೋಲ್ಲ ಒಂದು ಕಾರ್ಯಕ್ರಮ ಶುರುವಾಡು 10 ಗಂಟೆ ಬಂದ 10 ಗಂಟೆಗೆ ಆರಂಭ ಎಂದಿನ ಕಾರ್ಯಕ್ರಮ ಇನಿ 10 ಗಂಟೆ ಬಂದ ಕರಪತ್ರೋಡು ಪಾಡದ ಅಂಡ್ ಸುರಾನ ಇನಿ 11:15 ಎಂಗ್ಲೆಂಡ್ ಕಾರ್ಯಕ್ರಮ ಲೇಟ್ ಆಗಿದೆ. ನೀವು ಕರ್ಪುನ ಜನಕ್ಕೂ ಲೇಟ್ ಆಗಿದೆ. ಪಡೆ ಇದನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಗೌರವಾನ್ವಿತ ನಮ್ಮ ಶೇಖರ್ ಲಾಯ ಬಂದಿದ್ದಾರೆ. ಆಮೇಲೆ SDCC ಬ್ಯಾಂಕ್ನ ಶಂಕರ್ ಅವರು ಬಂದಿದ್ದಾರೆ. BBSನ ಲಕ್ಷ್ಮಣ್ ಬೆಳ್ತಂಗಡಿ ಅವರು ಬಂದಿದ್ದಾರೆ. ಇವರನ್ನೆಲ್ಲ ಕೂಡ ಈ ಗಳಿಗೆ ಸ್ಮರಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಹಾಗೆಯೇ ನಮ್ಮ ಸಂಜೀವ BK ವಸಂತ ನಾವೆಲ್ಲ DKನವರ ಜೊತೆ ಚಳವಳಿಯನ್ನು ಮಾಡುವಾಗ ನನಗೆ ಬೆನ್ನಿಗೆ ಬೆನ್ನು
ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಚಳವಳಿಯಲ್ಲಿ ತೊಡಗಿಸಿಕೊಂಡವರು ಇವರೆಲ್ಲ. ಹಾಗೆ ಇವರನ್ನು ಕೂಡ ಈ ಗಳಿಗೆಯಲ್ಲಿ ಸ್ಮರಿಸುವುದು ನಮ್ಮೆಲ್ಲ ಕರ್ತವ್ಯ ಅಂತ ಭಾವಿಸ್ತೇನೆ. ಶ್ರೀಮಾನ್ ಡಿಕೆಯವರ ಬಗ್ಗೆ ಅವರ ಬಾಲ್ಯದ ನೆನಪುಗಳನ್ನ, ಕೆಲವು ಚಳವಳಿಯನ್ನ ಹೇಗೆ ತೊಡಗಿಸಿಕೊಂಡ್ರು ಅಂತ ಹೇಳೋದಕ್ಕೆ, ಹಾಗೆ ಚಳವಳಿ ಮುಂದೆ ಶುರುವಾದ ಕೆಲವು ಕಾರಣಗಳು. ಭಾರಿ ಬಡತನದ್ದು ವಿದ್ಯಾಭ್ಯಾಸ ಕಲಿತಿದ್ದಾರೆ. ಅದನ್ನ ಪ್ರಾಥಮಿಕ ಶಿಕ್ಷಣನು ಪತ್ಮುಂಜಡ ಕಲಿತದ್ದು, ಹೈಸ್ಕೂಲನ್ನು ಶಿಕ್ಷಣ ಮಾಡ್ತದೆ. ಕಾಲೇಜಿಗೆ ಪುತ್ತೂರು ಪದವಿ ಶಿಕ್ಷಣ ಮಾಡ್ಕೊಳ್ಳೋದ್ರ ಮುಖಾಂತರ 1970 ಇಸ್ವಿಯಲ್ಲಿ ಏನಾದರೂ ದುಂಬು ಒಂದು 5 ತಿಂಗಳು ದುಂಬು ಆಗಲಿ ಈ ಟೆಲಿಫೋನ್ ಇಲಾಖೆ ಅವಾಗ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಕಂಪನಿ ಇಲಾಖೆ ಇರ್ತದೆ. ಎಂಗಲ್ಲಿ ರಿಟೈರ್ಡ್ ಆಪನ ಹೊರತು ನಾವು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಬೇತೆ ಬೇತೆ BSNL ಅದು ಅಂಚೆ 1971 ಇಸ್ವಿ ಮೇಟ್ ಇಲಾಖೆಗೆ ಸೇರಿ ಯಾನು 1971 ಇಸ್ವಿ ಆಗಸ್ಟ್ ಇಲಾಖೆಗೆ ಸೇರಿ. ಆದರೆ ವಿದ್ಯಾಭ್ಯಾಸ ಮಕ್ಕಳಂತಿದ್ದ ಸಂದರ್ಭ ವಿದ್ಯಾರ್ಥಿ ಜೀವನ ಸಂಘರ್ಷ ಶುರು ಮಾಡೋಣ. ಅವರು ಪ್ರಮುಖವಾಗಿ ಅವರ ಹೋರಾಟದ ಇದನ್ನು ನಾನು ಬಹಳ ಇದರಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದನ್ನು ಬಹಳ ನೇರವಾಗಿ ಹೇಳಲಿಕ್ಕೆ ಹೋದ್ರೆ ಬಹಳ ಸಮಯದ ಅವಕಾಶ ಇಲ್ಲ ನಮಗೆ. ಆರಂಭದಲ್ಲಿ ಅವರು ಎಲ್ಲರೂ ಭಜನೆ ಮಾಡುವ ಹಾಗೆ ಇವರು ಕೂಡ ಭಜನೆ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್. ಭಜನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಶಾಲೆಯಲ್ಲಿ ಇವರಿಗೆ ಭಜನೆ ಮಾಡಲಿಕ್ಕೆ ಕೊಡೋದು ಇದೆಲ್ಲ ಬಹಳ ಉತ್ಸುಕತೆಯಿಂದ ದೇವರ ಭಕ್ತಿಯಿಂದ ಭಜನೆ ಮಾಡ್ತಾ ಇದ್ದಾರೆ. ಇವರು ಇದರಿಂದ ಪ್ರೇರಣೆ ಹೊಂದಿದಂತ ಡಿಕೆನವರು ಅವರ ಮನೆಯಲ್ಲಿ ಒಂದು ಭಜನಾ ಕಾರ್ಯಕ್ರಮ ಇಟ್ಕೊಂಡ್ರು. ಶಾಲೆಯಲ್ಲಿ ಅಥವಾ ಬೇರೆ ಭಜನಾ ಮಂಡಳಿಗಳಿಂದ ಏರ್ಪಡಿಸುವಂತ ಭಜನಾ ಕಾರ್ಯಕ್ರಮದಲ್ಲಿ ಶೂದ್ರರು ಅತಿಶೂದ್ರರು ಎಲ್ಲ ಸೇರುತ್ತಾರೆ. ಆದರೆ ಡಿಕೆನವರ ಮನೆಯಲ್ಲಿ ಒಂದು ಭಜನಾ ಕಾರ್ಯಕ್ರಮ ಇಟ್ಟುಕೊಂಡಾಗ ಅಲ್ಲಿ ಅಸ್ಪೃಶ್ಯರು ಅಂದರೆ ದಲಿತರು, ಅದನ್ನು ಮುಖ್ಯವಾಗಿ ಮನ್ಸ ಸಮುದಾಯದ ಜನರು ಮಾತ್ರ ಸೇರಿದರು. ನಮ್ಮಲ್ಲಿರುವಂತ ಬೇರೆ ಉಪಜಾತಿಗಳಾಗಿರುವಂತ ನಲಿಕೆ ಸಮುದಾಯ ಆಗಲಿ, ಮುಗಿಯದ ಸಮುದಾಯ ಆಗಲಿ, ಬಾಪುಡ ಸಮುದಾಯ ಇನ್ನು ಯಾರು ಕೂಡ ಸೇರಲಿಲ್ಲ. ಮನ್ಸ ಸಮುದಾಯದವರು ಮಾತ್ರ ಈ ಘಟನೆಯಲ್ಲಿ ಭಾಗವಹಿಸಿದರು. ಆವಾಗ ಡಿಕೆನವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿತು. ನಾನು ಶಾಲೆಯಲ್ಲಿ ಅಥವಾ ಇತರ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಎಲ್ಲ ಸಮುದಾಯದವರು ಸೇರ್ತಾ ಇದ್ದರು. ಆದರೆ ನನ್ನ ಮನೆಯಲ್ಲಿ ಇಂಥ ಒಂದು ಭಜನಾ ಕಾರ್ಯಕ್ರಮ ಮಾಡುವಾಗ ಬಾಕಿಯವರು ಯಾಕೆ ಸೇರಲಿಲ್ಲ, ನಮ್ಮ ಸಮುದಾಯದವರು ಮಾತ್ರ ಸೇರಿದ್ರು ಯಾಕೆ ಅಂತ ಹೇಳೋ ಒಂದು ಪ್ರಶ್ನೆಯನ್ನು ಮೂಡಿಸಿಕೊಂಡವು. ಅಲ್ಲಿಂದ ಶುರುವಾಯಿತು ಇವರಿಗೆ, ಓ ಇದು ಜಾತಿಯ ಪ್ರಶ್ನೆ, ಈ ಜಾತಿಯ ಏನು ಒಂದು ರೋಗ ಇದೆಯಲ್ಲ ಇದನ್ನು ನಿವಾರಿಸಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳೋ ಒಂದು ಚಿಂತನೆಯನ್ನು ಮಾಡಿಕೊಂಡು ಆವಾಗ ದಲಿತ ಸಂಘಟನೆಯಲ್ಲಿ ಆರಂಭದಲ್ಲಿ ಸೋಮಶೇಖರ್ ಅಂತ ಹೇಳುವಂತ ಒಬ್ಬರು ಇವರು, ಹಾಗೆ ಬೇರೆ ಬೇರೆ ಹಿರಿಯವರು, ಹೆಸರುಗಳೆಲ್ಲ ಈಗ ನನಗೆ ನೆನಪಿಲ್ಲ, ನೆನಪಾಗ್ತಾ ಇಲ್ಲ, ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ಸಂಘಟನೆಯನ್ನು ತೊಡಗಿಸಿಕೊಂಡು ಆರಂಭವಾಗಿ ಬೆಳ್ತಂಗಡಿಯಲ್ಲಿ ಸಂಘಟನೆಯನ್ನ ಮಾಡಿದರು. ಸಂಘಟನೆ ಮಾಡಿಕೊಂಡು ಬಹಳಷ್ಟು ಜನರನ್ನ ಸಂಘಟಿಸಿದರು. ಆಮೇಲೆ ಅವರಿಗೆ ಅವರ ಪದವಿ ಶಿಕ್ಷಣ ಮುಗಿಯಿತು. ಪದವಿ ಶಿಕ್ಷಣ ಮುಗಿದ ಮೇಲೆ ಸರ್ಕಾರಿ ಉದ್ಯೋಗಕ್ಕೆ ಸೇರಿದರು. ಅವರ ಒಂದು ಪ್ರವೃತ್ತಿಯನ್ನು ಬಹಳ ಮೆಚ್ಚಿಕೊಂಡಿದ್ದು ನಾನು ಯಾವುದಂತ ಹೇಳಿದ್ರೆ, ಅವರು ಇಲಾಖೆಯಲ್ಲಿ ಇದ್ದಾಗ ಯಾರೋ ಒಬ್ಬ ತನ್ನ ಜಾತಿಯವ ಅಥವಾ ಪರಿಶಿಷ್ಟ ಜಾತಿ ಅಸ್ಪೃಶ್ಯರಲ್ಲಿ ಯಾವುದೋ ಜಾತಿಯವ
ಇಲಾಖೆಯಲ್ಲಿ ಸೇರಿದ್ದಾನೆ ಅಂತ ಹೇಳೋದು ಸುದ್ದಿ ಸಿಕ್ಕಿದ್ರೆ ಆ ಮನುಷ್ಯ ಹುಡುಕಿಕೊಂಡು ಬರೋದವರು. ಅಲ್ಲಿವರೆಗೆ ನಾನು 1979ರಲ್ಲಿ ನಾನು ಇಲಾಖೆಗೆ ಸೇರಿದ್ದೇನೆ. ನನಗೆ DKR ಅಂತ ಅಷ್ಟೊಂದು ನನಗೂ ಕೂಡ ಗೊತ್ತಿರಲಿಲ್ಲ. 82 ಇಸ್ವಿಗೆ ಅವರಿಗೆ ಗೊತ್ತಾಯ್ತು ನಾನು ಇಲಾಖೆಯಲ್ಲಿ ಇದ್ದೇನೆ. ಅವರು ಆಪರೇಟರ್ ಆಗಿದ್ರು, ನಾನು ಕ್ಲರಿಕಲ್ ಆಗಿ ಸೇರಿಕೊಂಡಿದ್ದೆ ಡಿಪಾರ್ಟ್ಮೆಂಟ್ಗೆ. ನಾನು ಹೆಡ್ ಆಫೀಸಲ್ಲಿ ಇದ್ದೆ. ಅವರು ಬಂದು ನನ್ನನ್ನು ಪರಿಚಯ ಮಾಡಿಕೊಂಡ್ರು. ನಾನು DK ಅಂತ ಹೇಳಿ ನನ್ನ ಪರಿಚಯ ಎಲ್ಲ ಕೇಳಿಕೊಂಡು ಆಮೇಲೆ ಏನಾದರೂ ದಲಿತ ಸಂಘರ್ಷ ಸಮಿತಿ ಅಷ್ಟೊತ್ತಿಗೆ ದಲಿತ ಸಂಘರ್ಷ ಸಮಿತಿ ಇಲ್ಲಿ ಉದಯ ಆಗಿತ್ತು. ಬಹುಶಃ ದಲಿತ ಸಂಘರ್ಷ ಸಮಿತಿ ಉದಯ ಆದಂಥ ಘಟನೆಗಳೆಲ್ಲ ನಿಮಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು. 1976ರಲ್ಲಿ ಭೂಸಹ ಚಳವಳಿಯಿಂದ ಇಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟಲಿಕ್ಕೆ ಕಾರಣ ಆಯಿತು. ಅಲ್ಲಿ ಆರಂಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂತ ಹೇಳೋದು ಒಂದೇ ಇತ್ತು. ಬಹುಶಃ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಬೆದರಿಕೆಯನ್ನ ಹುಟ್ಟು ಹಾಕಿದ್ದಂತ ಹೇಳಿದ್ರೆ ಅದು ದಲಿತ ಸಂಘರ್ಷ ಸಮಿತಿ ಮುಖಾಂತರ. 1984ರ ದಶಕದಲ್ಲಿ ಒಂದು ಬೆಳ್ಳಿಗೇರಿ ಪ್ರಕರಣ ಅಂತ ಆಗಿರ್ತಾರೆ. ಆ ಬೆಳ್ಳಿಗೇರಿಯಲ್ಲಿ ಒಬ್ಬ ದಲಿತನಿಗೆ 2 ದಲಿತರಿಗೆ ಹೇಸಿಗೆಯನ್ನು ಅಂದರೆ ಅವರ ಮನವನ್ನ ಅವರಿಗೆ ತಿನ್ನಿಸಿದಂಥ ಸಂದರ್ಭದಲ್ಲಿ ನಾನು ಸಂಘಟನೆಯಲ್ಲಿ DKR ಜೊತೆ ಗುರುತಿಸಿಕೊಂಡಿದ್ದಷ್ಟೇ. 4 ಲಕ್ಷಕ್ಕೂ ಮೀರಿಯಾಗಿ ಜನರು ಬೆಂಗಳೂರು ಸಿಟಿಯನ್ನು ಸಂಪೂರ್ಣ ಕಬ್ಜಾ ಮಾಡಿ, ಅಂದರೆ ಸಂಪೂರ್ಣ ಬಂದ್ ಮಾಡಿ, ರಾಮಕೃಷ್ಣ ಹೆಗಡೆಯವರ ಸರ್ಕಾರಕ್ಕೆ ಒಂದು ದೊಡ್ಡ ಒಂದು ಆಘಾತವನ್ನು ಉಂಟು ಮಾಡಿದ್ದು ದಲಿತ ಸಂಘರ್ಷ ಸಮಿತಿ. ಹಾಗೆ ನಾನು ಕೂಡ DKR ಅವರ ಜೊತೆ ದಲಿತ ಸಂಘರ್ಷ ಸಮಿತಿಯಲ್ಲಿ ತೊಡಗಿಸಿಕೊಂಡು ಅವ್ರ ಜೊತೆ ನಾನು ಫಸ್ಟ್ 1985ರಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಂದು ಕ್ಯಾಂಪ್ ಆಯಿತು. ಆ 84ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಇಲ್ಲಿ ಒಡೆದೋಯಿತು. ರಾಜಕೀಯ ನಿಲುವಿನ ಬಗ್ಗೆ ಅಲ್ಲಿ ಗೊಂದಲ ಉಂಟಾಗಿ ದಲಿತ ಸಂಘರ್ಷ ಸಮಿತಿ 2 ವಿಭಾಗ. ಈಗ ನಮ್ಮ ಪ್ರಾಸ್ತಾವಿಕ ಮಾತಾಡಿದಂತ ಸೋಮಪ್ಪ ಮಾಸ್ಟರ್ ಹೇಳಿದರು. ಆ ಸಂದರ್ಭದಲ್ಲಿ DKR ಹಾಗೆಯೇ ನಮ್ಮ ರಾಜ್ಯ ಮಟ್ಟದ ನಾಯಕರಾದಂಥ N. ಮಹೇಶ್, ಗೋಪಿನಾಥ್ ಇಂಥವೆಲ್ಲ ಸೇರಿಕೊಂಡು ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಸಮಿತಿಯಲ್ಲಿ ಉಳ್ಕೊಂಡೆವು. ಇನ್ನೊಂದು ದಲಿತ ಸಂಘರ್ಷ ಸಮಿತಿಯ ಇನ್ನೊಂದು ಘಟಕದಲ್ಲಿ ಗುರುತಿಸಿಕೊಂಡು ಸಂಚಾಲಕ ಸಮಿತಿಯಲ್ಲಿ. ಹೀಗೆ ನಾನು ದೊಡ್ಡಬಳ್ಳಾಪುರದಲ್ಲಿ ನಡೆದಂಥ 10 ದಿನದ ಒಂದು ವರ್ಕ್ಶಾಪ್, ಕ್ಯಾಂಪ್ ಇತ್ತು. ಆ ಕ್ಯಾಂಪಲ್ಲಿ ನಾನು ಒಂದು 5 ದಿನ, ಯಾಕಂದರೆ ನನಗೆ ರಜೆಯ ಆರಂಭದಲ್ಲಿ ನನಗೆ ಇಲ್ಲಿ ರಜೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಂದು 5 ದಿನ ಕ್ಯಾಂಪಲ್ಲಿ ಅಟೆಂಡ್ ಆಗಿ ಅಲ್ಲಿಂದ ಎನ್ಲೈಟನ್. ನಾನು ಅಲ್ಲಿವರೆಗೆ ನಾನು ಕೂಡ ಒಂದು ಮೌಢ್ಯತೆಯಲ್ಲಿ ಇದ್ದವನು. ದೇವರು ಆಮೇಲೆ ಅಂಬೇಡ್ಕರ್ ವಿಚಾರಗಳಿಲ್ಲದೆ, ಯಾಕಂದರೆ ನಾನು ಕೂಡ DKR ಅವರಾಗಿಯೇ ನಾನು ಕೂಡ ಬಹಳ ಬಡತನದಿಂದ ಒಂದು ಉದ್ಯೋಗವನ್ನು ಪಡ್ಕೊಂಡಿದ್ದೇನೆ. ದಟ್ ಇಸ್ ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಫಲವಾಗಿ ನಾನು ಕೂಡ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಂದು ಸರ್ಕಾರಿ ನೌಕರರನ್ನು ಪಡೆಯುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಹಾಗೆ ಅಲ್ಲಿಂದ ದೊಡ್ಡಬಳ್ಳಾಪುರದಲ್ಲಿ ಆದಂಥ ಒಂದು ಶಿಬಿರದ ಮೂಲಕ, ತರಬೇತಿ ಶಿಬಿರದ ಮುಖಾಂತರ ನಾನು ಕೂಡ ಈ ಚಳವಳಿಯಲ್ಲಿ DKR ಅವರ ಜೊತೆ ಸಕ್ರಿಯವಾಗಿ ಭಾಗವಹಿಸುವಂತಾಯಿತು. ಅಲ್ಲಿಂದ ನಂತರ ನಾವು ಎಲ್ಲಿ ಕೂಡ ವಿಮುಖ ಸಂಘಟನೆಯಿಂದ ಇವತ್ತು ನಾನು ನಿವೃತ್ತಿ ಹೊಂದಿ ಇನ್ನು ಅಲ್ಲಿ 6ನೇ ವರ್ಷ ನಡೀತದೆ. ಈಗಲೂ ಕೂಡ ಸಂಘಟನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಹಳ್ಳಿಗೆ ಮುಗಿಸುವಂಥ ಕೆಲಸಗಳು ಆಗಬೇಕು ಅಂತ ಹೇಳುವ ವಿಚಾರವನ್ನು ಒಬ್ಬ ಅಂಬೇಡ್ಕರ್ ವಾದಿಯಾಗಿದ್ದುಕೊಂಡು ನಮ್ಮ DKR ಅವರ ಒಂದು ಅನುಯಾಯಿಯಾಗಿದ್ದುಕೊಂಡು ನಾನು ಈ ಚಳವಳಿಯನ್ನು DKR ಅವರ ಕಾರಣಾಂತರ ಕೂಡ ಇದನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ DKR ಅವರು ಚಳವಳಿಯಲ್ಲಿ ತೊಡಗಿಸಿಕೊಂಡ ಕಾರಣ ಇದೇ ಒಂದು ಜಾತೀಯತೆ ಭಜನಾ ಕಾರ್ಯಕ್ರಮದಲ್ಲಿ ಒಂದು ಅಸ್ಪೃಶ್ಯತೆಯ ಮನಗಂಡಂತ DKR ಅವರು ಅಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಸೇರಿಕೊಂಡು ಅಲ್ಲಿಂದ ಬೇರೆ ಬೇರೆ ರೀತಿ ಅವರು ಚಳವಳಿ ಮಾಡಿಕೊಂಡು ಅಲ್ಲಿ ಇನ್ನೊಂದು ಪ್ರಮುಖವಾದಂಥ ಕಾಲಘಟ್ಟ ಅಂತ ಹೇಳಿದ್ರೆ ಅವರು ಆ ದೇವಸ್ಥಾನದ ಬೆಳ್ತಂಗಡಿಯಲ್ಲಿ ಒಂದು ಅವರ ಹಳ್ಳಿಯಲ್ಲಿ ಒಂದು ದೇವಸ್ಥಾನವನ್ನ ಅಸ್ಪೃಶ್ಯರಿಗೆ
ದೇವಸ್ಥಾನ ಪ್ರವೇಶ ಇರಲಿಲ್ಲ ಆ ಸಂದರ್ಭದಲ್ಲಿ. ಇವರು ಒಂದಷ್ಟು ಮಂದಿಯನ್ನ ಸಂಘಟನೆ ಮಾಡಿಕೊಂಡು ದೇವಸ್ಥಾನ ಪ್ರವೇಶವನ್ನು ಮಾಡಿದರು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಸಾರಿ ಮಹಾರಾಷ್ಟ್ರದಲ್ಲಿ ಕಾರಾರಾಮ್ ದೇವಸ್ಥಾನವನ್ನು ಪ್ರವೇಶ ಮಾಡಲಿಕ್ಕೆ ಬಹಳಷ್ಟು ಹೋರಾಟ ಮಾಡಿ ಆ ದೇವಸ್ಥಾನವನ್ನು ಪ್ರವೇಶ ಮಾಡಿದರು. ಅದರಿಂದ ಪ್ರೇರಿತರಾದ ಡಿಕೆನವರು ಕೂಡ ಇಲ್ಲಿ ದೇವಸ್ಥಾನ ಪ್ರವೇಶ ಮಾಡುವಂತ ಸಂದರ್ಭ ಬಂತು. ಅವಾಗ ಅವರಿಗೆ ಬೇಕಾದಷ್ಟು ಬೆದರಿಕೆಗಳು ಬಂದಿದ್ದು ಒರಿದಿಕ್ಕೆ ಇಲ್ಲಿ ದೇವಸ್ಥಾನ ಪ್ರವೇಶ ಬಂದು ನಮಗೆ ಇಂಚಿನ ಗುಡಲ್ಲಿ ഒരു മത്സരത്തിക്ക് ಒಂದು ದೇವಸ್ಥಾನ ಪ್ರವೇಶ ಮಾಡುವುದನ್ನು ಅವನು ಓದು ಕೂಡ ಅಂಚಿತನ ಜಾಗ ಕೊಡು ಅಂಚಿತನ ಅಂತ ಇನಿ ದೇವಸ್ಥಾನ ಪ್ರವೇಶ ಮಾಡುವುದಿಲ್ಲ. ಅವರಿಗೆ ಬೆದರಿಕೆ ಬಂತು. ಆಮೇಲೆ ಇವರನ್ನ ಏನು ಚಳವಳಿಯಲ್ಲಿ ಯಾರು ದೇವಸ್ಥಾನ ಪ್ರವೇಶದ ಚಳವಳಿಗೆ ಯಾರು ಬರಬೇಕು ಅವರನ್ನ ತಡೆಯುವಂತ ಪ್ರಮೇಯಗಳು ಬಂತು. ಆದರೂ ಕೂಡ ಡಿಕೆನವರು ಹಿಮ್ಮೆಟ್ಟಲಿಲ್ಲ. ಆ ದೇವಸ್ಥಾನ ಪ್ರವೇಶದ ಒಂದು ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಮಾಡಿದರು. ಅಲ್ಲಿಂದ ಚಳವಳಿ ಬಹಳ ಮುಂದುವರಿಯಿತು. ಹೀಗೆ ಡಿಕೆನವರು ಅಲ್ಲಿಂದ ಹೋರಾಟ ಮಾಡಿದಾಗ ಮುಂದುವರಿತಾ DSSC ವಿಭಾಗದ ಆಯಿತು. ಆಮೇಲೆ SST ಸಮತಾ ಸೈನಿಕ ದಳ ಅಂತ ಹೇಳುವ ಒಂದು ಚಳವಳಿಯನ್ನ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂತ ಒಂದು ಸಮತಾ ಸೈನಿಕ ದಳ ಅಂತ ಹೇಳುವ ಒಂದು ಚಳವಳಿಯನ್ನ ಅದರಲ್ಲಿ ಕೂಡ ನಾವು ತೊಡಗಿಸಿಕೊಂಡೆವು. ಉದ್ಯೋಗದಲ್ಲಿ ಇದ್ದುಕೊಂಡು ಕೂಡ ಬಹುಜನ ಸಮಾಜ ಪಕ್ಷವನ್ನು ಇಲ್ಲಿ ಬಹಳ ಮುಂಚೂಣಿಯಲ್ಲಿ ಡಿಕೆರವರು ಮಾರ್ಗದರ್ಶನದ ಮುಖಾಂತರ ಅವರ ಧರ್ಮಪತ್ನಿಯಾದ ಆತರಡಿ ಅಮೃತ ಶೆಟ್ಟಿಯವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ತಿರುಗಾಡಿ ಬಹುಜನ ಸಮಾಜ ಪಕ್ಷವನ್ನು ಬೆಳೆಸಿದರಲ್ಲಿ ನಮ್ಮ ಮೂಡುಬಿದಿರೆಯಲ್ಲಿ ರಾತ್ರಿ ಹಗಲು ನಾನು, ರಮೇಶ್ ಮೋದಿ, ಸೋಮಪ್ಪ ಮಾಸ್ಟರ್, ನನ್ನ ಹತ್ರ ಒಂದು ಡಬ್ಬ SD ಬೈಕ್ ಇತ್ತು. ಹಾಗೆಯೇ ರಮೇಶ್ ಅವರ ಹತ್ರ ಒಂದು ಬಜಾಜ್ ಸ್ಕೂಟರ್ ಇತ್ತು. ನಾವು 3 ಮಂದಿ ಇಡೀ ಹಳ್ಳಿಯಲ್ಲಿ ತಿರುಗು ಬಹುಜನ ಸಮಾಜ ಪಕ್ಷವನ್ನ ಮತ್ತು ಸಂಘಟನೆಯನ್ನ ಇದು ಮಾಡಿದ್ವಿ. ರಾತ್ರಿ ನನಗೆ ಮದುವೆ ಆಗಿತ್ತು. ರಮೇಶ್ ಮೋದಿ ಮತ್ತು ಸೋಮಪ್ಪ ಶಿವರಿಗೆ ಮದುವೆ ಆಗಿರಲಿಲ್ಲ. ನಾನು ರಾತ್ರಿ ಮನೆಗೆ ಬರುವಾಗ ನಾವು 2 ಗಂಟೆ ರಾತ್ರಿ, 4 ಗಂಟೆಗೆ ರಾತ್ರಿ ಪ್ರತಿ ಆದಿತ್ಯವಾರ ದಿವಸ ಕೂಡ ಇದಕ್ಕೆ ಹಿಂದಿನ ಕುಕ್ಕುದೇವರು ನಮಗೆ ಡಿಕೆನವರು ನೀವು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಸಂಘಟನೆಯಲ್ಲಿ ತೊಡಗಿಸಿಕೊಂಡದಲ್ಲ, ಹೋಗಿ ಹಳ್ಳಿಗೆ ಹೋಗಿ ಜನರನ್ನ ಸಂಘಟಿಸಿ ಅಂತ ಹೇಳುವುದು. ಹಾಗಾಗಿ ಇವತ್ತು ನಾವು ಈ ವೇದಿಕೆಯಲ್ಲಿ ಈಗ ನಿಂತು ಒಂದು ನಿಮ್ಮ ಎದುರು 4 ಮಾತಾಡಲಿಕ್ಕೆ ಕಲ್ತಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಮತ್ತು ಡಿಕೆನವರ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಹಾಗೇನೆ ಸಮಾಜ ಪರಿವರ್ತನಾ ವೇದಿಕೆ ಅಂತ ಒಂದು ಸಂಘಟನೆಯನ್ನು ಮಾಡಿಕೊಂಡ್ವಿ. ಅದ್ರ ಜೊತೆ ಸ್ವಲ್ಪ ಒಂದಷ್ಟು ಯುವಕರನ್ನ ಏನು ಮೂಢನಂಬಿಕೆಯಿಂದ ಅವರನ್ನು ಹೊರಗೆ ತರುವಂಥದ್ದು, ಶೈಕ್ಷಣಿಕ ಮಹತ್ವದ ಬಗ್ಗೆ ತಿಳಿಸುವಂಥದ್ದು ಬಹಳಷ್ಟು ಕೆಲಸವನ್ನು ಮಾಡ್ತಾರೆ. ಹಾಗೇನೆ ಸರ್ಕಾರಿ ಉದ್ಯೋಗದಲ್ಲಿರುವಂಥ ಅವರನ್ನ ಒಂದು ತರಬೇತಿ ಮಾಡುವಂಥದ್ರ ಮುಖಾಂತರ ಈಗಾಗಲೇ ಮಾತಾಡೋರು ಹೇಳಿದರು. ನಮ್ಮ ಪ್ರೊವಿಡೆಂಟ್ ಫಂಡ್ನಲ್ಲಿ ಒಬ್ಬರು ಅಧಿಕಾರಿಯಾಗಿದ್ದಂಥ ವಿಜಯ ಮಾಡ್ತಾರೆ ಅಂತ ಹೇಳುವವರು ಇಲ್ಲಿ PPS ಪೇ ಬ್ಯಾಕ್ ಸೊಸೈಟಿ ಅಂತ ಹೇಳುವಂಥ ಎಂಪ್ಲಾಯೀಸ್ ಅಂದರೆ ಸರ್ಕಾರಿ ಕೆಲಸದಲ್ಲಿರುವಂಥ ಜನರನ್ನ ಸಂಘಟಿಸುವ ಮುಖಾಂತರ ಅವರನ್ನ ಈ ಸಂಘಟನೆಯಲ್ಲಿ ಹೇಗೆ ತೊಡಗಿಸಿಕೊಂಡು ಕೊಡಬೇಕು, ಸಮಾಜಕ್ಕೆ ನಮ್ಮಿಂದ ನಾವು ಸಂಪಾದನೆ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು, ನಾವು ಸಂಪಾದನೆ ಮಾಡಿದ ನಮ್ಮ ಸಂಪಾದನೆಯ 20% ಈ ಸಮಾಜಕ್ಕೆ ಕೊಡಿ, ಆ ಸಮಾಜವನ್ನು ಉದ್ಧಾರ ಮಾಡಿ ಸಮಾಜವನ್ನು ಯಾವಾಗಲೂ ನಿಮ್ಮ ಬೆಲೆ ಹಿಂದೆ ಇರುತ್ತದೆ ಅಂತ ಹೇಳುವ ಒಂದು ಮಾರ್ಗದರ್ಶನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಅದನ್ನ ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಕಾರ್ಯರೂಪಕ್ಕೆ ತಂದರು. ಅದನ್ನ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದು ಸರ್ಕಾರಿ ಕೆಲಸದಲ್ಲಿ ಇರುವವರನ್ನ ಸ್ವಲ್ಪ ಒಂದಷ್ಟು ಜಾಗೃತಿ ಕೊಡ್ತಿದ್ರೆ ಅದು ಮಾನ್ಯವರ ನಮ್ಮ ಡಿಕೆನವರು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಳವಳಿಯನ್ನು ಮಾಡಿಕೊಂಡು ಬಂದವರು ಡಿಕೆನವರು. ಕೊನೆಗೆ ನಮ್ಮ ಮೂಲ ಜಾತಿ ಮನ್ಸ ಅಂತ ಹೇಳುವ ಜಾತಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು, ದೊರಕಿಸಿಕೊಡ್ಬೇಕು ಅಂತ ಹೇಳೋ ಒಂದು
ಅವರಲ್ಲಿ ಒಂದು ಜ್ಞಾನ ಬಂತು, ಆಲೋಚನೆ ಬಂತು. ಆವಾಗ ನಮ್ಮನ್ನೆಲ್ಲ ಸೇರಿಸಿ ಇದೇ ಮೂಡುಬಿದಿರೆಯ ಮೇಲಿನ ಶಾಲೆ ಅಂತೇಳಿ ಅಲ್ಲಿ ಒಂದಷ್ಟು ನಮ್ಮ ಈ ಜಿಲ್ಲೆಯ ಬೇರೆ ಬೇರೆ ಉಡುಪಿಯಿಂದ ಬಂದಿದ್ದು, ಸುಳ್ಯ, ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಹಾಗೆ ಮಂಗಳೂರು, ಬೇರೆ ಬೇರೆ ಕಡೆಯಿಂದ ನಮ್ಮ ಜಾತಿಯ ಯುವಕರನ್ನ ಮತ್ತೆ ಸ್ವಲ್ಪ ಪ್ರಾಯದವರನ್ನೆಲ್ಲ ಸೇರಿಸಿಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ಮೂಲ ಉದ್ದೇಶ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಜಾತಿಯ ಜನರು ಸರ್ಕಾರಿ ಸವಲತ್ತುಗಳು ಸರಿಯಾಗಿ ಸಿಗದೇ ಇರುವಂತ ಕಾರಣಕ್ಕಾಗಿ ನಾವು ಬೇರೆ ಬೇರೆ ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದೀವಿ. ನಮಗೆ ಮೀಸಲಾತಿಯ ಪ್ರಮಾಣವು ಸರಿಯಾದ ರೀತಿಯಲ್ಲಿ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ನಾವು ಇದನ್ನು ಹೇಗೆ ದೊರಕಿಸಿಕೊಳ್ಬೇಕು ಅಂತ ಹೇಳುವ ಒಂದು ಸಿದ್ಧಾಂತವನ್ನ ನಾವು ಅಳವಡಿಸಿಕೊಳ್ಬೇಕು ನಮ್ಮ ಬದುಕಲ್ಲಿ. ಇಲ್ಲಿ ಮನ್ಸ ಅಂತ ಹೇಳುವ ಒಂದು ಜಾತಿಯ ಹೆಸರು ಪಟ್ಟಿ ಸರ್ಕಾರದ 101 ಜಾತಿಗಳ ಸರ್ಕಾರದ ಪಟ್ಟಿಯಲ್ಲಿ ಮನ್ಸ ಅಂತ ಹೇಳುವ ಜಾತಿಯ ಹೆಸರು ಬಿಟ್ಟು ಹೋಗಿದೆ. ನಾವು ಈಗ ಏನು ಆದಿ ದ್ರಾವಿಡನ, ಆದಿ ಕರ್ನಾಟಕನ, ಹೊಲೆಯ, ಮತ್ತೊಂದ ಇನ್ನೊಂದ ಏನು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಸರ್ಕಾರಿ ಸವಲತ್ತನ್ನು ಕಿಂಚಿತ್ತನ್ನು ಪಡ್ಕೊಂಡಿದ್ದೀವಿ. ಇನ್ನು ಮುಂದಿನ ಪೀಳಿಗೆಗೆ ಏನಾದರೂ ಒಂದು ದಾರಿ ತೋರಿಸಬೇಕು, ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು ಅಂತ ಹೇಳುವ ಒಂದು ದೂರಾಲೋಚನೆ ಇಟ್ಟುಕೊಂಡು ಎಲ್ಲ ನಮ್ಮ ಜಾತಿಯ ಪ್ರತಿಯೊಂದು ವಿಭಾಗದ ಪ್ರತಿಯೊಂದು ತಾಲೂಕಿನ ಜನರನ್ನು ಸಂಘಟನೆ ಮಾಡಲಿಕ್ಕೆ ತೊಡಗಿಸಿಕೊಂಡು ನಾವು ಕೂಡ ಬಹಳಷ್ಟು ರಾತ್ರಿ ಹೊತ್ತು ಹಗಲು ಅವ್ರ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಆಲೋಚನೆ ಡಿಮಾಂಡ್ ಡಿ.ಕೆ. ಅವರಲ್ಲಿ ಯಾಕೆ ಅಂತ ಹೇಳಿದ್ರೆ, 1994-95 ಸಂದರ್ಭದಲ್ಲಿ ಒಳ ಮೀಸಲಾತಿ ಈ ಬೇಡಿಕೆ ಬಂತು. ಈ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಬೇಡಿಕೆ ಬಂತು. ಒಳ ಮೀಸಲಾತಿ ಅಂದ್ರೆ ಏನು? ಬಹುಶಃ ಇದರ ಬಗ್ಗೆ ನಮ್ಮಲ್ಲಿ ವಿದ್ಯಾವಂತ ನೌಕರಿಗೆ ಅಥವಾ ವಿದ್ಯಾವಂತರಾಗಿರುವ ಜನರಿಗೆ ಯಾರಿಗೆ ಕೂಡ ಈ ಒಳ ಮೀಸಲಾತಿ ಅಂದ್ರೆ ಏನು ಅಂತ ಹೇಳುವ ಅದರ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ, ಅದರ ಅರ್ಥನೇ ಗೊತ್ತಿಲ್ಲ. ಹಾಗಾಗಿ ನಾವು ಮನ್ಸ ಸಂಘಟನೆಯನ್ನು ಆಯೋಜನೆ ಮಾಡುವಾಗ, ನಮ್ಮ ಮನ್ಸ ಸಂಘಟನೆಯನ್ನು ಕಟ್ಟಿಕೊಳ್ಳುವಾಗ ಇದನ್ನು ಬಹಳಷ್ಟು ಮಂದಿ ವಿರೋಧಿಸಿದ್ದಾರೆ. ಒಳ ಮೀಸಲಾತಿ ಅಂದರೆ ಏನು? ಇಲ್ಲಿ ಸರ್ಕಾರಿ ಸವಲತ್ತುಗಳು, ಉದ್ಯೋಗವಾಗಲಿ ಅಥವಾ ಪ್ರತಿಯೊಂದು ಸರ್ಕಾರಿ ಸವಲತ್ತುಗಳು ಇಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಸರಿಯಾಗಿ ಹಂಚಿಕೆ ಆಗಲಿಲ್ಲ. ಇಲ್ಲಿ ಬಲಾಢ್ಯರಾದವರು ರಾಜಕೀಯ ಅಧಿಕಾರವನ್ನು ಯಾರು ರಾಜಕೀಯ ಅಧಿಕಾರದಲ್ಲಿದ್ದಾರ ಅಂತವರು ಮಾತ್ರ ಇಲ್ಲಿ ಸರ್ಕಾರಿ ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ. ಉದ್ಯೋಗ ಅಥವಾ ಶಿಕ್ಷಣ ಅಥವಾ ಇನ್ನಿತರ ಯಾವುದೇ ಇದರಲ್ಲಿ ನಮ್ಮವರು ಇಲ್ಲ ಅಂತ ಹೇಳುವ ಸತ್ಯವನ್ನು ಮನಗಂಡರು. ಇಲ್ಲಿ ಬೆಂಗಳೂರು ಆ ಭಾಗದಲ್ಲಿ ಹೊಲೆಯ ಮತ್ತು ಮಾದಿಗ ಅಂತ ಹೇಳುವ 2 ಸಮುದಾಯದವರು ಇಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿಗೆ ಆಗ್ರಹ ಮಾಡಿದಂಥವ್ರು. ಇದನ್ನ ಮನಗಂಡಂತ ಡಿ.ಕೆ. ಮತ್ತು ಅವರ ಸಂಘಟಕರಾದ ನಾವೆಲ್ಲ ಇದನ್ನ ಆಲೋಚನೆ ಮಾಡಿ, ಹಾಗಾದ್ರೆ ನಾವು ಇದಕ್ಕೇನು ಮಾಡಬೇಕು? ಹಾಗಾದ್ರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರದೇ ಇರುವಂತ ನಮ್ಮ ಮನ್ಸ ಜಾತಿಯನ್ನು ಈ ಸರ್ಕಾರದ ಪಟ್ಟಿಯಲ್ಲಿ ಸೇರಿಸುವಂತಾಗಬೇಕು. ಆ ಸರ್ಕಾರದ ಪಟ್ಟಿಯಲ್ಲಿ ಸೇರಿದರೆ ಮಾತ್ರ ನಮ್ಮ ಜಾತಿಗೆ ಒಂದು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನ ನಾವು ಬೇಕಾದಂತ ಸರ್ಕಾರದ ಏನು ಮನ್ಸ ಜಾತಿಯ ಬಗ್ಗೆ ನಮ್ಮಲ್ಲಿ ಕೆಲವು ತಿಳಿವಳಿಕೆ ಇತ್ತು. ಯಾಕೆ ನಮ್ಮ ಈ ಮೇಲ್ಜಾತಿ ಅಂತ ಹೇಳಿಕೊಳ್ಳುವುದು ನಮ್ಮನ್ನ ಏನು ಅಸ್ಪೃಶ್ಯರಾಗಿ ನೋಡ್ತಾ ಇರುವಂತದ್ದು, ನಮ್ಮನ್ನ ಮನ್ಸೇರು ಅಂತ ಹೇಳುವ ಒಂದು ಕೀಳು ಶಬ್ದದಿಂದ ಹೇಳಿಸಿದಂಥದ್ದನ್ನು ನೋಡಿ ನಮಗೆ ಕೂಡ ಇದರ ಬಗ್ಗೆ ತಿಳಿವಳಿಕೆ ಇತ್ತು. ಆದರೆ ಈ ಮನ್ಸ ಎನ್ನುವ ಶಬ್ದದ ಅರ್ಥ ಗೊತ್ತಾದ ನಂತರ, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳವಳಿಯ ರುಚಿ ಸಿಕ್ಕಿದ ನಂತರ ಇದು ಮನ್ಸ ಅಂತ ಹೇಳುವುದು ಕೀಳು ಅಲ್ಲ ಎಂಬ ಭಾವನೆ ನಮ್ಮಲ್ಲಿ ಕೂಡ ಬಂತು. ಅದನ್ನ ಜನರ ಮನಕ್ಕೆ ಬಿತ್ತುವಂತ ಕೆಲಸವನ್ನ ಡಿ.ಕೆ. ಅವರ ಮುಖಾಂತರ ನಾವು ಮಾಡಿದ್ದೀವಿ. ಆದರೂ ಕೂಡ ಈಗಲೂ ಕೂಡ ಅದನ್ನ ವಿರೋಧಿಸುವವರು ಇದ್ದೇ ಇದ್ದಾರೆ. ಡಿ.ಕೆ. ಒಕ್ಕೂರೇ ಇದೆ, ಡಿ.ಕೆ. ಒಕ್ಕೂರೇ ಇದೆ. ಅದು ಮನ್ಸ ಸಂಘಟನೆಯಲ್ಲಿ ಕಟ್ಟಡದಲ್ಲಿ ಇರ್ತದೆ.
ಡಿ.ಕೆ. ಅವರು ಅವರ ಸ್ವಾರ್ಥಕ್ಕಾಗಿ ಮನಸ್ಸ ಸಂಘಟನೆಯನ್ನು ಕಟ್ಟಿಕೊಳ್ಳಿಲ್ಲ ಎಂದು ಕೂಡ ಈ ಸಮಾಜವನ್ನ ಒಂದು ಸರಿಯಾದ ದಾರಿಗೆ ತಗೊಂಡು ಹೋಗಬೇಕು. ಈ ಸಮಾಜದ ಕಟ್ಟ ಕಡೆಯ ಜನರಿಗೂ ಕೂಡ ನ್ಯಾಯ ಒದಗಿಸಿಕೊಡಬೇಕು. ಈ ಅಸ್ಪೃಶ್ಯ ಸಮುದಾಯದಿಂದ ಬಂದಂತ ಈ ಮನ್ಸ ಸಮುದಾಯವನ್ನ ಸರ್ಕಾರದ ಜಾತಿ ಪಟ್ಟಿಗೆ ಸೇರುವಂತ ಮಾಡಿ ಅವರಿಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗಬೇಕಾ ಅದನ್ನು ದೊರಕಿಸಿಕೊಡುವಂತ ಒಂದು ಮೂಲ ಉದ್ದೇಶನೇ ಈ ತುಳುನಾಡು ಮನ್ಸ ಸಮಾಜ ಸೇವಾ ಸಂಘವನ್ನು ಕಟ್ಟುವಂತ ಒಂದು ಪ್ರಮೇಯ ಬಂದು ಡಿ.ಕೆ. ಅವರಿಗೆ. ಅದನ್ನು ಬಹಳಷ್ಟು ಮಂದಿ ವಿರೋಧಿಸಿದ್ದಾರೆ. ಎಂದ್ರು ಆದಿದ್ರಾವಿಡ ಎಂದ್ರು ಮನಸ್ಸೇ ಬರ್ತದೆ. ಸರಿ ಸ್ವಾಮಿ, ಆದಿದ್ರಾವಿಡ ಎಲ್ಲ ಸರ್ಟಿಫಿಕೇಟ್ ತೆಗೆದು ಆದಿದ್ರಾವಿಡ ಅಂದ್ರೆ ತೊಂದರೆ ದಯತೆ ತೊಂದ ಮನ್ಸ ಮಾಡ್ಕೊಂಡು ಜಾತಿ ಪಟ್ಟಿ ಇಚ್ಛಾನ ಎಂದ್ರು ಆದಿದ್ರಾವಿಡ ಒಂದು ವೇಳೆ ಮನ್ಸ ಮಾಡ್ಕೊಂಡು ಜಾತಿ ಪಟ್ಟಿ ಇದು ತೊಂದ ಎಲ್ಲ ಆದಿ ಮನ್ಸ ಒಂದು ವಾರ ಸಂದರ್ಭ ಒಡೆ ಮುಟ್ಟ ಮಾಡಿ ಈ ಮನ್ಸ ಸಂಘಟನೆದ ಬಗ್ಗೆ ಜನಕುಲ ಮಧ್ಯೆ ಹೋಗುವಾಗ ಅಲ್ಲೇನು ಕಲ್ಲು ತಾಕತ್ತು ಗಿಡುತ್ತಲೇ ಕಲ್ಲಿಂದ ಹೊಡೆದು ಓಡಿಸಿ ಅಂತ ಹೇಳಿದ್ದಾರೆ ನಮಗೆ ಈ ಸಂಘಟನೆ ಕಟ್ಟುವಂತ ಸಂದರ್ಭ. ನಮ್ಮನ್ನ ಅಲ್ಲಿ ಹೋಗಿ ಮೀಟಿಂಗ್ ಮಾಡುವಾಗ ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂತ ಹೇಳುವಾಗ ಹೋಗಿ ನೀವು ಯಾಕೆ ಬಂದದ್ದು ಹೋಗಿ ಮತ್ತು ದಯವಿಟ್ಟು. ಆದರೆ ನಾವು ಸಿಟ್ಕೊಳ್ಳಿಲ್ಲ, ಇಮೋಷನ್ ಆಗಲಿಲ್ಲ. ಆಮೇಲೆ ಸರಿ ನಾವು ಹೋಗ್ಲಿಕ್ಕೆ ಬಂದವರು ಕೂತ್ಕೊಳ್ಳಿಕ್ಕೆ ಬಂದವರಲ್ಲ, ಆದರೆ ನಿಮಗೆ ನಮ್ಮ ಮೇಲೆ ಯಾಕೆ ಇಷ್ಟು ಆಕ್ರೋಶ ಅಂತ ಕೇಳಿದಾಗ ಇದು ಮನಸ್ಸನ್ನು ಕಟ್ಟೋದಿಲ್ಲ, ಐಕ್ಯನಿಗೆ ಬಂದಿರುವಂತ ಕೋಪ. ಸರಿ ನಾನು ಸಂಘಟನೆ ಕಂಡಿನ ತಪ್ಪುದಾನೆ. ಸರಿ ಬಹಳಷ್ಟು ಪ್ರಶ್ನೆಗಳು ಬಂತು. ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ನಮ್ಮನ್ನು ಇದು ಹೋಗಿ ಅಂತ ಹೇಳಿದಂತ ಅದೇ ಜನರು ನಮ್ಮನ್ನ ಕ್ಷಮೆ ಕೇಳಿದ್ರು. ದಯಮಂತೆ ಬೇಜಾರು ಮಾಡ್ಕೊಚ್ಚಿ ಎಂದು ಭಾರಿ ತಪ್ಪು ಮಾಡ್ತಾನೆ. ನಿಮಗೆ ಗೊಚ್ಚಾನ ವಿಚಾರವನ್ನು ಪಂಡದ ನೆರಿಯ ಬೇಜಾರು ಮಾಡೋದು ಆಯ್ಕೆ ಏನ್ ಪಂಡೆ ಆ ಬೇಜಾರದ ನರನೇ ಅಂತ ಕಟ್ಟುವಂತಂದ್ರೆ ಅಂತ ಈಗ ಬೇಜಾರ ಆಯ್ತು ನಾನು ನಿಖಿಲ್ ದಾಯೆ ಅಂಚ ಪಂಡದ ಮಂಡ ಬಹುಶಃ ನಿಖಿಲ್ ತಪ್ಪು ಮಾಹಿತಿ ಸಿಕ್ಕಿದ್ರು ಅಂಚದು ನಿಖಿಲ್ ಬೇಜಾರು ಮಾತಾಡೋದು ನಂದು ತಪ್ಪು ಮಾಹಿತಿ ಸಿಕ್ಕಿದ್ರು ತಪ್ಪು ಮಾಹಿತಿ ಸಿಕ್ಕಿದಾತ್ರ ಎಲ್ಲಿ ಕೊಡೋಣ. ಸೊ ಇಂಚ ಜಾತಿ ತುಳುನಾಡು ಮನ್ಸ ಸಮಾಜ ಸೇವಾ ಸಂಘವನ್ನು ಕಟ್ಟರೆ ಕಾರಣ ಒಳ ಮೀಸಲಾತಿಯಿಂದ ಬಗ್ಗೆ ಪಡೆಯ ಒಳ ಮೀಸಲಾತಿ ಇತ್ತೆ ಕರಿನ ಐದು ತುಂಬು ಡಿ.ಕೆ. ಈ ಚಳವಳಿಯ ಮಧ್ಯಳು ಆ ವೈವಾಹಿಕ ಜೀವನಕ್ಕೂ ಎಂಟ್ರಿ ಆಗಿ ಯಾರು ಪನ್ನೋಡ ಚಳವಳಿಯಲ್ಲಿ ಕಟ್ಟೋದು ನಾನು ಒಪ್ಪಂಜಿ ಮಾಸ್ಟರ್ ಪಂಡೆ ರಂಡಲ ಯಾನ ಪನ್ನೋಡ ತುಳುನಾಡು ഒരു ಅಸ್ಪೃಶ್ಯ ಜಾತಿದಾಯ ಯಕ್ಷಗಾನ ತಂಡವನ್ನು ಕಟ್ಟಿದ್ರಿಂದ ಇದು ಮಾಡಲಿಕ್ಕೆ ಒಂದು ಸಂದರ್ಭಗಳು ಮುಲ್ಪ ತುಳುನಾಡು ಯಕ್ಷಗಾನ ಕಲೆ ಪಂಪನವು ಅವು ಮೇಲ್ವರ್ಗದಲ್ಲಿ ಅಥವಾ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿದ್ದ ಒಂದು ಯಕ್ಷಗಾನ ಕಲೆ. ದಲಿತರನ್ನ ಅಸ್ಪೃಶ್ಯದಲ್ಲಿ ಯಕ್ಷಗಾನದ ಒಂದು ಕೆಲಸ ಹೊಂದಿದ್ದೀರಿ. ದಲಿತರನ್ನ ಯಕ್ಷಗಾನದಲ್ಲಿ ಸೇರ್ಕೊಡ್ತಾ ಇರಲಿಲ್ಲ, ಅವರನ್ನ ಸೇರಿಸಿಕೊಡ್ತಾ ಇದ್ರು. ಯಾವುದಕ್ಕೆ? ಟೆಂಟ್ ಕಟ್ಟಲಿಕ್ಕೆ, ಆಮೇಲೆ ಕಂಬ ಉಗಿಲಿಕ್ಕೆ, ಚೈರ್ ಸೆಟ್ ಮಾಡಲಿಕ್ಕೆ, ಇಂಥದಕ್ಕೆ ಮಾತ್ರ ಉಪಯೋಗಿಸ್ತಿದ್ರು. ಆದರೆ ವೇಷಭೂಷಣ ಮಾಡಲಿಕ್ಕೆ ದಲಿತರಿಗೆ ಅಸ್ಪೃಶ್ಯರಿಗೆ ಅವಕಾಶ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಡಿ.ಕೆ. ಅವರ ಒಂದು ದೂರಗಾಮಿ ಆಲೋಚನೆ ನೋಡಿ, ಅಸ್ಪೃಶ್ಯರಾಗಿ ನಮಗೆ ನಮ್ಮದೇ ಒಂದು ಯಕ್ಷಗಾನ ತಂಡವನ್ನು ನಾವು ಯಾಕೆ ಕಟ್ಟಬಾರದು ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಆಟ ಕೂಟ ಪದ್ಮುಂಜ ಶುರು ಮಾಡುವ ಅಂತ ಹೇಳುವ ಒಂದು ಸಾಂಪ್ರದಾಯಿಕವಲ್ಲದ ಒಂದು ಯಕ್ಷಗಾನ ತಂಡವನ್ನು ಕಟ್ಟಿಕೊಂಡು ಇಡೀ ಇಲ್ಲಿ ಏನು ಪುರಾಣ ಮತ್ತು ಇತಿಹಾಸದಲ್ಲಿ ಮರೆ ಹೋಗಿರುವಂತ ನಮ್ಮ ತುಳುನಾಡಿನ ಏನು ಸತ್ಯ ದೈವಗಳಂತೆ ಏನು ನಾವು ಆರಾಧಿಸ್ತಾ ಇದ್ದೇವ ಅವರ ಕಥೆಗಳನ್ನ ನಿಜ ಘಟನೆಗಳ ರೂಪದಲ್ಲಿ ಅದನ್ನ ಯಕ್ಷಗಾನದ ಪ್ರಸಂಗಗಳನ್ನಾಗಿ ಮಾಡಿ
ಒಬ್ಬ ನಮ್ಮ ಜೊತೆ ಪ್ರಸಂಗ ಕರೆದಿದ್ರು, ಬಹಳ ಯಕ್ಷಗಾನದ ದೊಡ್ಡ ಕಲಾವಿದರು, ಶ್ರೀನಾಥ್ ಮಂಗಲ್ಪಾಡಿ ಅಂತ, ಅವರು ನಮ್ಮ ಜೊತೆ ಇದ್ದರು. ಅವರು ಯಕ್ಷಗಾನದ ಪದ್ಯಗಳನ್ನು ರಚನೆ ಮಾಡಿ ಯಕ್ಷಗಾನದ ಪ್ರಸಂಗಗಳನ್ನು ಬರೆದು ತುಳುನಾಡಿನ ಮತ್ತು ಇಡೀ ಕನ್ನಡ ಘಟ್ಟದ ಮೇಲೆ ಕೂಡ ಯಕ್ಷಗಾನದ ತಂಡವನ್ನು ತಗೊಂಡು ಹೋಗಿ ಈ ಯಕ್ಷಗಾನ ಕಲೆ ಅಂತ ಹೇಳುವುದು ಬರೀ ಬ್ರಾಹ್ಮಣರಿಗೆ ಅಥವಾ ಮೇಲ್ಜಾತಿಗಳಿಗೆ ಸೀಮಿತ ಅಲ್ಲ, ಇದು ಅಸ್ಪೃಶ್ಯರಿಗೆ ಕೂಡ ಇದು ಯಕ್ಷಗಾನ ಕಲೆ ಕಾರ್ಯಗತ ಆಗಿದೆ. ಇದು ನಮ್ಮ ಬ್ಲಡ್ ಅಲ್ಲಿ, ನಮ್ಮ ರಕ್ತದಲ್ಲಿ ಇದೆ ಅಂತ ಹೇಳುವುದನ್ನು ತೋರಿಸಿಕೊಟ್ಟವರು ಡಿ.ಕೆ. ಅವರು. ಆ ನಂತರ ಹೊರಗಡೆ ಐತಪ್ಪ ಅಂತ ಹೇಳುವ ಒಂದು ಯಕ್ಷಗಾನದ ತಂಡವನ್ನು ಕಟ್ಟಿಕೊಂಡ್ರು. ಅದು ಹೆಚ್ಚು ಸಮಯ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಬಟ್ ನಮಗೂ ಕೂಡ ಡಿ.ಕೆ.ನವರ ಈ ಯಕ್ಷಗಾನ ತಂಡವನ್ನು ಬಹಳಷ್ಟು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮವರೇ ಇದಕ್ಕೆ ಪ್ರೋತ್ಸಾಹ ನೀಡಲಿಲ್ಲ. ಇದು ನಮಗೆ ಬಹಳ ಬೇಸರದ. ನಮ್ಮವರೇ ಇದಕ್ಕೆ ಪ್ರೋತ್ಸಾಹ ನೀಡಲಿಲ್ಲ. ಹಾಗಾಗಿ ಸಾಧಾರಣ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್ಕಾರದಿಂದ ಅನುದಾನವನ್ನು ಪಡ್ಕೊಂಡಂತ ಯಕ್ಷಗಾನದ ಏನು ವೇಷಭೂಷಣಗಳೆಲ್ಲ ಇವತ್ತು ಡಿ.ಕೆ.ನವರ ಮನೆಯಲ್ಲಿ ಕುಳಿತಿದೆ. ಅಂತ ಸಂದರ್ಭದಲ್ಲಿ ಡಿ.ಕೆ.ನವರು ಈ ಚಳವಳಿ ಜೊತೆ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಪರಿಚಯ ಆತ್ರಾಡಿ ಅಮೃತಶೆಟ್ಟಿ ಅವರು. ಡಿ.ಕೆ.ನವರಲ್ಲಿರುವಂತಹ ವಿದ್ವತ್ತು, ಅವರ ಭಾಷಣದ ಕಲೆ, ಅವರಲ್ಲಿರುವಂತಹ ವಿಚಾರಗಳಿಗೆ ಮಾರುವುದಂತ ಆತ್ರಾಡಿ ಅಮೃತಶೆಟ್ಟಿ ಅವರು ಅವರನ್ನ ಬಹಳ ಸಂಗಾತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳುವಂತ ಆಶಯ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಇನ್ನೊಬ್ಬರು ತುಳು ಸಾಹಿತಿ ಮತ್ತು ವಿದ್ವಾಂಸರು ಹೇಳಿರಬೇಕಾಗಿಲ್ಲ, ಒಬ್ಬರು ಪೇರೂರು ವಿಚಾರು ಅಂತ ಹೇಳಿ ಅವರು, ಆಮೇಲೆ ಕಾಂತಪಾಲಂಗರ್ ಇಂಥವರೆಲ್ಲ ಹೋಗಿ ನಮ್ಮ ಆತ್ರಾಡಿ ಅಮೃತಶೆಟ್ಟಿ ಅವರ ಮನೆಗೆ ಹೋಗಿ ಅವರ ನೆಂಟಸ್ಸಿಗೆ ಮಾತಾಡಿದರು. ಆತ್ರಾಡಿ ಅಮೃತಶೆಟ್ಟಿ ಅವರ ಸಹೋದರಿ ಇಲ್ಲಿದ್ದಾರೆ, ಅವರ ಭಾವ ಇದ್ದಾರೆ, ಈ ವೇದಿಕೆಯಲ್ಲಿ ಎದುರುಗಡೆ ಇದ್ದಾರೆ ಹಾಸನದಲ್ಲಿ. ಅವ್ರ ಜೊತೆ ಹೋಗಿ ಮಾತಾಡಿದಾಗ ಆತ್ರಾಡಿ ಅಮೃತಶೆಟ್ಟಿ ಅವರ ತಂದೆಯವರು ಸಂಜೀವ್ ಶೆಟ್ಟರು ಒಂದು ಸರಿ ದಿಗ್ಭ್ರಮೆ ಆದರು. ಒಬ್ಬ ಅಸ್ಪೃಶ್ಯ ಜಾತಿಯವರನ್ನು ಬಂಡ ಸಮುದಾಯದಲ್ಲಿ ನೆಂಟಸಿಕೆ ಮಾಡಲಿಕ್ಕೆ ಬರ್ತಾನೆ ಅಂತ ಹೇಳುವಾಗ ಜಾತಿ ವ್ಯವಸ್ಥೆಯಿಂದ ಇದ್ದಂತ ಒಂದು ಸಮುದಾಯಕ್ಕೆ ಒಂದ್ಸರಿ ಆಶ್ಚರ್ಯ ಆದರೂ ಕೂಡ, ಆದರೆ ಅವರು ವಿಚಾರ ಉಂಟು. ಯಾರು? ಆತ್ರಾಡಿ ಅಮೃತಶೆಟ್ಟಿ ಮತ್ತು ಡಿ.ಕೆ. ಅವರ ತಂದೆಯವರು ಸಂಜೀವ್ ಶೆಟ್ಟಿ. ಯಾಕಂತ ಹೇಳಿದ್ರೆ ಅವರ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಇವತ್ತು ಆತ್ರಾಡಿ ಅಮೃತಶೆಟ್ಟಿ ಅವರು ಒಬ್ಬ ಲೇಖಕಿಯಾಗಿ ತುಳು ಸಾಹಿತಿಯಾಗಿ ಹೆಸರನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ತಂದೆಯವರು ಹೇಳಿದರು, ಇಲ್ಲ ಅವಳು ಏನು ತೀರ್ಮಾನ ತೆಗೆದುಕೊಳ್ತಾಳೆ ಅದಕ್ಕೆ ನನ್ನ ಸಮ್ಮತಿ ಬೇಕು, ತೊಂದರೆ ಇಲ್ಲ. ಅಲ್ಲಿಂದ ಅವರ ಮದುವೆ ನೆಂಟಸಿಗೆ ಆಯಿತು. ಇದೇ ಸಮಾಜ ಮಂದಿರದ ಈ ಮೈದಾನದಲ್ಲಿ 1996 ಡಿಸೆಂಬರ್ 6ನೇ ತಾರೀಕಿಗೆ ಸಾವಿರಾರು ಜನರ ಸಮ್ಮುಖದಲ್ಲಿ ಯಾವುದೇ ಪುರೋಹಿತ ಪೌರೋಹಿತ್ಯ ಇಲ್ಲದೆ ಇವತ್ತು ಮದುವೆಯನ್ನು ಆತ್ರಾಡಿ ಅಮೃತಶೆಟ್ಟಿ ಅವರು ಡಿ.ಕೆ. ಅವರನ್ನು ವರಿಸಿದಂತ ಇದೇ ಜಾಗದಲ್ಲಿ ಈಗ ಬಹಳ ಮೈದಾನ ಬಹಳ ಚಿಕ್ಕದಾಗಿದೆ. ಅಲ್ಲಿ ಸುತ್ತಮುತ್ತ ಎಲ್ಲ ಕಟ್ಟೋಣಾಗಿ ಅದಕ್ಕಿಂತ ಬಹಳ ದೊಡ್ಡದಾಗಿತ್ತು. ಆ ಮದುವೆಯ ಸಂದರ್ಭದಲ್ಲಿ ಅಷ್ಟು ಜನರನ್ನು ಸೇರಿಸಬೇಕಾದ್ರೆ ನಾನು, ಸೋಮಪ್ಪ ಮಾಸ್ಟರು, ರಮೇಶ್ ಮೋದಿ, ಹಾಗೆ ಕೆಲವರು ನಮ್ಮ ಜೊತೆ ನಮ್ಮ ಮುತ್ತೂರಿನ ಗೋಪಾಲ ಇಂಥವರೆಲ್ಲ ಸೇರಿಕೊಂಡು ಬಹಳಷ್ಟು ತಿರುಗಾಡಿ ಹೆಚ್ಚು ಕಡಿಮೆ 1 ತಿಂಗಳು ರಾತ್ರಿ ಹಗಲೆಲ್ಲದೆ ಓಡಾಡಿ ಇಲ್ಲಿ ಅವತ್ತು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಬಂದಿದ್ರು, ದೊಡ್ಡ ದೊಡ್ಡ ಸಾಹಿತಿಗಳು ಬಂದಿದ್ರು. ಯಾವುದೇ ಲೌಕಿಕ ಇದಿಲ್ಲದೆ, ಮಂತ್ರಗಳ ಘೋಷಣೆ ಇಲ್ಲದೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ಶ್ರೀಮಾನ್ ಡಿ.ಕೆ. ಅವರು ಆತ್ರಾಡಿ ಅವರ ಕೈ ಹಿಡಿದರು. ಅವತ್ತು 24 ಗಂಟೆಯ ಪ್ರೋಗ್ರಾಮ್ ಆಗಿತ್ತು. ಅವತ್ತು ಯಕ್ಷಗಾನ ಹಗಲಲ್ಲಿ ವಿಚಾರ ಸಂಗೀತ ಮತ್ತು ಮದುವೆ ಕಾರ್ಯಕ್ರಮ ಎಲ್ಲ ಆಯಿತು. ಮಧ್ಯಾಹ್ನ ಊಟ ಆಗಿ ರಾತ್ರಿ ಯಕ್ಷಗಾನ ಇದೆ. ನಿಲತಮಗೆ ತುಳುಕು ನಿಲತಮಗೆ ಬಲಿ ಅಂದ್ರೆ ಅಂತ ಹೇಳುವ ಮತ್ತೊಂದು ಕಾರಣದ ಕ್ರಾಂತಿ ಅಂತ ಹೇಳುವ 2 ಪ್ರಸಂಗವನ್ನ ಇದೇ ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡುವ ಮುಖಾಂತರ ಮರುದಿವಸ ಆಮೇಲೆ ಅವತ್ತು
ತುಳುನಾಡು ಪರಪೋಕು ಊರ್ಬಲಿ ಅಂತ ಹೇಳುವ ಒಂದು ಸಾಂಸ್ಕೃತಿಕ ಜಾಥಾವನ್ನು ಆರಂಭ ಮಾಡಿದ್ರು ಡಿಸೆಂಬರ್ 6, 1996. ಆವತ್ತಿನಿಂದ 42 ದಿನಗಳ ಕಾಲ ಆದರಣೀಯ ಅಮೃತ ಶೆಟ್ಟಿಯವರು DK ಅವರ ಜೊತೆ ಆ ಊರ್ಬಲಿ ಜೊತೆ ತಿರುಗಾಡಿ ಅವರ ಜೊತೆ ಯಕ್ಷಗಾನದ ತಂಡದಲ್ಲಿ ಇದ್ದವರು ತುಂಬ ಮಂದಿ ಇದ್ದಾರೆ ಇಲ್ಲಿ. ಇವರೆಲ್ಲ ಸೇರಿಕೊಂಡು 42 ದಿನಗಳ ಕಾಲ ಇಡೀ ತುಳುನಾಡು ಹಾಗೆಯೇ ನಮ್ಮ ಮಲೆನಾಡಿನಲ್ಲಿ ತಿರುಗಾಡಿ ಯಕ್ಷಗಾನದ ಸಾಂಸ್ಕೃತಿಕ ಒಂದು ಉತ್ಸವವನ್ನು ಮಾಡಿಕೊಂಡು ಜನರಲ್ಲಿ ಸಾಂಸ್ಕೃತಿಕವಾಗಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು DK ಅವರು ಮಾಡಿಕೊಂಡಿದ್ದರು. ಆ ನಂತರದ ದಿನಗಳಲ್ಲಿ ಅವರು ತುಳುನಾಡು ಮನ್ಸ ಸಮಾಜ ಸೇವಾ ಸಂಘವನ್ನು ಕಟ್ಟಿಕೊಂಡು ಇವತ್ತು ನಮ್ಮ ಕಣ್ಣ ಮುಂದೆ ಇಲ್ಲ DK ಅವರು. ನಾನಿಲ್ಲಿ ಒಳ ಮೀಸಲಾತಿಯ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಚಾರಗಳನ್ನು ನಾವು ತಿಳಿಸಿ ಆಮೇಲೆ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂತ ಹೇಳಿದ್ರೆ ಸಮಯದ ಅಭಾವ ಇದೆ. ಇಲ್ಲಿ ಒಳ ಮೀಸಲಾತಿಗೆ ಕಳೆದ ಈ ಚುನಾವಣೆ ಮೊದಲು ಇದ್ದಂಥ ಹಿಂದಿನ ಸರ್ಕಾರ ಒಳ ಮೀಸಲಾತಿಯನ್ನ ನಾವು ಜಾರಿ ಮಾಡ್ತೇವೆ, ಅದೊಂದು ಕಣ್ಣೋರಿಸುವ ತಂತ್ರ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೂ ಕೂಡ ಅವರ ಅಜೆಂಡಾದಲ್ಲಿ ಇದ್ದಂಥ ಒಳ ಮೀಸಲಾತಿಯ ಒಂದು ಏನು ಹುನ್ನಾರ ಇದೆ ಅಂತ ಹೇಳಿದ್ರೆ ಇಲ್ಲಿ ಯಾರಾದ್ರೂ ಹೇಳಿ ಸಭಿಕರಲ್ಲಿ ಯಾರಾದ್ರೂ ಇಲ್ಲಿ ಮೀಸಲಾತಿ ಅಂತ ಹೇಳೋದು ನಮಗೆ SC STಗಳಿಗೆ ಎಷ್ಟು % ಇದೆ? SC STಗಳಿಗೆ ಇರುವಂತ ಮೀಸಲಾತಿ ಎಷ್ಟು %? ಎಷ್ಟು? 15. SCಗಳಿಗೆ ಎಷ್ಟು? STಗಳಿಗೆ ಎಷ್ಟು? ಅದು ಈಗ ಒಳ ಮೀಸಲಾತಿಯ ಇವರು ರೆಕಮೆಂಡ್ ಮಾಡಿದಷ್ಟೇ. ಆದರೆ SCಗಳಿಗೆ 15%, SCಗಳಿಗೆ STಗಳಿಗೆ 3%. ಮೊದಲು ಸಂವಿಧಾನಬದ್ಧವಾಗಿ ಬಂದದ್ದು ಮೀಸಲಾತಿ ನಮಗೆ ಟೋಟಲ್ 18%, ಅದರಲ್ಲಿ 15% SCಗಳಿಗೆ, 13% STಗಳಿಗೆ. ಅದನ್ನ ಇವರ ಏನು ಒಳ ಮೀಸಲಾತಿಯ ಸಂದರ್ಭದಲ್ಲಿ ನಮಗೆ ಹೆಚ್ಚಿಗೆ ಮಾಡಬೇಕಂತ ಹೇಳಿ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಅದನ್ನ ಏನು STಗಳಿಗೆ 17%, 7% SCಗಳಿಗೆ 17% ಅಂತ ಘೋಷಣೆ ಮಾಡಿದ್ರು. ಅದು ಏನೋ ಕೇಂದ್ರ ಸರ್ಕಾರದಿಂದ ಏನೋ ಅಸ್ತಿತ್ವಕ್ಕೆ ಬಂದಿಲ್ಲ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ವಲಯ ಸಂಬಂಧಿ ಜಾತಿಗಳು 29 ಜಾತಿಗಳಿದ್ದೇವೆ ವಲಯ ಇದರಲ್ಲಿ. ನೀವು ಮಾದಿಗ ಸಮುದಾಯದಲ್ಲಿ 50 ಜಾತಿಗಳಿದ್ದಾವೆ. ಅವರ ಉಪಜಾತಿಗಳು ಬೇರೆ ಬೇರೆ ಇದ್ದಾವೆ. ಆಮೇಲೆ ವಲಯದಲ್ಲಿ 29%, ಲಂಬಾಣಿ ಇದರಲ್ಲಿ ಒಂದು 10 ಜಾತಿಗಳಿವೆ, ಉಪಜಾತಿಗಳಿದ್ದಾವೆ. ಹಾಗೆ ಬೇರೆ ಅಂಡಾಗಿ ಅಸ್ಪೃಶ್ಯ ಜಾತಿಗಳಲ್ಲಿ ಒಂದಷ್ಟು ಜನಗಳಿದ್ದಾರೆ. ಈ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಎಷ್ಟು % ಜನರಿಗೆ ಸರ್ಕಾರ ಅನುಮೋದನೆ ಮಾಡಿದ್ದು ಗೊತ್ತಾ? ಮಾದಿಗ ಸಂಬಂಧಿಗೆ 6%, 50 ಜಾತಿಗಳಿಗೆ 6% ಮೀಸಲಾತಿ. ಹಾಗೆಯೇ ವಲಯ ಸಂಬಂಧಿಗೆ 5% ಮೀಸಲಾತಿ. ಇದನ್ನ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ದಯವಿಟ್ಟು ಇದನ್ನು ಗಮನಿಸಿಕೊಳ್ಳಿ. ಯಾಕೆಂತ ಹೇಳಿದ್ರೆ ಮೀಸಲಾತಿ ಅಂತ ಹೇಳಿದ್ರೆ ಕೆಲವರಿಗೆ ಮೀಸಲಾತಿ ನಮಗೆ ಮೀಸಲಾತಿ ಮೀಸಲಾತಿ ಎಷ್ಟು % ಅಂತ ಗೊತ್ತಿಲ್ಲ. ಒಬ್ರು ಭಾರಿ ದೊಡ್ಡ ಒಬ್ರು ಚಳವಳಿ ಮಾಡ್ತಾ ಇದ್ದೇನಂತ ಓದ್ಕೊಡೋರು ಒಬ್ರು ನನ್ನ ಹತ್ರನೇ ಕೇಳಿದ್ರು ಅಂತ. ನಂಗೆ ಮೀಸಲಾತಿ ಏನು ಮಾಡ? ಸರ್ಕಾರಿ ಹುದ್ದೆಯಿಂದ ಎಲ್ಲ ಸರ್ಕಾರಿ ಉದ್ಯೋಗದ ಎಲ್ಲ ಇದನ್ನ ಅನುಭವಿಸಿಕೊಂಡು ನನ್ನ ಹತ್ರ ಕೇಳೋದು ಒಂದ್ಸರಿ. ಇದು ನಮಗೆ ಮೀಸಲಾತಿ ಎಷ್ಟು ಏನ್ ಹೇಳೋದು ನಾವು ಹೇಳಿದ್ವಿ. ಅದು ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅಂದ್ರೆ ವಲಯ ಸಂಬಂಧಿಗಳಿಗೆ 5%, ಆಮೇಲೆ ಲಂಬಾಣಿಯ ಅಲ್ಲಿರುವಂತ ಅದರಲ್ಲಿ 10 ಉಪಜಾತಿಗಳಿವೆ, ಅದರಲ್ಲಿ 3%. ಇತರ ಅಸ್ಪೃಶ್ಯ ಜಾತಿಗಳಿಗೆ 1% ಮೀಸಲಾತಿ. ಇತರ ಅಸ್ಪೃಶ್ಯ ಜಾತಿಗಳಂದ್ರೆ ಯಾರು ಆಲೋಚನೆ ಮಾಡಿ. ನಮ್ದು ಮನ್ಸ ಅಂತ ಹೇಳೋದು ವಲಯ ಸಂಬಂಧಿ ಜಾತಿಗಳಲ್ಲಿ ಇಲ್ಲ, ಮಾದಿಗ ಸಂಬಂಧಿ ಜಾತಿಯಲ್ಲಿ ಇಲ್ಲ. ನಮ್ಮದು ಮನ್ಸ ಅಂತ ಹೇಳೋದು ಒಂದು ಪ್ರತ್ಯೇಕ ಅಸ್ತಿತ್ವ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತ ಒಂದು ಜಾತಿ ಮನ್ಸ ಅಂತ ಹೇಳೋದು. ಮೊನ್ನೆ ಕಳೆದ ಒಂದು ತಿಂಗಳ ಹಿಂದೆ
ಮಾದಿಗ ಸಂಘದ ರಾಜ್ಯಾಧ್ಯಕ್ಷರಾಗಿರುವವರು ನನಗೆ ಫೋನ್ ಮಾಡಿ, ಎಲ್ಲಿಂದಲೂ ನನ್ನ ಫೋನ್ ನಂಬರ್ ಸಿಕ್ಕಿದಂತೆ ನನ್ನ ಹತ್ರ ಮಾತಾಡಿದರು. ಸರ್ ನೀವು ಅಚ್ಯುತ್ ಅವರು? ಹೌದು, ನಾನು ಮಾದಿಗ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಅವರು ಕೆಲವು ಪ್ರಶ್ನೆಗಳು ಕೇಳಿದರು. ನೀವು ಮಾದಿಗ ಮತ್ತು ಮನ್ಸ ಸಮುದಾಯಕ್ಕೆ ಏನಾದರೂ ಸಂಬಂಧ ಇದೆಯಾ, ಅಲ್ಲ ಏನಾದರೂ ಸಾಮ್ಯತೆಗಳಿದ್ದಾವ? ಇಲ್ಲ. ಹಾಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿಕೊಂಡ್ರು. ನಿಮ್ಮ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರು. ನಮ್ಮ ಮನ್ಸ ಜಾತಿಯ ಜನಸಂಖ್ಯೆ ನಾವು ಸಂಪೂರ್ಣ ಸಮೀಕ್ಷೆ ಮಾಡಲಿಲ್ಲ, ಅದು ಸರ್ಕಾರದಿಂದ ಆಗಬೇಕು. ಆದರೆ ನಾವು ಓವರಾಲ್ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ 7 ಜಿಲ್ಲೆಯಲ್ಲಿ ನಮ್ಮ ಮನ್ಸ ಜಾತಿಯವರು ಹಮ್ಮಿಕೊಂಡಿದ್ದಾರೆ. 7 ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಎಂದು 4 ರಿಂದ 5 ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳುವುದು ಅವರಿಗೆ ಆಶ್ಚರ್ಯ. 4 ರಿಂದ 5 ಲಕ್ಷ ನಮ್ಮ ಜನಸಂಖ್ಯೆ ಇದೆ ಅಂತ ಹೇಳೋದು, ಹೋದರೆ ನಮ್ಮ ವಲಯ ಮತ್ತು ಮಾದಿಗ ಸಮುದಾಯದಿಂದ ನಿಮ್ಮ ಸಮುದಾಯವನ್ನು ದೊಡ್ಡದನ್ನು ಹೌದು ಅಂತೇಳಿ. ಹಾಗಾದರೆ ನಾವು ಒಳ ಮೀಸಲಾಗಿ ಖಂಡಿತ ಹೋರಾಟ ಮಾಡಬೇಕು, ನಿಮ್ಮ ಸಹಕಾರ ಕೂಡ ಬೇಕು ಅಂತ ಹೇಳಿದ್ರು. ಖಂಡಿತ ನಮ್ಮ ಸಹಕಾರ ನೀಡ್ತೇವೆ ಅಂತ ಹೇಳಿದ್ದೀವಿ, ಭರವಸೆಯನ್ನು ನಾವು ಕೂಡ ಕೊಟ್ಟಿದ್ದೇವೆ. ಇಲ್ಲಿ 1% ಅದರ್ ಅನ್ಟಚಬಲ್ ಕಾಸ್ಟ್ ಅಂದ್ರೆ ಇತರ ಅಸ್ಪೃಶ್ಯ ಜಾತಿಗಳಿಗೆ 1% ಮೀಸಲಾತಿ. ಆ 1% ಅಲ್ಲಿ ಯಾರು ಬರ್ತಾರೆ? ಈ ತುಳುನಾಡಿನಲ್ಲಿರುವಂತಹ ಮನ್ಸರು, ಮುಂಡಾಳರು, ಮುಗಿಯರು, ನಲಿಕೆಯವರು, ಪಂಬದರು ಇತ್ಯಾದಿ ಜಾತಿಗಳು. ಇಷ್ಟು ಜನಸಂಖ್ಯೆಯಲ್ಲಿರುವ ನಮಗೆ 1% ಮೀಸಲಾತಿ, ಇದು ಆಲೋಚನೆ ಮಾಡಿ. ಅದೇ ನಮ್ಮ ಜಾತಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರ್ತಾ ಇದ್ರೆ ನಮಗೆ ಇಂಥೊಂದು ದೈನ್ಯ ಸ್ಥಿತಿ ಬರ್ತಾ ಇತ್ತ? ಖಂಡಿತ ಇಲ್ಲ. ಇದು ಒಂದು ವೇಳೆ ಇಂಥ ಈ ಮೀಸಲಾತಿಯ ಈ ಸರ್ಕಾರದ ಇದು ಜಾರಿಯಾದಲ್ಲಿ ಇದರಲ್ಲಿ ತುಳುವಿನಲ್ಲಿ ಹೇಳ್ತಾರೆ ಕಡಲೆ ದೊಡ್ಡಗೆ ಎಣ್ಣೆ ಮೇಲೆ ಹಾಕಿಸಿದಂತೆ. ಕಡಲೆ ಉಳಿಯುವಾಗ ಅದ್ರ ಜೊತೆ ಎಳ್ಳು ಹಾಕಿದ್ರೆ ಏನಾಗ್ತದೆ? ಕಡಲೆಕಾಯಿ ಉಳಿದಾನಲ್ಲ, ಎಳ್ಳು ಸುಟ್ಟು ಅದೇ ಪರಿಸ್ಥಿತಿ ನಮ್ಮ ಜನರಿಗೆ ಬರ್ತದೆ. ಈ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ನಾವು ತುಳುನಾಡು ಅಂತ ಸಮಾಜ ಸೇವಾ ಸಂಘವನ್ನು ಕಟ್ಟಿದ್ದೇವೆ ನಿಮ್ಮ DK-ಅವರ ನೇತೃತ್ವದಲ್ಲಿ. ಇದನ್ನು ಅರ್ಥ ಮಾಡಿಕೊಳ್ಳದಂತ ನಮ್ಮ ವಿದ್ಯಾವಂತ ನೌಕರರು ಮತ್ತು ವಿದ್ಯಾವಂತರಾಗಿರುವವರು ನಮ್ಮನ್ನ ದೂಷಿಸಲಿಕ್ಕೆ ಶುರು ಮಾಡಿದರು. ಹಾಗೆ ಮನ್ಸ ಸಂಘದ ಹಗಲೇ ಮುಟ್ಟ ಸೇರಿದರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪಟ್ಟಣದಲ್ಲಿರುವಂತಹ ನಮ್ಮ ಸಮುದಾಯದವರು ನಮ್ಮ ಜೊತೆ ಸಂಬಂಧ ಮಾಡಬಾರ್ದಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ತಾರೆ. ಮನ್ಸ ಸಮುದಾಯದ ಮನ್ಸ ಸಂಘಟನೆ ಅವರ ಜೊತೆ ಹೆಣ್ಣು ಕೊಡಬಾರ್ದು, ಅವರಿಂದ ತರಬಾರ್ದು ಅಂತ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದು ಸ್ವಯಂ ಪ್ರೇರಿತ ಇದು ಮಾಡಿಬಿಟ್ಟು ಇರಲಿ. ಇದು ಏನು ಅವರ ಅಜ್ಞಾನದ ಪರಮಾವಧಿ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಒಂದು ಕಾರಣಕ್ಕಾಗಿ ನಾವು ಮನ್ಸ ಸಂಘಟನೆಯನ್ನು ಕಟ್ಟಿಕೊಂಡಿದ್ದೇವೆ. DK-ಅವರ ಹೋರಾಟಕ್ಕೆ ಒಂದು ರೂಪುರೇಷೆ ಕೊಡಬೇಕು. ಅದು ಬಹಳ ಶ್ರಮದ ಕೆಲಸ. ಯಾಕಂತ ಹೇಳಿದ್ರೆ ಒಂದು ಜಾತಿಯ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಸಮೀಕ್ಷೆ ಆಗಬೇಕು, ಜಾತಿಯ ಬಗ್ಗೆ ಅಧ್ಯಯನ ಆಗಬೇಕು, ಇಲ್ಲಿ ರಾಜ್ಯ ಸರ್ಕಾರ ಅದನ್ನ ಚರ್ಚೆ ಮಾಡಬೇಕು, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಕೇಂದ್ರ ಸರ್ಕಾರದಲ್ಲಿ ಅದನ್ನು ಮಂಡನೆಯಾಗಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದ ಮೇಲೆನೇ ಒಂದು ಜಾತಿ ಪಟ್ಟಿಯಲ್ಲಿ ಸೇರಬೇಕು. ಇದು ನಮ್ಮ ಕಾಲಕ್ಕೆ ಮುಗಿಬಾರದು ಅಂತ ಹೇಳುವ ನಮ್ಮ ಆಶಯ. DK-ಅವರನ್ನ ಕಳ್ಕೊಂಡಿದ್ದೀವಿ. ಇನ್ನೊಬ್ಬ ನಮ್ಮ ಹೋರಾಟದ ಬೆನ್ನೆಲುಬಾಗಿ ನಮಗೆ ನಿಂತವರು ನಿಮ್ಮನ್ನು ದಾಸಪ್ಪ ಹೇಳಬಾರದು, ಅವರನ್ನ ಕೂಡ ಕಳ್ಕೊಂಡಿದ್ದೇವೆ. ಈಗ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ನಮಗೆ ಬೆಂಬಲವಾಗಿ ನೀವು ನಿಂತರೆ ಖಂಡಿತ ಇದನ್ನ ಈ ಮನ್ಸ ಹೆಸರನ್ನ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಾವು ನಿಮಗೆ ಖಂಡಿತ ಕಷ್ಟನೇ ಇಲ್ಲ. ನಿಮ್ಮೆಲ್ಲರ ಬೆಂಬಲ ನಮಗೆ ಖಂಡಿತ ಬೇಕು, ನಿಮ್ಮ ಸಹಕಾರ ಬೇಕು. ಯಾಕೆಂತ ಹೇಳಿದ್ರೆ ಇನ್ನು ಬರುವ ಮುಂದಿನ ಪೀಳಿಗೆಗೆ ನಮ್ಮ ಹೆಸರು, DK-ನವರ ಹೆಸರು ಅಥವಾ ನಮ್ಮ ನಾಯಕರವರ ಹೆಸರು ಒಂದು ಇತಿಹಾಸದ ಪುಟದಲ್ಲಿ ಸೇರಬೇಕಿದ್ದರೆ ನಮ್ಮ ಹೆಸರು ಜಾತಿ ಪಟ್ಟಿಯಲ್ಲಿ. ಅಲ್ಲಿವರೆಗೆ ನಾವು ಎಲ್ಲಿ ಕೂಡ ವಿರಮಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಒಂದು ಚಿಕ್ಕ ಅನುಭವ ನಾನು ಹೇಳ್ತೇನೆ. ಇತ್ತೀಚೆಗೆ ನನಗೊಂದು ಬಂದಂತ ಮಾಹಿತಿ, ಮೊನ್ನೆ ಬಹುಶಃ ಒಂದು ತಿಂಗಳಾಗಿರ್ಬೋದು, ಮಂಗಳೂರು ತಾಲೂಕು ಆಫೀಸಿಗೆ 2 ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಳಿಕ್ಕೆ ಹೋದರು.
ಜಾತಿ ಪ್ರಮಾಣ ಪತ್ರ ಕಟ್ಕೊಂಡು ಹೋದಾಗ ಅವರು ಅಪ್ಲಿಕೇಶನ್ ಅಲ್ಲಿ ಆದಿದ್ರಾವಿಡ ಅಂತ ಹಾಕೊಂಡಿದ್ರು. ಆದಿದ್ರಾವಿಡ ಅಂತ ಹಾಕೊಳ್ಳುವಾಗ ತಹಶೀಲ್ದಾರ್ ಕೇಳಿದ್ರಂತೆ, ಆದಿದ್ರಾವಿಡ ಅಂತ ಹಾಕೊಂಡಿದ್ದೀರಿ ನೀವು, ಉಪಜಾತಿಯವರು ಅಂತ ಕೇಳಿದ್ರು. ಉಪಜಾತಿ ಯಾವ್ದು ಅಂತ ಹೇಳಿದ್ರು. ಈ ಹುಡುಗರ ಹತ್ರ ಯಾವ್ದಂತ ಹೇಳಲಿಕ್ಕೆ ಗೊಂದಲ. ಮನ್ಸ ಅಂತ ಹೇಳಲಿಕ್ಕೆ, ಮನ್ಸ ಅಂತ ಗೊತ್ತಿಲ್ಲ, ಅದನ್ನು ಹೇಳಲಿಕ್ಕೆ ಅವರಿಗೆ ಏನು ತಿಳಿಯಕ್ಕೆ ಬಿಡಲಿಲ್ಲ. ಅದು ನೀವು ನಮ್ದು ಪರಿಶಿಷ್ಟ ಜಾತಿಯಲ್ಲಿ ಆಗಿದ್ದೀರ. ಪರಿಶಿಷ್ಟ ಜಾತಿ ಅಂತ ಹೇಳೋದು ಜಾತಿ ಅಲ್ಲ, ಇಟ್ ಈಸ್ ಎ ಶೆಡ್ಯೂಲ್ ಪಟ್ಟಿ ಅಂತ ಹೇಳಿದ್ರು. ಅದು ಯಾವುದು ಅಂತ ಹೇಳಿ ನೀವು ಉಪಜಾತಿಯನ್ನು ಬರೆಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇವರು ಹೊರಗೆ ಬಂದು ಇವರೇ ಮಾತಾಡೋದನ್ನ ನಮ್ಮ ಹುಡುಗ ಕೇಳಿಸ್ಕೊಂಡ. ಇದು ಗೊತ್ತಂತ ಡಿ.ಕೆ. ಹೋರಾಟ ಮಾಡ್ತಾರೆ ಮಾರ್ರೆ. ಈಗ ಯಾರು ಡಿ.ಕೆ. ಕಳ್ಕೊಂಡ ನಂತರ ಡಿ.ಕೆ. ಹೋರಾಟ ಯಾವ ಎಲ್ಲಿ ಇವರಿಗೆ ಆಗಿದ್ದಾವಣ ಅಂತ ಹೇಳುವಾಗ ಅದರಲ್ಲಿ ಉಪಜಾತಿ ಅಂತ ಹೇಳಿ ಹಾಕಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಡಿ.ಕೆ. ಒಕ್ಕಡೆ ಈ ಕೆಲಸ ನಮ್ದಿದೆ ಅಂತ ಹೇಳುವ ಅನುಭವ ಈಗ ಬಂದಿದೆ. ಇದು ಖಂಡಿತ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದಿದ್ರಾವಿಡ ಅಂತ ಹೇಳೋದು ಜಾತಿ ಅಲ್ಲ ಅಂತ ಹೇಳೋದು ನಾವು ಹೇಳೋದಲ್ಲ. ಸಂವಿಧಾನ ತಜ್ಞರು ದೊಡ್ಡ ದೊಡ್ಡ ವಿದ್ವಾಂಸರು ಹೇಳಿದ್ದಾರೆ, ಆದಿದ್ರಾವಿಡ ಇಟ್ ಇಸ್ ನಾಟ್ ಎ ಕಾಸ್ಟ್, ಇಟ್ ಈಸ್ ಎ ಗ್ರೂಪ್ ಆಫ್ ಸೆವೆರಲ್ ಸಬ್ ಕಾಸ್ಟ್. ಬೇರೆ ಬೇರೆ ಉಪಜಾತಿಗಳ ಒಂದು ಗುಂಪು, ಅದಕ್ಕೆ ಆದಿದ್ರಾವಿಡ. ಹಾಗೆ ಆದಿ ಕರ್ನಾಟಕ ಅಂತ ಹೇಳೋದು ಕೂಡ ಒಂದು ಜಾತಿ ಅಲ್ಲ, ಅದರಲ್ಲಿ ಬೇರೆ ಬೇರೆ ಉಪಜಾತಿಗಳ ಒಂದು ಗುಂಪಿದೆ ಅಂತ ಹೇಳೋದನ್ನ ಅವತ್ತಿಂದ ಇವತ್ತು ಕೂಡ ನಾವು ಹೇಳ್ತಾ ಬರ್ತಿದ್ದೇವೆ. ಅದನ್ನು ಅರ್ಥ ಮಾಡ್ಕೊಳ್ಳಿದ್ರೆ ಅದು ನಿಮ್ಮ ದುರದೃಷ್ಟ. ನಾವು ಏನು ಮಾಡಿರ್ತೀವಿ. ಹಾಗೆ ಟಿಪ್ಪಯ್ಯನವರ ಹೋರಾಟದ, ಅವರ ಚಳವಳಿ ಮತ್ತು ಹೋರಾಟದ ಬದುಕಿನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಮಾತಾಡಿದ್ದೇನೆ. ಎಲ್ಲಾದರೂ ವಿಷಯಗಳಿದ್ದರೆ ನನ್ನ ದಯವಿಟ್ಟು ಕ್ಷಮಿಸಿಕೊಡಿ. ಇಂಥ ಒಂದು ಅಪ್ರತಿಮ ಹೋರಾಟಗಾರ ನನ್ನ ಉಳಿಸ್ಕೊಳ್ಳುವಂಥ ಒಂದು ಉಳಿಸ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಕಳೆದ ಜುಲೈ 6ನೇ ತಾರೀಕಿಗೆ ಅವರು ಅನಾರೋಗ್ಯದಿಂದ ಬಿದ್ದರು. ಅವರ ಸಾವನ್ನು 8ನೇ ತಾರೀಕು ಜುಲೈಗೆ ಘೋಷಣೆ ಮಾಡಿದರು ಆಸ್ಪತ್ರೆಯವರು. ಬಹಳ ಇಡೀ ತುಳುನಾಡಿನಲ್ಲಿ ಒಂದು ಶೋಕದ ದಿನಾಚರಣೆ ಆಯಿತು. ಅವತ್ತು ಅವರ ಪಾರ್ಥಿವ ಶರೀರವನ್ನು ಬೆಳ್ತಂಗಡಿಯಲ್ಲಿ ಇಟ್ಟಾಗ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ಎಷ್ಟು ಮಂದಿ ಅವರು ಸೇರಿದ್ರು ಅಂತ ಹೇಳಿದರೆ, ಬಹುಶಃ ಅವರಿಗೆ ನಮ್ಮ ಸಿ ಬಾಲಕೃಷ್ಣ ಅಂತ ಹೇಳುವರು ಕಾಸರಗೋಡಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ವಾಟ್ಸಪ್ಪಲ್ಲಿ ನೋಡಿದ್ದಾರಂತೆ. ಅವರು ಅವತ್ತು ಅವರು ತೀರ್ಕೊಂಡ ವಿಚಾರ ಬಹಳ ಲೇಟ್ ಆಗಿ ಗೊತ್ತಾಯ್ತಂತೆ. ಈ ಕಾರ್ಯಕ್ರಮದ ಇವತ್ತಿನ ಒಂದು ವಾಟ್ಸಪ್ಪಲ್ಲಿ ವಿಚಾರವನ್ನು ತಿಳ್ಕೊಂಡವರು ಅಷ್ಟು ದೂರದಿಂದ ನನ್ನ ಪತ್ನಿಯವರ ಜೊತೆ ಇಲ್ಲಿ ಬಂದಿದ್ದಾರೆ. ಅವರು, ನಾನು, ಅವರು, ಡಿ.ಕೆ. ಅವರೆಲ್ಲ ಬೇರೆ ಸೊಸೈಟಿ ಪ್ರೋಗ್ರಾಮ್ ಮಾಡ್ತಿದ್ರು. ಒಟ್ಟಿಗೆ ನಾವು ಎಂಪ್ಲಾಯೀಸ್ ಅನ್ನ ಇದು ಮಾಡಿದ್ರು. ನಾನು ಕೂಡ ಒಂದ್ಸರಿ ಕಾಸರಗೋಡು ಹೋಗಿ ಅಲ್ಲಿ ಒಂದು ಸ್ಟೇಟರ್ ಕ್ಯಾಂಪಲ್ಲಿ ಭಾಗವಹಿಸಿ ಕ್ಲಾಸ್ ತಗೊಂಡು ಬಂದಿದ್ದೇನೆ. ಹಾಗಾಗಿ ಅಂಥ ಒಂದು ದಿವ್ಯ ಚೇತನವನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಆಗಲಿಲ್ಲ. ಆದರೆ ಅವರು ತೋರಿಸಿಕೊಟ್ಟ ಆದರ್ಶಗಳು ನಮ್ಮ ಕಣ್ಣೆದುರಿದೆ. ಅವರ ಆದರ್ಶವನ್ನು ನಾವು ಮುಂದುವರಿಸಬೇಕು. ಇವತ್ತು ಅವರಿಗೆ ತುಳುನಾಡು ಅಂಬೇಡ್ಕರ್ ಅಂತ ಒಂದು ಬಿರುದು ಕೊಟ್ಟಿದ್ದೇವೆ. ಅದನ್ನು ಕೂಡ ವಿರೋಧಿಸಿದ್ದಾರೆ ಕೆಲವರು. ತುಳುನಾಡು ನಮ್ಮ ಅಂಬೇಡ್ಕರ್ ಅಂತ ಹೇಳಿದ್ರೆ ಏನು ಅಂಬೇಡ್ಕರ್ಗೆ ಸಮಾನ ಅಂತ ಹೇಳಿ ತುಳುನಾಡಿಗೆ ಅವರು ಅಂಬೇಡ್ಕರ್. ಯಾಕೆಂದ್ರೆ ನಾನಲ್ಲಿ ಇನ್ನಷ್ಟು ವಿಷಯಗಳನ್ನು ಬಿಟ್ಟುಕೋದೆ. ನಾನು ಕೆಲವು ಜಾತಿಯ ವಿಷಯದಲ್ಲಿ ಮಾತಾಡುವಾಗ ಜಾತಿಯ ಬಗ್ಗೆ ಒಂದು ನಿಖರವಾಗಿ ಸ್ಪಷ್ಟವಾಗಿ ಒಂದು ಹೇಳಬೇಕು. ಜಾತಿ ಅಂದರೆ ಏನು ಅಂತ ಹೇಳೋದು ಅದು ಇಲ್ಲಿ ಈ ದೇಶದಲ್ಲಿ, ಬಹುಶಃ ಈ ನಾಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಆನಂತರ ದಾದಾ ಸಾಹೇಬ್ ಕಾಂಶಿರಾಮ್, ಆನಂತರ ಇಲ್ಲಿ ತುಳುನಾಡು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಡಿ.ಕೆ. ಅವರಷ್ಟು ಸ್ಪಷ್ಟವಾಗಿ ಜಾತಿ ಅಂದರೆ ಏನು, ವಾಟ್ ಇಸ್ ಕಾಸ್ಟ್ ಅಂತ ಹೇಳೋದ್ರಲ್ಲಿ ಅವರಷ್ಟು ನಿಖರವಾಗಿ ಒಂದು ಇದು ಹೇಳುವವರು ಯಾರೂ ಇಲ್ಲ. ನನಗೆ ನನ್ನ ಅನುಭವಕ್ಕೆ ಬಂದಾಗ ಅಂದರೆ ಡಿ.ಕೆ. ಅವರು ಎಷ್ಟು 43 ವರ್ಷಗಳ ಒಡನಾಟದಲ್ಲಿ ನಾನು ಒಂದು ಕಂಡುಕೊಂಡಂತ ಒಂದು ಅಂತ ಒಂದು ನಿಖರತೆ ಅದು ಡಿ.ಕೆ. ಅವರಲ್ಲಿ ಮಾತ್ರ ಇದೆ. ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ, ಬೇರೆ ಬೇರೆ ವಿಷಯದಲ್ಲಿ
ಪಾಂಡಿತ್ಯ ಪಡ್ಕೊಂಡು ಹೋಗಿದ್ದಾರೆ. ಆದರೆ ಡಿ.ಕೆ.ನವರಿಗೆ ಇರುವಂತ ಇಂಥ ಒಂದು ಪ್ರೌಢಿಮೆ ಬಹುಶಃ ಅವರೊಂದು ಭಾಷಣಕ್ಕೆ ಕೂತರೆ ಒಂದು ನಿಂತರೆ ಆ ಭಾಷಣ ಮುಗಿಯುವಲ್ಲಿವರೆಗೆ ಸಾಸಿವೆ ಬಿದ್ದರೆ ಶಬ್ದ ಕೇಳುವುದು ಅಂತ ಒಂದು ಭಾಷಣದ ಕಲೆ ಅವರಲ್ಲಿ. ಇಂಥ ಒಂದು ದಿವ್ಯ ಚೇತನವನ್ನ ಇವತ್ತು ನಮ್ಮ ಜೊತೆ ಇಲ್ಲ, ಅವರನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ನಾವೆಲ್ಲರೂ ಕೂಡ ಡಿ.ಕೆ.ನವರ ಅಭಿಮಾನಿಗಳಾಗುವುದು ಬೇಡ, ಅನುಯಾಯಿಗಳಾಗುವ. ಅವರ ಏನು ಹೋರಾಟವನ್ನ ನಮ್ಮ ಕೈಗೆ ಹೋರಾಟದ ರಥವನ್ನ ಅಲ್ಲಿ ನಿಂತು ಹೋಗಿದ್ದಾರೆ, ಅದನ್ನು ನಾವು ಮುಂದೆ ತಕೊಂಡು ಹೋಗೋಣ. ಸಾವಿನಲ್ಲಿ ಕೂಡ ಸಾರ್ಥಕವಾದಂಥ ಒಂದು ಅಪ್ರತಿಮ ಹೋರಾಟಗಾರ ಅವರು. ಸತ್ತ ಬಳಿಕ ಅವರ ಪರಿಮಾಣ ಆದ ಬಳಿಕ ಅವರ ಅಂಗಾಂಗಗಳನ್ನು ದಾನ ಮಾಡುವಂಥ ಒಂದು ನಿರ್ಧಾರವನ್ನು ತನ್ನ ದಾಂಪತ್ಯ ಜೀವನದಲ್ಲಿ 25 ವರ್ಷಗಳನ್ನು ಕಳೆದಂಥ ಕಡೆ ಅಮೃತ ಶಕ್ತಿಯವರು ಘೋಷಣೆ ಮಾಡಿದರು. ಹಾಗೆ ಅವರ ಏನು ಸಾವಿನಲ್ಲಿ ಕೂಡ ಸಾರ್ಥಕತೆಯನ್ನು ಮೆರೆದಂಥವರು ಶ್ರೀಮಾನ್ ಡಿ.ಕೆ. ಅವರು. ಅವರ ಹೋರಾಟವನ್ನು ನಾವೆಲ್ಲರೂ ಮುಂದುವರಿಸೋಣ, ಆ ಚಳವಳಿಯನ್ನು ಒಂದು ತಾರ್ಕಿಕ ಹಂತಕ್ಕೆ ಒಯ್ಯೋಣ. ನಿಮ್ಮೆಲ್ಲರ ಸಹಕಾರ ಖಂಡಿತ ನೀಡ್ತೀರಿ ಅಂತ ಹೇಳುವ ಭರವಸೆಯೊಂದಿಗೆ ಇವತ್ತು ಬಹುಶಃ ನಾನು ಬಹಳ ಸುದೀರ್ಘವಾಗಿ ಮಾತಾಡಿದೆ. ಏನು ಹೆಚ್ಚು ಕಡಿಮೆ ನಾನೊಂದು 3/4 ಗಂಟೆ ಮಾತಾಡಿದೆ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಮಾತಾಡೋದ್ರೆ ಬಹುಶಃ ಸಂಜೆವರೆಗೆ ಮಾತಾಡ್ಬೋದು ಡಿ.ಕೆ.ನವರ ಬಗ್ಗೆ. ಆದರೆ ನಿಮಗೆ ಕೂಡ ಕೇಳುವ ತಾಳ್ಮೆ ಇರಬೇಕು. ಈಗಾಗಲೇ ಗಂಟೆ 1 ಆಗಿದೆ, ಇನ್ನೂ ಕೂಡ ಹಲವಾರು ಮಂದಿಗಳು ಮಾತಾಡಲಿದ್ದಾರೆ. ದಯವಿಟ್ಟು ಕ್ಷಮಿಸಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪದ ಆನಂದ ಅಂತ ಅವರು ಬಂದಿದ್ದಾರೆ, ಬೇರೆ ಬೇರೆ ಭಾಗದಿಂದಲೇ ಸುಮಾರು ಮಂದಿ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ತತ್ವಕ್ಕೆ ವಂದಿಸ್ತಾ ನನ್ನ ಇವತ್ತಿನ ಈ ಡಿ.ಕೆ.ಅವರ ಬದುಕು ಮತ್ತು ಹೋರಾಟದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂಘಟನೆಯ ಹಾಗೆಯೇ ದಲಿತ ಸಂಘರ್ಷ ಸಮಿತಿ ಬೆಳ್ತಂಗಡಿಯ ನಮ್ಮ ಎಲ್ಲ ಮಿತ್ರರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಬಹುಜನ ನಾಯಕ, ಅಂಬೇಡ್ಕರ್ವಾದಿ, ಮಹಾಬೌದ್ಧ ಉಪಾಸಕ ದಿವಂಗತ ಡಿ.ಕೆ. ಅವರ ಸ್ಮರಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳೇ, ಅವರ ಅನುಯಾಯಿಗಳೇ ಮತ್ತು ವಿದ್ಯಾರ್ಥಿಗಳು, ಈಗ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದೀರಾ ಅಂತ ಕೈ ಎತ್ತಿ ಸನ್ಮಾನ ಸ್ವೀಕರಿಸಕ್ಕೆ ಬಂದಿರೋ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದೀರಾ? ಅದಕ್ಕೂ ಭಯ ಇರೋದು, ಭಯ ಅಲ್ವಾ? ಇಷ್ಟು ಜನ, ಒಂದು 25 ಜನ ಇದ್ದೀರಾ? ಓಕೆ, ಪ್ಲೀಸ್. ಆದರೆ ನಾನು ಈಗ ಈ ವಿದ್ಯಾರ್ಥಿಗಳಿಗೆ ಮಾತಾಡಲು ಅಥವಾ ಡಿ.ಕೆ. ಅವರ ಬಗ್ಗೆ ಮಾತಾಡಲು ಗೊತ್ತಿಲ್ಲ. ಆದರೂ ಇಬ್ಬರು ಸೇರಿಸಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪ್ರಾಸ್ತಾವಿಕ ಭಾಷಣ ಮಾಡಿದಂತಹ ಶ್ರೀಮಾನ್ ಸೋಮಪ್ಪ ಅಲಂಗಾರ್ ಅವರು ಮತ್ತು ಡಿ.ಕೆ. ಅವರ ಬದುಕು ಬರಹ ಹೋರಾಟದ ಬಗ್ಗೆ ಮಾತನಾಡಿದಂತಹ ಶ್ರೀಮಾನ್ ಅಚ್ಯುತ ಸಂಪಿಗೆಯವರು ಬಹಳಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ. ನನಗೆ ಡಿ.ಕೆ.ನವರು ಮತ್ತು ಅಮೃತಕ್ಕ ಅವರು ಪರಿಚಯ ಆಗಿದ್ದು 2001ರ ನಂತರ. 2001ರ ನಂತರ ಬಹುಜನ ವಿದ್ಯಾರ್ಥಿ ಸಂಘ BVS ಏನು ರಾಜ್ಯದಾದ್ಯಂತ ಪ್ರಾರಂಭ ಆಯಿತು. ಅಲ್ಲಿನ ಶಿಬಿರಗಳಲ್ಲಿ ಮಾರ್ಗದರ್ಶನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸವನ್ನು ಡಿ.ಕೆ.ಅವರು ಮತ್ತು ಅಮೃತಕ್ಕ ಅವರು ಮಾಡ್ತಾ ಇದ್ದರು. ಅಲ್ಲಿಂದ ನನಗೆ ಪರಿಚಯ. ನಾನು ಅವಾಗ PhD ಮಾಡ್ತಾ ಇದ್ದೆ. 2001ರಲ್ಲಿ ನಾನು MA ಮುಗಿದು PhD ಅದೇ ವರ್ಷ ಜಾಯ್ನ್ ಆಗಿದ್ದೆ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ. ಅಲ್ಲಿಂದ ನನಗೆ ಪರಿಚಯ. ನಾನು 1 ವರ್ಷದ ಹಿಂದೆ ಇದೇ ವೇದಿಕೆಯಲ್ಲಿ ಅಂದರೆ ಡಿ.ಕೆ.ಅವರನ್ನ ಕುರಿತಂತೆ ನುಡಿನಮನ ಕಾರ್ಯಕ್ರಮ ಮಾಡುವಾಗ ಒಂದು ಮಾತನ್ನು ನಾನು ಹೇಳಿದ್ದೆ. ಅದೇನಂತಂದರೆ ಕರ್ನಾಟಕದಾದ್ಯಂತ ಇವತ್ತು ಒಂದು ವೈಚಾರಿಕವಾದಂತಹ ಒಂದು ಕ್ರಾಂತಿ ನಡೆದಿದೆ. ಒಂದು ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಒಂದು ರೈಟಿಂಗ್ಸ್ ಸ್ಪೀಚಸ್ ಸಿಗ್ತಾ ಇರಲಿಲ್ಲ. 2001ರವರೆಗೂ ಹೆಚ್ಚು ಕಡಿಮೆ 2000 ಇಸ್ವಿವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಂಥವ್ರು ಅವರು ಇಷ್ಟು ಗಂಟೆ ಓದ್ತಾ ಇದ್ರು, ಅವರು ಈ ಥರ ಇದ್ರು, ಈ ಥರದ ಕೆಲವು ವಿಷಯಗಳಷ್ಟೇ ಮಾತಾಡ್ತಾ ಇದ್ರು. ಆದರೆ ಅವರ ಹೋರಾಟವನ್ನು ಖಚಿತವಾಗಿ ಗುರುತಿಸುವಂತಹ ಏನು ಬರೆದಿದ್ದಾರೆ, ಅವೇನು ಹೋರಾಟ ಮಾಡಿದ್ದಾರೆ ಅನ್ನೋದನ್ನ ಹೇಳುವಂಥ ಕೆಲಸ ಆಗಿದ್ದಿರಲಿಲ್ಲ. ಆಮೇಲೆ ಆ ಸಂದರ್ಭದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಆಗಿರ್ಬೋದು, ಛತ್ರಪತಿ ಶಾಹು ಮಹಾರಾಜ್, ಮಾತೆ ಸಾವಿತ್ರಿಬಾಯಿ ಫುಲೆ, ನಾಲ್ವಡಿ ಕೃಷ್ಣರಾಜರು, ಪೆರಿಯಾರ್ ಅವರು, ನಾರಾಯಣ ಗುರುಗಳು, ಈ ಮಹಾಪುರುಷರ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲದೆ ಇರುವಂತ ಕಾಲ ಅಂತ ಕಾಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಏನು ಹೋರಾಟ ಮಾಡಿದ್ರು, ಅವರು ಏನೇನು ತಂದುಕೊಡ್ಲಿಕ್ಕೆ ಹೋರಾಟ ಮಾಡಿದ್ರು ಅನ್ನೋದನ್ನು ಯಾರಿಗೂ ಖಚಿತವಾಗಿ ಗೊತ್ತಿಲ್ಲದೆ ಇರುವಂತಹ ಒಂದು ಕಾಲ. ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರು ರಾಜ್ಯದಾದ್ಯಂತ ಈ ಎಲ್ಲ ಮಹಾಪುರುಷರ ವಿಷಯಗಳನ್ನ ಹೇಳುವಂತಹ, ಈ ಎಲ್ಲ ಮಹಾಪುರುಷರನ್ನ ಇತಿಹಾಸದ ಕಾಲಗರ್ಭದಿಂದ ಎತ್ತಿ ಜಗತ್ತಿಗೆ ಪರಿಚಯ ಮಾಡುವಂತಹ ಕೆಲಸವನ್ನ ಮಾಡಿದರು. ಅದರಲ್ಲಿ ಬಹಳ ಮುಖ್ಯವಾಗಿ 3 ದಂಪತಿಗಳು ಒಂದು ರೀತಿ ಕಾಯ ವಾಚ ಮನಸ್ಸ ಕಡಿಮೆ ಮಾಡಿ 3 ದಂಪತಿಗಳು ಕಾಯ ವಾಚ ಮನಸ್ಸ ಸರಿ ತೊಡಗಿಸ್ಕೊಂಡ್ರು ಅಂತ ನಾನು ಒಂದು ವರ್ಷದಿಂದೇನು ಮಾತಾಡಿದ್ದೆ. ಅದರಲ್ಲಿ ದಿವಂಗತ ಡಿ.ಕೈನವರು ಮತ್ತು ಅವರ ಪತ್ನಿ, ಧರ್ಮಪತ್ನಿ ಅಮೃತ ಅತ್ರಾಡಿ ಅಕ್ಕ ಅವರು, ಈ ದಂಪತಿಗಳು ಒಂದು ಕುಟುಂಬ, ಮತ್ತು ಎನ್ ಮಹೇಶ್ ಮತ್ತು ಶ್ರೀಮತಿ ವಿಜಯ ಮಹೇಶ್ ಅಂತಕ್ಕಂಥ ದಂಪತಿಗಳು, ಮತ್ತು ಎಂ ಗೋಪಿನಾಥ್ ಮತ್ತು ಶ್ರೀಮತಿ ಶ್ರೀ ಲಕ್ಷ್ಮಿ ಅಂತಕ್ಕಂತಹ ದಂಪತಿಗಳು. ಅಂದ್ರೆ ಸಂಪೂರ್ಣವಾಗಿ ಗಂಡ ಹೆಂಡತಿಯರು ಒಂದು ರೀತಿ ಇಂಥ ವಿಚಾರಗಳನ್ನ ಎಲ್ಲ ಕಡೆ ಬಿತ್ತಲಿಕ್ಕೆ, ಬರೆಯೋದು, ಶಿಬಿರಗಳು ಮಾಡೋದು, ಹಾಡೋದು, ಈ ತರದ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡ್ರು. ಅದರ ಒಂದು ಪರಿಣಾಮವಾಗಿ ಇವತ್ತು ರಾಜ್ಯದಾದ್ಯಂತ ಇಷ್ಟೊಂದು ವೈಚಾರಿಕವಾದಂಥ ಕ್ರಾಂತಿ ಆಗಿದೆ. ಸರ್ಕಾರವೇ ಗುರುತಿಸುವಷ್ಟು, ಸಾವಿತ್ರಿಬಾಯಿ ಫುಲೆಯವರ ಬರ್ತ್ಡೇನ ಸರ್ಕಾರವೇ ಮಾಡುವಷ್ಟು, ಅವಾರ್ಡ್ ಕೊಡುವಷ್ಟು, ನಾಲ್ವಡಿ ಕೃಷ್ಣರಾಜರ ಅವಾರ್ಡ್ನ ಕೊಡುವಷ್ಟು ಅವೇರ್ನೆಸ್, ಜಾಗೃತಿ ಇವತ್ತು ಆಗಿದೆ. ಸಾಮಾನ್ಯವಾಗಿ ನಾನು, ನನ್ನ ಸಂಸಾರ ಅಂತೇನು ನಾವು ಗುರುತಿಸ್ಕೋತೀವಿ, ಅದಕ್ಕಿಂತ ಪರರಿಗಾಗಿ, ಬೇರೆಯವರಿಗಾಗಿ ದುಡಿಯುವಂತಹವರನ್ನ ದೊಡ್ಡ ಮನುಷ್ಯರು ಅಂತ ಕರೀತಾರೆ. ನಾವು ಅದಕ್ಕೋಸ್ಕರ ಬಾಬಾ ಸಾಹೇಬ್ಗೆ ರೆಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ಅವರು ಪರರಿಗಾಗಿ ಎಲ್ಲ ಬೇರೆಯವರಿಗಾಗಿ ದುಡ್ಡು, ಬೇರೆಯವರಿಗಾಗಿ ತಮ್ಮ ಸಮಯವನ್ನು ಕೊಡೋದಿದೆಯಲ್ಲ, ಅದು ದೊಡ್ಡದು. ಅದಕ್ಕೇನೆ ಜನರು ಗೌರವ ಕೊಡೋದು. ಬೇರೆಯವರಿಗಾಗಿ, ಪರರಿಗಾಗಿ, ಪರರ ಜೀವನವನ್ನು ಸಂತೋಷಪಡಿಸ್ಲಿಕ್ಕೆ, ಅವರನ್ನ ಒಳ್ಳೆ ಸ್ಥಿತಿಗೆ ತರಲಿಕ್ಕೆ ಯಾರು ಶ್ರಮ ಆಗ್ತಾರೆ ಅಂಥವನ್ನೇ ದೊಡ್ಡ ಮನುಷ್ಯರು ಅಂತ ಸಾಮಾನ್ಯವಾಗಿ ಕರೀತಾರೆ. ಅಂಥ ಕೆಲಸವನ್ನ ದಿವಂಗತ ಡಿ.ಕೈನವರು ತಮ್ಮ ಇಡೀ ಜೀವನದುದ್ದಕ್ಕೂ ಮಾಡಿದ್ದಾರೆ. ಎಷ್ಟೊಂದು ಜನರು ತಮ್ಮ ತಮ್ಮ ಸಂಸಾರದ ಜೊತೆ, ತಮ್ಮ ತಮ್ಮ ಕುಟುಂಬದ ಜೊತೆ ಸುಖ ಸಂತೋಷದಿಂದ ಕಾಲ ಕಳೆಯುವಾಗ ಒಂದಷ್ಟು ಜನರು ರಾಜ್ಯದಾದ್ಯಂತ ಜನರಿಗಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಅದನ್ನು ನಾವು ನೆನಪಿಸ್ಕೋಬೇಕಾಗುತ್ತೆ, ಸ್ಮರಿಸ್ಕೋಬೇಕಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟೋ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಗೌರವ ಕೊಡ್ತೀವಿ, ಅವರಿಷ್ಟೆಲ್ಲ ನಮಗಾಗಿ ಮಾಡಿದ್ರು ಅಂತ. ಅದನ್ನು ನಾವೇ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಹಾಕೊಂಡಾಗ ಅದು ಇದು ನೆಪ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಾವು ನಮ್ಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ವಲ್ಲ. ಈ ಹಿನ್ನೆಲೆಯಲ್ಲಿ ಒಂದು 5 ನಿಮಿಷ ನಿಮಗೆ ಒಟ್ಟು ಭಾರತದಾದ್ಯಂತ ನಡೆದಂಥ ದಲಿತ ಚಳವಳಿಯನ್ನ ಪರಿಚಯ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಸೀರಿಯಸ್ ಆಗಿ ಗಮನಿಸಿ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಒಂದು ಸಾಮಾಜಿಕ ಪರಿವರ್ತನಾ ಚಳವಳಿ ಅಥವಾ ಒಂದು ಏನು ಈ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ಅಂತೀರಾ, ದಲಿತ ಮೂವ್ಮೆಂಟ್ ಅಂತೀರಾ, ಅದು ಪ್ರಾರಂಭ ಆಗಿದ್ದು ಮಹಾತ್ಮ ಜ್ಯೋತಿಬಾ ಫುಲೆ ದಂಪತಿಗಳಿಂದ.
ಅಲ್ಲಿವರೆಗೆ ಅದ್ರ ಬಗ್ಗೆ ಏನು ಯಾರಿಗೂ ಅವೇರ್ನೆಸ್ ಇರಲಿಲ್ಲ. ಮಹಾತ್ಮ ಜ್ಯೋತಿಬಾ ಫುಲೆ ದಂಪತಿಗಳು ಅವರ ಅಮೂಲ್ಯವಾದ ಸಮಯವನ್ನ ಸಮಾಜಕ್ಕೆ ಕೊಟ್ಟರು. ಸಮಾಜಕ್ಕೆ ಎಜುಕೇಶನ್ ಕೊಡೋದ್ರ ಮೂಲಕ, ಶಿಕ್ಷಣ ಕೊಡೋದ್ರ ಮೂಲಕ ಇವನು ಬದಲಾಯಿಸಬೇಕು ಅಂತ ತೊಡಗಿಸ್ಕೊಂಡ್ರು. ಅವರ ಜೀವನ ಪೂರ್ತಿ ಅದೇ ಕೆಲಸ ಮಾಡಿದ್ರು, ಜೀವನ ಪೂರ. ಸೊ ಅವರ ಹೋರಾಟ ಏನಿತ್ತಂದ್ರೆ ಇಡೀ ಶೋಷಿತ ಸಮಾಜವನ್ನು ಎಜುಕೇಟ್ ಮಾಡಬೇಕು ಅಂತ, ಅವನು ವಿದ್ಯಾವಂತರು ಮಾಡಬೇಕು ಅನ್ನೋದೇ ಅದು ಫಸ್ಟ್ ಹೋರಾಟವನ್ನು ಶುರು ಮಾಡಿದವರ ಒಂದು ಯೋಜನೆ ಅದರೇ ಇತ್ತು. ಹಾಗೇನೆ ಅದರಿಂದ ಇನ್ಸ್ಪಿರೇಷನ್ ಪಡೆದಂತ ಶಾಹು ಮಹಾರಾಜರು, ಅದರಿಂದ ಇನ್ಸ್ಪಿರೇಷನ್ ಪಡೆದಂತ ನಾಲ್ವಡಿ ಕೃಷ್ಣ ಹೆಗಡೆಯವರು, ಅದರಿಂದ ಇನ್ಸ್ಪಿರೇಷನ್ ಪಡೆದಂತ ನಾರಾಯಣ ಗುರುಗಳು ಅಥವಾ ಪೆರಿಯಾರ್ ಅವರು, ಹಿಂಗೆ ಒಟ್ಟಾರೆ ಸೌತ್ ಇಂಡಿಯಾದಲ್ಲಿ ಏನೇನು ಈ ರೀತಿ ಆಯ್ತಲ್ಲ, ನೀವು ಅದೆಲ್ಲವನ್ನು ಗಮನಿಸೋದಾದ್ರೆ ಆ ಎಲ್ಲ ಮಹಾಪುರುಷರು ಕೂಡ ಶೋಷಿತ ಸಮಾಜಗಳಿಗೆ ಎನ್ಲೈಟನ್ ಮಾಡಲಿಕ್ಕೆ, ಜಾಗೃತಿ ಮೂಡಿಸ್ಲಿಕ್ಕೆ ಮತ್ತು ಅವರಿಗೆ ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಎಷ್ಟು ಸವಲತ್ತನ್ನು ಕೊಡಿಸ್ಬೋದು, ಇವನ್ನ ಎಷ್ಟು ಮೈನ್ ಸ್ಟ್ರೀಮ್ ತರಬಹುದು ಅದನ್ನ ಹೆಚ್ಚು ಫೋಕಸ್ ಮಾಡಿದ್ದಾರೆ ಎಲ್ಲ ಮಹಾಪುರುಷರು. ಆ ಥರ ಹೋರಾಟ ಮಾಡಿದ್ದಾರೆ. ಆ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳವಳಿಯನ್ನ ಕೈಗೆತ್ತಿಕೊಂಡರು. ಜ್ಯೋತಿಬಾ ಫುಲೆ ಅವರಾಗಲಿ, ಶಾಹು ಮಹಾರಾಜರಾಗಲಿ, ನಾಲ್ವಡಿ ಕೃಷ್ಣ ಹೆಗಡೆಯವರಾಗಲಿ, ನಾರಾಯಣ ಗುರು, ಪೆರಿಯಾರ್, ಇವರೆಲ್ಲರ ಹೋರಾಟ ಒಂದು ರೀತಿ ಸೌತ್ ಇಂಡಿಯಾಕ್ಕೆ ಸೀಮಿತವಾಗಿ, ದಕ್ಷಿಣ ಭಾರತಕ್ಕೆ ಸೀಮಿತ ಆಗಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಕೈಗೆತ್ತಿಕೊಂಡ್ಮೇಲೆ ಅದೊಂದು ರೀತಿ ಪ್ಯಾನ್ ಇಂಡಿಯಾ, ಅಖಿಲ ಭಾರತ ಮಟ್ಟದ ಒಂದು ಸ್ವರೂಪವನ್ನು ಪಡ್ಕೊಂಡ್ರು ಬಾಬಾ ಸಾಹೇಬ್ ಹೋರಾಟ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಗವರ್ಮೆಂಟ್ ಅಂಡರ್ನಲ್ಲಿ, ಬ್ರಿಟಿಷ್ ಸರ್ಕಾರದ ಅಂಡರ್ನಲ್ಲಿ ಈ ಒಂದು ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ಎಷ್ಟು ಸವಲತ್ತುಗಳನ್ನು ತಂದುಕೊಡ್ಬೋದು ಅದನ್ನ ಬಹಳ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ಮುಂದುವರಿದ ಸಮುದಾಯಗಳ ನಾಯಕರು ಬ್ರಿಟಿಷರನ್ನ ಭಾರತದಿಂದ ಓಡಿಸಿ ನಾವು ಆಳ್ವಿಕೆ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಶೋಷಿತರ ಗತಿ ಏನಾಗ್ಬೋದು, ನಾಳೆಗೆ ದಲಿತರ ಗತಿ ಏನಾಗ್ಬೋದು, ಹಿಂದುಳಿದ ಜಾತಿಗಳ ಗತಿ ಏನಾಗ್ಬೋದು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶ್ನೆ ಆಗಿದೆ. ಆ ಕಾರಣಕ್ಕಾಗಿ ಅವರು ಆ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇದ್ದು ಪ್ರತಿ ಹಂತದಲ್ಲೂ ಕೂಡ ಬ್ರಿಟಿಷ್ ಜೊತೆ ನಿಕಟ ಸಂಬಂಧ ಇಟ್ಟುಕೊಂಡು 1918-19 ಕಾಯ್ದೆ ಮತ್ತು 1935 ಕಾಯ್ದೆ, ಈ ಸಂದರ್ಭದಲ್ಲೆಲ್ಲ ಬಹಳ ಮುಖ್ಯವಾದಂತ ಅನುಕೂಲಗಳನ್ನ, ಸವಲತ್ತುಗಳನ್ನ ಈ ಶೋಷಿತ ಸಮಾಜಗಳಿಗೆ ಬಾಬಾ ಸಾಹೇಬ್ ತಂದರು. ಆಮೇಲೆ ನಿಮ್ಗೆ ಗೊತ್ತು, ಬಾಬಾ ಸಾಹೇಬರ ಹೋರಾಟ 10 ರೀತಿ ಇತ್ತು. ಪತ್ರಕರ್ತರಾಗಿ, ಆಮೇಲೆ ದೇವಸ್ಥಾನ ಪ್ರವೇಶ ಮಾಡಿಸೋ ಕೆಲಸ, ಪರಿಷ್ಕೃತ ಹಿತಕಾರಿ ಸಭಾ ಅನ್ನೋ ಸಂಘ, ಕಾರ್ಮಿಕರ ಹೋರಾಟ, ಮಹಿಳೆಯರ ಒಂದು ಸಂಘಟನೆ, ವಿದ್ಯಾರ್ಥಿಗಳ ಸಂಘಟನೆ, ಹೀಗೆ ನೀವೇನು 10 ಥರದ ಸ್ಟ್ರಗಲ್ ಅವಾಗಿದ್ದು 2 ಕೈ ವಾಸ್ತವವಾಗಿ, ಆದರೆ 10 ಕೆಲಸ ಒಟ್ಟಿಗೆ ಮಾಡ್ತಿದ್ರು, ಆ ಥರ ಇತ್ತು. ಈ ರೀತಿ ಸ್ಟ್ರಗಲ್ ಮಾಡಿದ್ರು ಬಾಬಾ. ಮತ್ತು ಜೊತೆಗೆ ಧಮ್ಮದ ಕೆಲಸ ಬೇರೆ, ಬುದ್ಧ ಧಮ್ಮದ್ದು ಒಂದು ಹೋರಾಟ ಬಾಬಾ ಸಾಹೇಬ್. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ರಗಲ್ ಇತ್ತು, ಆ ಥರ ಇತ್ತು. ಅಂದ್ರೆ ಎಲ್ಲ ಆಂಗಲಲ್ಲಿ ಕೂಡ ಅವರು ತೊಡಗಿಸ್ಕೊಂಡಿದ್ರು. ಅವ್ರದ್ದು ನಿಮಗೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಅವ್ರದ್ದು ಮುಖ್ಯ ಉದ್ದೇಶ ಇದ್ದಿದ್ದೇನೆ ಆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಈ ಶೋಷಿತ ವರ್ಗಗಳನ್ನ ಅವರು ಅಧಿಕಾರದ ಕೂರಿಸಬೇಕು ಅಂತ ಬಾಬಾ ಸಾಹೇಬ್ ಪ್ಲಾನ್ ಇತ್ತು. ಇವರು ಶಾಸನಸಭೆಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಪಾಲಿಸಿ ಮೇಕಿಂಗ್ ಬಾಡಿ ಇರ್ಬೇಕು, ಇವರು ಅಧಿಕಾರದಲ್ಲಿ ಇರ್ಬೇಕು ಇವರು ಅಂತ ಪ್ಲಾನ್ ಮಾಡೋದು. ಆದ್ರೆ ಅದೊಂದು ಯಶಸ್ವಿ ಆಗಲಿಲ್ಲ. ನಿಮಗೂ ಅದು ನಮ್ಗೆ ಗೊತ್ತು ಎಲ್ಲರಿಗೂ, ಪೂನಾ ಒಪ್ಪಂದದ ಕಾರಣದಿಂದಾಗಿ ಅದು ನೆರವೇರಲಿಲ್ಲ. ಅದು ಬಿಟ್ಟರೆ ನೋಡಿದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವೇನು ಕೈ ಹಾಕಿದ್ರು ಎಲ್ಲ ಕೆಲಸಗಳಿಗೂ ಕೂಡ ಮೆಜಾರಿಟಿ ಅವರು ಸಕ್ಸಸ್ಸೇ ಆಗಿದ್ದಾರೆ. ಈ ರೀತಿ ಹೋರಾಟ ಮಾಡಿದ್ರು ಬಾಬಾ ಸಾಹೇಬ್. ಆಮೇಲೆ ಏಕಾಂಗಿಯಾಗಿ ನಿಂತು ಸಂವಿಧಾನ ರಚನಾ ಸಭೆಗೆ ಹೋಗಿ ಸಂವಿಧಾನದಲ್ಲಿ ಎಷ್ಟೆಷ್ಟು ಪ್ರೊಟೆಕ್ಷನ್ ಮಾಡ್ಬೋದು ಎಲ್ಲ ವರ್ಗಗಳಿಗೆ ಅದನ್ನು ಮಾಡಿದ್ರು. ಯಾರಿಗೂ ವಂಚನೆ ಮಾಡ್ತಾನೆ,
ಅಥವಾ ಯಾರಿಗೂ ಏನು ತಾರತಮ್ಯ ಮಾಡ್ತಾರೆ, ಎಲ್ಲ ವರ್ಗಗಳಿಗೂ ಕೂಡ ಈಕ್ವಾಲಿಟಿ, ಲಿಬರ್ಟಿ, ಫ್ರೀಡಮ್ ಏನು ಸಿಗಬೇಕು ಆ ಥರದ ಒಂದು ಸನ್ನಿವೇಶವನ್ನು ಬಾಬಾ ಸಾಹೇಬರು ನಿರ್ಮಾಣ ಮಾಡಿದ್ರು. ಆಮೇಲೆ ಧಮ್ಮವನ್ನು ಕೊಟ್ಟು ಈ ದಾರಿಯಲ್ಲಿ ಹೋಗಿ ಅಂತಲೂ ಹೇಳಿದರು ಬಾಬಾ ಸಾಹೇಬ್. ಇಷ್ಟೆಲ್ಲ ಆಯಿತು. ಆಮೇಲೆ 1950ರಲ್ಲಿ ಬಾಬಾ ಸಾಹೇಬರು ತೀರೋರು. ತೀರ್ಕೊಂಡ ಮೇಲೆ ಒಂದು 10 ವರ್ಷ ಎಲ್ಲ ಸೈಲೆಂಟ್ ಆಗಿತ್ತು. ಒಂದು 10 ವರ್ಷ ಎಲ್ಲವೂ ಸೈಲೆಂಟ್ ಆಗಿತ್ತು. ಆಮೇಲೆ ಮತ್ತೆ 70ರ ದಶಕದಲ್ಲಿ 65, 70ರ ದಶಕದಿಂದ ಮತ್ತೆ ಮೂವ್ಮೆಂಟ್, ದಲಿತ ಮೂವ್ಮೆಂಟ್ ಭಾರತಾದ್ಯಂತ ಪ್ರಾರಂಭ ಆಯಿತು. ನಿಮಗೆ ಗೊತ್ತಿದೆ, ನನಗೆ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು, ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು, ಆಂಧ್ರ ಪ್ರದೇಶ, ಬೇರೆ 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 ಕಡೆಯಿಂದ ದಲಿತ ಮೂವ್ಮೆಂಟ್ ಪ್ರಾರಂಭ ಆಯಿತು. ತಮಗೆಲ್ಲ ಗೊತ್ತಿರೋ ಹಾಗೆ ಆ ದಲಿತ ಮೂವ್ಮೆಂಟು ಒತ್ತಡದ ಗುಂಪಾಗಿತ್ತು. ಅಂದರೆ ಸರ್ಕಾರಗಳ ಮೇಲೆ ಪ್ರೆಷರ್ ತಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತಹ, ತಮ್ಮಲ್ಲಾಗೋ ದೌರ್ಜನ್ಯಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕೆಲಸ ಆರಂಭದಲ್ಲೆಲ್ಲ ಆಗೇ ಇದೆ. ನಮ್ಮ ಈಗ ಮಾತಾಡಿದಂತಹ ಅಚ್ಯುತ ಸಂಪಿಗೆ ಹೇಳಿದ್ರಲ್ಲ, ಸರ್ಕಾರಕ್ಕೆ ನಾವು 3 ಲಕ್ಷ 4 ಲಕ್ಷ ಜನ ಸೇರಿ ಬೆಂಗಳೂರಿನಲ್ಲಿ ಬೆದರಿಸ್ತಾ ಇದ್ವಿ, ಹಂಗೆ ಇತ್ತು ದಲಿತ ಮೂವ್ಮೆಂಟ್. ಅಂತ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಶಿರಾಮ್ ಅಂತಕ್ಕಂಥ ವ್ಯಕ್ತಿ ಎಷ್ಟು ದಿವಸ ಅಂತ ಮಾಡ್ತೀರಾ, ಒತ್ತಡದ ಗುಂಪಾಗಿ ಎಷ್ಟು ದಿವಸ ಎಲ್ಲಿಯವರೆಗೆ ಅವ್ರನ್ನ ಬೇಡಬೇಕು? ನಾವೇ ಮೆಜಾರಿಟಿ ಇರುವಾಗ, ನಮಗೆ ವೋಟಿಂಗ್ ಪವರ್ ಇರುವಾಗ ನಾವೇ ಯಾಕೆ ಆಳವರೆಗೂ ಆಗಬಾರ್ದು? ವೋಟ್ ಹಮಾರ ರಾಜ್ ತುಮಾರ ನಹಿ ಚಲೇಗ ಅಂತ ಹೇಳಿದ್ರು ಅವರು, ಕಾಂಶಿರಾಮ್ ಅವರು. ನಾವು ವೋಟ್ ಕೊಟ್ಬಿಟ್ಟು ಅವ್ರಿಗೆ ಸಿಂಹಾಸನ ಕೂರಿಸ್ಬಿಟ್ಟು ಅವ್ರನ್ನ ಬೇಡಬೇಕಾ? ನಾವೇ ರೂಲಿಂಗ್ ಕ್ಲಾಸ್ ಆಗೋಣ ಅಂತೇಳಿ ಕಾಂಶಿರಾಮ್ ಅವರು ಅದಕ್ಕೊಂದು ಹೊಸ ಶೇಪ್ ಅನ್ನು ಕೊಟ್ಟರು ಚಳವಳಿ ನಾರ್ತ್ ಇಂಡಿಯಾದಲ್ಲಿ. ಅದು ಬಹುಜನ ಚಳವಳಿ ಆಗಿ ಇಡೀ ರಾಷ್ಟ್ರದಾದ್ಯಂತ ಎಷ್ಟೊಂದು ಪರಿವರ್ತನೆ ಮಾಡ್ಕೊಂತ ನಮ್ಗೆ ಗೊತ್ತಿದೆ. ಅಲ್ಲಿವರೆಗೆ ಈ ಹೊಂದಾಣಿಕೆ ಸರ್ಕಾರದ ಕಾನ್ಸೆಪ್ಟೇ ಇರಲಿಲ್ಲ. ಬಹುಜನ ಚಳವಳಿ ಉದಯದೊಂದಿಗೆ ಸುಮ್ಮನೆ ಕಣ್ಮುಚ್ಕೊಂಡು ಗೆಲ್ತಿದ್ದಂತಹ ಕಾಂಗ್ರೆಸ್ ಪಕ್ಷ ನುಚ್ಚುನೂರಾಗಿತ್ತು ರಾಷ್ಟ್ರದಾದ್ಯಂತ. ಹೇಳ ಹೆಸರಿದ್ದಂಗೆ ಆಯಿತು. ಅದೆಲ್ಲ ತಮಗೆ ಗೊತ್ತಿದೆ. ಈ ರೀತಿ ಆಯಿತು. ಆಮೇಲೆ ಕಾಂಶಿರಾಮ್ ಅವರು ಎಲ್ಲರಿಗೂ ಕರೆ ಕೊಟ್ಟರು, ನೀವು ಸಮಾಜಕ್ಕಾಗಿ ನಿಮ್ಮ ಸಮಯವನ್ನು ಕೊಡಿ, ನಿಮ್ಮ ಹಣವನ್ನು ಕೊಡಿ, ನಿಮ್ಮ ಬುದ್ಧಿಯನ್ನು ಬಳಸಿ. ಟೈಮ್, ಟ್ಯಾಲೆಂಟ್, ಟ್ರೆಸರ್ ಅಂತ ಕರೀತಾರೆ. ಬರೀ ನೀವು ಹೇಳ್ತಾ ಇದ್ದೀರಿ ಬೇಕಾಗ್ತದೆ ಸೊಸೈಟಿ ಅಂತ. ದುಡ್ಡು ಕೊಟ್ಬಿಟ್ರೆ ಎಲ್ಲ ಕೆಲಸ ಆಗುತ್ತದೆ ಸರ್? ದುಡ್ಡು ಕೊಟ್ಟು ಎಲ್ಲ ಕೆಲಸ ಆಗುತ್ತಾ? ಆಗಲ್ಲ. ದುಡ್ಡು ಕೊಡಬೇಕು, ನಿಮ್ಮ ಬುದ್ಧಿನೂ ಕೊಡಬೇಕು, ಸಮಯವನ್ನು ಕೊಡಿ, ಆಗಷ್ಟೇ ಬದಲಾವಣೆ ಆಗುತ್ತೆ ಅಂತ ಕಾಂಶಿರಾಮ್ ಅವರು ಮೆಸೇಜ್ ಕೊಟ್ಟರು. ಹಾಗಾಗಿ ಒಂದು ದೊಡ್ಡ ಕ್ರಾಂತಿ ರಾಷ್ಟ್ರದಾದ್ಯಂತ ನಡೀತು. ನಿಮಗೆ ಆಶ್ಚರ್ಯ ಆಗುತ್ತೆ, ಏನು ಬಂದೇ ಬಿಟ್ಟು ಸೆಂಟ್ರಲಲ್ಲಿ ಪವರ್ ಬಂದೇ ಬಿಡ್ತಾರೆ ಅನ್ನೋ ಲೆವೆಲ್ಗೆ ಬಹುಜನ ಚಳವಳಿ ಇತ್ತು. ಕಾಂಶಿರಾಮ್ ಜಿ ಇರುವವರೆಗೂ ಕೂಡ ಇತ್ತು. ಆದರೆ ಕಾಂಶಿರಾಮ್ ಜಿ ಅವರ ನಂತರ ಅವರ ಉತ್ತರಾಧಿಕಾರಿಗಳಾಗಿ ನೇಮಕ ಆದಂಥವರು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಶಿಸ್ತುಬದ್ಧವಾದಂಥ ಯೋಜನೆಯನ್ನು ಹಾಕೊಳ್ಳದೆ ಓದಿದ್ರ ಫಲವಾಗಿ, ಆಮೇಲೆ ಕೆಲವು ಹೆಚ್ಚು ಕಡಿಮೆ ಅಂದರೆ ಆತುರದ ತೀರ್ಮಾನಗಳನ್ನ ತೆಗೆದುಕೊಂಡ ಪರಿಣಾಮವಾಗಿ, ದೂರದೃಷ್ಟಿಯ ಒಂದು ಯೋಜನೆಯನ್ನು ತೆಗೆದ ಪರಿಣಾಮವಾಗಿ ಅಲ್ಲಿ ಏರುಗತಿ ಇದ್ದಂಥ ಚಳವಳಿ ಈಗ ಒಂದು 10 ವರ್ಷದಿಂದ ಹಂಗೆ ಒಂದು ರೀತಿ ಡಿಕ್ಲೈನ್ ಆಗ್ತಾ ಇದೆ. ಆಮೇಲೆ ಯಾವ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಅದು ಯಾವ ಬಿಜೆಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿರೋಧಿಸ್ತಾರೋ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹತ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾವೇ ಅಂಬೇಡ್ಕರ್ ವಾರಸುದಾರರು ಅಂತ ಹೇಳ್ಕೊತಾ ಇರೋದು ಹೆಚ್ಚು ಕಮ್ಮಿ ಇಬ್ಬರೂ, ಅವರು ಇವರು ನಾವೇ. ಯಾಕಂದ್ರೆ ಇವ್ರು ಇಲ್ವಲ್ಲ ಫೀಲ್ಡಲ್ಲಿ, ಬಹುಜನ ಚಳವಳಿ ಫೀಲ್ಡಲ್ಲಿ ಇಲ್ಲದೆ ಇರೋದ್ರಿಂದ ಈಗ ಕಾಂಗ್ರೆಸ್ಸಿಗರು ಈಗ ಅಂಬೇಡ್ಕರ್ ವಾದಿಗಳು, ಬಿಜೆಪಿಯವರು ಅಂಬೇಡ್ಕರ್ ವಾದಿಗಳು, ಈಗ ಎಲ್ಲರೂ ಅಂಬೇಡ್ಕರ್ ವಾದಿಗಳೇ. ನೀವೆಂತ ಆಶ್ಚರ್ಯ, ನಿಮ್ಗೊಂದು ಸೂಕ್ಷ್ಮ ಕ್ವಶನ್ ಕೇಳ್ತೀನಿ, ಈಗ ಯೋಚನೆ ಮಾಡಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವ್ಮೆಂಟ್ ಸೃಷ್ಟಿಯಾಗಿದೆ ಯಾರ ವಿರುದ್ಧ? ಯಾರ ವಿರುದ್ಧ? ಸೊ ನೀವು ಅದು ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಆಗ ಅಖಿಲ ಭಾರತ ಮಟ್ಟದಲ್ಲಿ ಅವ್ರಿಗೆ ಬಾಬಾ ಸಾಹೇಬ್ಗೆ ದೊಡ್ಡ ವಿರೋಧಿಗಳಾಗಿದ್ದವರು ಯಾರು? ಕಾಂಗ್ರೆಸ್ ಇದೆ. ಆಗ ಕಾಂಗ್ರೆಸ್ ಅಂದ ಕ್ಷಣಕ್ಕೆ ಬಿಜೆಪಿ ಅಂತ ಇಲ್ಲ ಅಂತಲ್ಲ, ಬಿಜೆಪಿಯು ಕಾಂಗ್ರೆಸ್ ಗರ್ಭದಲ್ಲೇ ಇತ್ತು, ಕಮ್ಯುನಿಸ್ಟ್ ಪಾರ್ಟಿಯವರು ಕಾಂಗ್ರೆಸ್ ಗರ್ಭದಲ್ಲೇ ಇದ್ರು, ಎಲ್ಲ ಜೊತೆಲೇ ಇದ್ರು. ಆಗ ಇನ್ನು ಡಿವೈಡ್ ಆಗಿ ಹೊರಗಡೆ ಬಂದಿರಲಿಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಕಾಂಗ್ರೆಸ್ ವಿರುದ್ಧ ಇತ್ತು. ಕಾಂಗ್ರೆಸ್ ವಿರುದ್ಧ ಅಂದ್ರೆ ಮನುವಾದಿ ವ್ಯವಸ್ಥೆ ವಿರುದ್ಧ ಅಂತ ಅರ್ಥ. ಕಾಂಗ್ರೆಸ್ ವಿರುದ್ಧ ಅಂದ್ರೆ ಬ್ರಾಹ್ಮಣಶಾಹಿ ವ್ಯವಸ್ಥೆ ವಿರುದ್ಧ ಅಂತ ಅರ್ಥ ವಾಸ್ತವವಾಗಿ. ಹಂಗಿತ್ತು ಅಂದ್ರೆ ಅವನ್ನ ಬಗ್ಗಿಸಿ ಆ ಸಿಸ್ಟಮ್ ಇದೆ ಕಾಂಗ್ರೆಸ್ ಸಿಸ್ಟಮ್ ಮತ್ತು ಮನುವಾದಿ ಸಿಸ್ಟಮ್ ಬಗ್ಗಿಸಿ ಈ ಶೋಷಿತ ಸಮಾಜಗಳನ್ನ ಅಧಿಕಾರದಲ್ಲಿ ಕೂರಿಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಜನೆ ಆಗಿತ್ತು. ಆದ್ರೆ ಈಗೇನಾಗಿದೆ ದಲಿತ್ ಮೂವ್ಮೆಂಟ್ ಹೆಂಗಾಗಿದೆ ಈಗ ಅಂದ್ರೆ, ದಲಿತ್ ಮೂವ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳೋದು ಮತ್ತು ಬಿಜೆಪಿ ಜೊತೆ ಸೇರ್ಕೊಳ್ಳೋದು ಮತ್ತು ಈ ರೀತಿ ಹೆಂಗ ಆತರ. ಈ ಲಾಸ್ಟ್ ಎಲೆಕ್ಷನ್ ಏನಾಯ್ತು? ಸರಿ ಆಯ್ತು, ಬಿಜೆಪಿ ಅವರ ಉಪದ್ರ ಜಾಸ್ತಿ ಇತ್ತು, ಅವರು ಬಹಳಷ್ಟು ಕೀಟ್ಲೆ ಮಾಡಿ ದಲಿತರು ಹಿಂದುಳಿದವರು ಮೈನಾರಿಟಿಗಳನ್ನು ರೇಗಿಸ್ತಿದ್ರು, ಹಾಗಾಗಿ ಕಾಂಗ್ರೆಸ್ ತಂತು. ಸರಿ ಆಯ್ತು, ಈಗ ಅವರ ಒಂದು ಉಪಟಳಕ್ಕೆ ಬೇರೆ ಬೀಳಿದ್ರು. ಸರಿ, ಇನ್ನು ಮುಂದಕ್ಕೇನು? ದಲಿತ ಮೂವ್ಮೆಂಟ್ ಏನ್ ಮಾಡೋದು ಮುಂದೆ? ಇದು ಸೀರಿಯಸ್ ಆಗಿ ಎಲ್ಲರೂ ಯೋಚನೆ ಮಾಡ್ಬೇಕಂತ ಪ್ರಶ್ನೆ. ಮುಂದಕ್ಕೇನು? ಶಾಶ್ವತವಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ಳೋದಾ? ಬಿಜೆಪಿ ಗೆದ್ದುಕೊಂಡು ಇವರು ಅಧಿಕಾರ ಬಂದ್ಬಿಡ್ತಾರೆ. ಆಮೇಲೆ ಕಾಂಗ್ರೆಸ್ ಗೆದ್ರೆ ಅದು ಅಂಬೇಡ್ಕರ್ ವಾದ ಗೆದ್ದಂಗ? ದಯವಿಟ್ಟು ಯೋಚನೆ ಮಾಡಿ, ಸೆನ್ಸಿಬಲ್ ಆಗಿ ಯೋಚನೆ ಮಾಡಿ. ನನಗೆ ಯಾವುದೇ ಪೂರ್ವಾಗ್ರಹ ಇಲ್ಲ. ನಾನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಚೆನ್ನಾಗಿ ಓದಿಕೊಂಡವನಾಗಿ ಅವರ ಅನುಯಾಯಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಕಾಂಗ್ರೆಸ್ ಗೆದ್ದಿದೆ, ಸರಿ ಆಯ್ತು, ಓಕೆ, ಒಂದು ಚೇಂಜಸ್ ಬೇಕಾಗಿತ್ತು ಸಮಾಜಕ್ಕೆ, ಆಯ್ತು. ಆದ್ರೆ ಕಾಂಗ್ರೆಸ್ ಗೆದ್ರೆ ಅಂಬೇಡ್ಕರ್ ವಾದ ಗೆದ್ದಂಗ? ಹಂಗಾದ್ರೆ ಇಲ್ಲಿ ಎಲ್ಲ ದಲಿತ ಮೂವ್ಮೆಂಟ್ ಎಲ್ಲರೂ ಸ್ಟಾಪ್ ಮಾಡೋದು. ಮುಂದಕ್ಕೆ ಏನ್ ಮಾಡ್ಬೇಕು ಹಂಗಾದ್ರೆ? ಈಗ ನೋಡ್ಕೊಳ್ಳಿ, ಇನ್ನು 4 ವರ್ಷ ಎಲ್ಲ ದಲಿತ ಮೂವ್ಮೆಂಟ್ ಸ್ಟಾಪ್. ಒಂದ್ ರೀತಿ ಎಲ್ಲ ನಿಲ್ಸ್ಬಿಡ್ತಾರೆ. ಯಾಕಂದ್ರೆ ಈಗ ಇವರೇ ಕೆಲಸ ಸರ್ಕಾರ, ಇವರೇ ಪ್ರಾರಂಭಿಸಿರುವಂತ, ಇವರೇ ಅಧಿಕಾರ ಕಷ್ಟಪಟ್ಟು ಎಲ್ಲ ದಲಿತ ಸಂಘಟನೆಗಳನ್ನು ಒಗ್ಗೂಡಿಸಿ ಎಲ್ಲರನ್ನ ಸೇರಿಸಿ ತಂದಿರೋ ಸರ್ಕಾರ. ಈಗ ಅವ್ರ ವಿರುದ್ಧ ಏನು ಹೋರಾಟ ಮಾಡೋಕ್ಕಾಗುತ್ತೆ? ಇದು ಯೋಚನೆ ಮಾಡಬೇಕಾದಂತ ಸಂಗತಿ. ಆಯ್ತು, ಕಾಂಗ್ರೆಸ್ ಸರ್ಕಾರ ಅವರು ಒಂದಷ್ಟು ಯೋಜನೆ ಹಾಕೊಂಡಿದ್ದಾರೆ. ಇಂಥದ್ದೆಲ್ಲ ನಿಮಗೆ ನಾವು ಕೊಡ್ತೀವಿ, ಫ್ರೀ ಆದಂತ ಎಲೆಕ್ಟ್ರಿಸಿಟಿ ಆಗ್ಬೋದು, ಅಥವಾ ಬಸ್ ಫೇರ್ ಮಹಿಳೆಯರಿಗೆ ಫ್ರೀ ಕೊಡೋದಾಗ್ಬೋದು, ಅಥವಾ 2,000 ಮಹಿಳೆಯರಿಗೆ ಅಕೌಂಟ್ ಹಾಕೋದಾಗ್ಬೋದು, ಇಂಥದ್ದೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಸರಿ. ಹಾಗೆ 4 ವರ್ಷ 5 ವರ್ಷ ಇಷ್ಟು ಕೆಲಸ ಮಾಡ್ತಾರೆ ಅಲ್ವಾ? ಇಷ್ಟೇ ಕೆಲಸ ಮಾಡ್ತಾರೆ. ಅದನ್ನ ಅವ್ರಿಗೆ ಸಕ್ಸಸ್ ಮಾಡಿದ್ರೆ ಬಹಳ ದೊಡ್ಡದು. ಅದೇ ಅಚೀವ್ಮೆಂಟ್. ಏನು ಏರುಪೇರು ಆಗದಂಗೆ ಅದು ಜಾರಿಗೆ ತಗೊಂಡ್ರೆ ದೊಡ್ಡ ಅಚೀವ್ಮೆಂಟ್. ಆದ್ರೆ ಇಷ್ಟು ಕೆಲಸದಿಂದ ನೀವು ಇವರ ದಲಿತರ ಹಿಂದುಳಿದ ಜಾತಿಗಳ ವಿಮೋಚನೆ ಆಗುತ್ತಾ ಹೇಳಿ? ಒಂದು ಪ್ರಶ್ನೆ ನಿಮಗೆ. ಅಚ್ಯುತ ಸಂಪಿಗೆ ಬಗ್ಗೆ ಪ್ರಶ್ನೆ ಕೇಳಿದ್ರು, ಮೀಸಲಾತಿ ಎಷ್ಟಿದೆ ಅಂತ ಅಲ್ವಾ? ಹೇಳಿ. SC-ಗಳಿಗೆ ರಿಸರ್ವೇಶನ್ ಸೆಂಟ್ರಲ್ ಗೌರ್ಮೆಂಟ್ 15% ಇದೆ, 15. OBC-ಗಳಿಗೆ 27% ಇದೆ, ST-ಗಳಿಗೆ 7% ಇದೆ ರಿಸರ್ವೇಶನ್. ಈ ವಿದ್ಯಾರ್ಥಿಗಳ ಯಾರ್ಯಾರು ಪಾಸ್ ಆಗಿದ್ರೆ ನೀವು ಅಲ್ಲಿ ನೆನ್ಪಿಟ್ಕೋಬೇಕು. ನೀವು ಯಾರು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರೋದೇ ನಿಮಗೆ ತಂದೆ ತಾಯಿಗಳು ಹೇಳ್ಕೊಟ್ಟಿರಲ್ಲ, ನೀವು ತಿಳ್ಕೊಂಡಿರಲ್ಲ. ಬರೋದು ನೋಟ್ ಮಾಡಿ ಇಟ್ಕೊಳ್ಳಿ. OBC-ಗಳಿಗೆ 27% ಇದೆ, SC-ಗಳಿಗೆ 15% ಇದೆ, ST-ಗಳಿಗೆ 7.5%. ಟೋಟಲ್ ಮಾಡಿದ್ರೆ 49.5% ಆಯಿತು. 49.5%. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ SC-ಗಳಿಗೆ 15, ST-ಗಳಿಗೆ 3, OBC-ಗಳಿಗೆ 32, 32% OBC-ಗಳಿಗೆ. SC-ಗಳಿಗಿಂತ ಡಬಲ್. ಇವಾಗ 15 32 ಹಂಗಿದೆ. ಕೇಳಿ, ಈ ಮೀಸಲಾತಿ ಬಂದದ್ದು ಯಾತಕ್ಕಾಗಿ ಬಂತು? ಲೆಕ್ಕ ಹಾಕಿ. ಇಂಡಿಯನ್ ಎಕಾನಮಿಯಲ್ಲಿ
ಕೃಷಿ ಅಂತ ಒಂದು ಕ್ಷೇತ್ರ ಇದೆ, ಅಗ್ರಿಕಲ್ಚರ್ ಸೆಕ್ಟರ್ ಇದೆ. ಈ ಕೃಷಿ ಕ್ಷೇತ್ರದಲ್ಲಿ SC, ST ಅಥವಾ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಲ್ಯಾಂಡ್ ಲಾರ್ಡ್ಗಳಾಗಿದ್ದಾರ, ಜಮೀನ್ದಾರರಾಗಿದ್ದಾರ, ಏನಾದ್ರು ಆಗಿದ್ದಾರೆ ಇಲ್ವಾ? ನಿಮ್ಮಲ್ಲಿ ಯಾರಾದ್ರೂ ದೊಡ್ಡ ದೊಡ್ಡ 100 ಎಕರೆ ಜಮೀನು ಇಟ್ಕೊಂಡು ಇದ್ದೀರಾ ಅಂತ? ಇಲ್ಲ. ಗಮನಿಸಿ, 50% ಅಗ್ರಿಕಲ್ಚರ್ ಸೆಕ್ಟರ್ ಇದೆಯಲ್ಲ, ಅಲ್ಲಿ ಮೋಸ್ಟ್ ಆಫ್ ದಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸ್, ಲ್ಯಾಂಡ್ಲೆಸ್ ಪೀಪಲ್, ಲ್ಯಾಂಡ್ಲೆಸ್ ವರ್ಕರ್ಸ್, ಲೇಬರರ್ಸ್. ಇನ್ನು ಇಂಡಸ್ಟ್ರಿಗೆ ಬನ್ನಿ, ಇಂಡಸ್ಟ್ರಿ 20% ಇದೆ, ಅಷ್ಟು ಜನರು ಅವ್ರನ್ನ ಅವಲಂಬಿಸಿದ್ದಾರೆ ಕೈಗಾರಿಕೆ. 20% ಜನರು ಆ ಇಂಡಸ್ಟ್ರಿ ಸೆಕ್ಟರ್ ನಲ್ಲಿ ನಿಮ್ಮ ಪಾಲೇನು? ಅಂಬಾನಿ, ಅದಾನಿ ಅಂತವರು ಯಾರಾದ್ರೂ ಉದ್ಯಮಿಗಳನ್ನ ನೀವು ಸೃಷ್ಟಿ ಮಾಡಕ್ಕಾಗಿದೆಯಾ? ಇದರ ನಿಮ್ಮ ಸಮುದಾಯಗಳಲ್ಲಿ ಇಲ್ಲ, ಖಂಡಿತ ಇಲ್ಲ. ಕೂಡಿ 50-20 ಎಷ್ಟಾಯ್ತು? 70% ಆಯ್ತು. ಅಂದ್ರೆ 70% ಎಕಾನಮಿಯಲ್ಲಿ ನೀವು ಝೀರೋ, ನಿಮ್ಮ ಪಾಲಿಲ್ಲ. ಇನ್ನು ಉಳಿದಿರೋದು ಸರ್ವಿಸ್ ಸೆಕ್ಟರ್ 30% ಇದೆ. ಈ ಸರ್ವಿಸ್ ಸೆಕ್ಟರ್ ಗೌರ್ಮೆಂಟ್ ಸರ್ವಿಸ್ ಇರೋದು 2%, ಪ್ರೈವೇಟ್ ಸರ್ವಿಸ್ ಇರೋದು 28%, 28%. ಈ ಪ್ರೈವೇಟ್ ಸರ್ವಿಸ್ ಅಲ್ಲಿ ವ್ಯಾಪಾರ, ಸಾರಿಗೆ, ಹೋಟೆಲ್ ಬಿಸ್ನೆಸ್, ಸಿನಿಮಾ, ಕ್ರೀಡೆ, ಶಿಕ್ಷಣ, ಆರೋಗ್ಯ ಇದೆಲ್ಲ ಬರ್ತದೆ. ಇಲ್ಲಿ ಏನಾದ್ರೂ ನೀವು ಓನರ್ಸ್ ಆಗಿದ್ದೀರಾ? 100 ಬಸ್ ಇಟ್ಕೊಳ್ಳುವಂತ, 10 ಹೋಟೆಲ್ ತೆಗೆದಿರ್ತಕ್ಕಂತಹ ದೊಡ್ಡ ಬೀದಿ ಮಾಲ್ಗಳು, ಪೆಟ್ರೋಲ್ ಬಂಕ್, ಚಿನ್ನದ ಅಂಗಡಿ, ಬಟ್ಟೆ ಅಂಗಡಿ, ಈ ಥರದ್ದು ಏನಾದ್ರು ಇಟ್ಟಿದ್ದೀರಾ ಅಂದ್ರೆ ಝೀರೋ, ಅದು ಇಲ್ಲ. ಟೋಟಲ್ ಮಾಡಿ ಇವಾಗ 50 ಅಗ್ರಿಕಲ್ಚರ್, 20 ಇಂಡಸ್ಟ್ರಿ ಮತ್ತೆ 28 ಪ್ರೈವೇಟ್ ಸರ್ವಿಸ್, ಖಾಸಗಿ ಸೇವೆ. ಟೋಟಲ್ ಮಾಡಿದ್ರೆ 98% ಆಫ್ ಇಂಡಿಯನ್ ಎಕಾನಮಿನಲ್ಲಿ ನೀವು ಮಾಲೀಕರಲ್ಲ, ನೀವು ಝೀರೋ, ನೀವು ಕೂಲಿ ಕಾರ್ಮಿಕರು, ನಿಮ್ದೇನೂ ಇಲ್ಲ. ಇಲ್ಲಿ ಉಳಿದಿರೋದು ಯಾವುದು? ಗೌರ್ಮೆಂಟ್ ಸರ್ವಿಸ್ 2%. ಒಂದು ಕಾಲದಲ್ಲಿ 2% ಇದ್ದೀಗ 2% ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. 2%. ಈ 2% ಅಲ್ಲಿ ಸ್ಟೂಡೆಂಟ್ಸ್ ಅನ್ನು ಗಮನಿಸಿ. ಈ ಕಡೆಗೆ ಸ್ಟೂಡೆಂಟ್ಸ್, ನನ್ನ ಪ್ರಶ್ನೆ ಉತ್ತರ ಕೊಡಿ. ಮೀಸಲಾತಿ ಎಷ್ಟು ಅಂತ ಹೇಳಿದ್ರೆ ಒಟ್ಟು 27, 15, 7.5, ಟೋಟಲ್ ಎಷ್ಟಿದೆ? 49.5 ಅಲ್ವಾ? 50 ಅನ್ಕೊಳ್ಳಿ. 2% 50 ಅಂದ್ರೆ ಎಷ್ಟು? 2% 50% ಅಂದ್ರೆ ಎಷ್ಟಾಗುತ್ತೆ? 1% ಆಗುತ್ತೆ. ಅಂದರೆ SC, ST, OBC, ಮೈನಾರಿಟಿ ಇಷ್ಟು 70-80% ಜನರು ನೀವು ಕಾಂಪೀಟ್ ಮಾಡ್ತಾ ಇರೋದು ಎಷ್ಟು ಪರ್ಸೆಂಟ್ಗೆ? ಎಷ್ಟು ಪರ್ಸೆಂಟ್ ಕಾಂಪೀಟ್ ಮಾಡ್ತಾ ಇರೋದು? ಜಸ್ಟ್ 1%ಗೆ ನೀವು ಕಾಂಪೀಟ್ ಮಾಡ್ತಾ ಇದ್ದೀರಾ. ಇನ್ನೊಂದು % ಎಲ್ಲ ಹೋಗ್ತಾರೆ? ಜನರಲ್ ಮೆರಿಟ್ ಹೋಗುತ್ತೆ, ಮತ್ತೆ ಜನರಲ್ ಮೆರಿಟ್ ಹೋಗುತ್ತೆ ಅಲ್ವಾ? ಈ 1%ಗೆ ನೀವು ಕಾಂಪೀಟ್ ಮಾಡ್ತಾ ಇದ್ದೀರಾ. ಈ 1% ಕಾಂಪೀಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ IAS ಆಫೀಸರ್ಸ್ ಹೊರಗಡೆ ಬಂದಿದ್ದಾರೆ, KS ಆಫೀಸರ್ಸ್ ಹೊರಗಡೆ ಬಂದಿದ್ದಾರೆ, ಲೆಕ್ಚರ್ಗಳು ಬಂದಿದ್ದಾರೆ, BSNL ಅಂತೆ, ಅದಂತೆ ಇದಂತೆ, ST, FDA, ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲರೂ ಬಂದಿದ್ದಾರೆ. 1%ಗೆ ಅವಕಾಶ ಇರೋದ್ರಿಂದ ಇಷ್ಟು ಜನರು ಆಫೀಸರ್ಸ್ ಆಗಿ ಉತ್ಪತ್ತಿಯಾಗಿದ್ದಾರೆ ಅಲ್ವಾ? ಆಗಿದ್ದಾರೆ. ಬಟ್ ಈಗ ಕಳೆದ ಒಂದು 30 ವರ್ಷಗಳಿಂದ ಈ ಪ್ರೈವೇಟೈಸೇಷನ್ ಅಂತ ಒಂದು ಕೆಲಸ ನಡೀತಾ ಇದೆ ಗೊತ್ತಾ? ಪ್ರೈವೇಟೈಸೇಷನ್ ಕೆಲಸ ನಡೀತಾ ಇದೆ ಗೊತ್ತಾ? ಎಲ್ಲರಿಗೂ ನೆನಪಿದೆಯಾ? ಮಕ್ಕಳು, ವಿದ್ಯಾರ್ಥಿಗಳು ಗೊತ್ತಾ ಪ್ರೈವೇಟೈಸೇಷನ್ ಅಂದ್ರೆ ಏನು ಅಂತ? ನಿಮ್ಗೆ ಗೊತ್ತಿರಲ್ಲ, ಯಾಕಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಅದನ್ನ ಹೇಳ್ಕೊಟ್ಟಿರಲ್ಲ. ಆಯ್ತಾ? ಕೇಳಿ, ಪ್ರೈವೇಟೈಸೇಷನ್ ಇಷ್ಟೇ, ಸರ್ಕಾರಿ ವಲಯದಲ್ಲಿರ್ತಕ್ಕಂಥ, ಸರ್ಕಾರದ ಇನ್ಚಾರ್ಜ್ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಖಾಸಗಿಯವರಿಗೆ ಕೊಡೋದು, ವಹಿಸೋದು. ಅವು ಬಂಡವಾಳ ಹಾಕ್ತಾರೆ. ಇವ್ರು ಹಾಕಿರೋ ಬಂಡವಾಳದಲ್ಲ ಸರ್ಕಾರ ವಾಪಸ್ ತಗೊಂಡು ಖರ್ಚು ಮಾಡಿಕೊಡುತ್ತೆ. ಯಾವ ಪ್ರೈವೇಟ್ ಅಲ್ಲಿ ಬಂಡವಾಳ ಹಾಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಇಂಡಿಯನ್ ರೈಲ್ವೆ, ಏರ್ ಇಂಡಿಯಾ, BSNL ಇತ್ಯಾದಿ ಈ ಥರದ್ದೆಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ತಗೊಳ್ಳಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈ ಸರ್ಕಾರದ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಆದರೆ ಅಲ್ಲಿ ನಿಮಗೆ ಮೀಸಲಾತಿ ಅಪ್ಲೈ ಆಗುತ್ತಾ? ಸಿಗುತ್ತಾ? ಈಗ ಇಂಡಿಯನ್ ರೈಲ್ವೆ 1 ಲಕ್ಷ ಜನ ಕೆಲಸ ತಗೊಂಡ್ರೆ ಮೀಸಲಾತಿ ಪ್ರಕಾರ OBCಗಳಿಗೆ ಎಷ್ಟು ಕೊಡ್ತಿತ್ತು? ಮೊದಲು 27,000 ಜನರಿಗೆ ಕೊಡಬೇಕು. SCಗಳಿಗೆ ಎಷ್ಟು ಕೊಡಬೇಕಾಗಿತ್ತು? 15,000 ಕೊಡಬೇಕಾಗಿತ್ತು. OBC STಗಳಿಗೆ 7,500 ಕೊಟ್ಟು
ಜನರಿಂದ 49,000 ಹುದ್ದೆಗಳನ್ನ ರಿಸರ್ವ್ ಮಾಡಿ ಈ ನೋಡಿದ 50,500 ಪೋಸ್ಟ್ಗಳನ್ನ ಜನರಲ್ ಮೆರಿಟ್ಗೆ ಹಾಕ್ತಿದ್ರು. ಹಿಂಗಿತ್ತು. ಈಗ ಇಂಡಿಯನ್ ರೈಲ್ವೆ ಪ್ರೈವೇಟ್ ಆದರೆ, ಖಾಸಗಿ ಆದರೆ, ಅವರು ನಿಮ್ಗೆ ಈ ತರ ಎಲ್ಲರೂ ಕರೆದು ಮೀಸಲಾತಿ ಕೊಡ್ತಾರಾ? ಹಂಗಿದ್ದ ಮೇಲೆ 30 ವರ್ಷದಿಂದ ಪ್ರೈವೇಟೈಸೇಷನ್ ಶುರುವಾಗಿದೆ. 99% ಪ್ರೈವೇಟೈಸೇಷನ್ ಮುಗಿದೋಗಿದೆ. ಏನು ಉಳಿದಿಲ್ಲ ಇವತ್ತು, ಯಾವುದು ಉಳಿದಿಲ್ಲ. ಪ್ರತಿಯೊಂದು ಗೆಸ್ಟ್ ಟೀಚರ್ಸು, ಗೆಸ್ಟ್ ಲೆಕ್ಚರರ್ಸು, ಕಾಂಟ್ರಾಕ್ಟ್ ಬೇಸಿಸ್ ತಗೊಳ್ಳೋದು, ಔಟ್ಸೋರ್ಸಿಂಗ್ ತಗೊಳ್ಳೋದು, ಎಲ್ಲ ಎಲ್ಲಿ ತಗೋತಾ ಇಲ್ಲ ಆ ಥರ. ಸೊ ನೋಡ್ತಾ 30 ವರ್ಷಗಳಿಂದ ಸಂವಿಧಾನಾತ್ಮಕವಾದಂತ ನಿಮ್ಮ ಒಂದು ಹಕ್ಕು ಈಗ ನಾಶ ಆಗೋಯ್ತಲ್ಲ. ನೋಡ್ತಾನೆ ಈಗ ನೀವು ಲ್ಯಾಂಡ್ ಅಗ್ರಿಕಲ್ಚರ್ ಸೆಕ್ಟರ್ ನೀವು ಓನರ್ಸ್ ಅಲ್ಲ, ಇಂಡಸ್ಟ್ರಿಯಲ್ಲಿ ನೀವು ಇನ್ನೂ ಕಂಡುಬಿಟ್ಟಿಲ್ಲ. ಬಿಸ್ನೆಸ್ ವ್ಯಾಪಾರ ವಹಿವಾಟಿಗೆ ಬೇಕಾದ ಬಂಡವಾಳ ಆಗ್ಬೋದು, ಅದು ಬೇಕಾದಂತ ಬ್ಯಾಕ್ ಸಪೋರ್ಟ್ ಇಲ್ಲವೇ ಇಲ್ಲ, ಏನಿಲ್ಲ. ಒಂದಿತ್ತು, ಓದ್ಕೊಂಡು ಕೆಲಸ ತಗೋಬೋದಾಗಿತ್ತು. ಈಗ ಅದು ಕ್ಲೋಸ್. ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು? ಕಾಂಗ್ರೆಸ್ ಏನ್ ಮಾಡುತ್ತೆ, ಬಿಜೆಪಿ ಏನ್ ಮಾಡುತ್ತೆ, ಏನ್ ಮಾಡ್ತಾರೆ? ದಲಿತ್ ಮೂವ್ಮೆಂಟ್ ಏನ್ ಮಾಡಬೇಕು, ಅಥವಾ ಬಹುಜನ್ ಮೂವ್ಮೆಂಟ್ ಏನ್ ಮಾಡಬೇಕು? ಇದು ದೊಡ್ಡ ಪ್ರಶ್ನೆ. ಈ ಓಪನ್ ಕಾಂಪಿಟೇಷನ್ ಏನ್ ಮಾಡೋದು? ಹೀಗಿದೆ ಯೋಚನೆ ಮಾಡಿ. ನಾನೇನು ಈಗ ಹಿಂಗೆ ಪರಿಹಾರ ಹೇಳಬೇಕು ಅಂತ ನಾನೇನು ಬಂದಿಲ್ಲ. ನಾನು ಒಬ್ಬ ಹೋರಾಟಗಾರನಾಗಿ ನನಗೂ ಒಂದಷ್ಟು ಪ್ರಶ್ನೆಗಳು ಬಂದು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಅಷ್ಟೇ. ಈಗ ಏನಾದ್ರು ಎಲ್ಲರೂ ಸೇರಿ ಏನಾದ್ರು ಮಾಡ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಯಾವುದೇ ಚಳುವಳಿ 20 ವರ್ಷ 30 ವರ್ಷ ನನಗೆ ಒಂದೊಂದ್ಸಲ ವೇರಿಯೇಷನ್ ಆಗುತ್ತೆ, ಇಲ್ಲ ಅಂತಲ್ಲ, ಇದು ಸಹಜ. ಎಂತ ಚಳುವಳಿ ಆಗೋದು ಅಲ್ಲಿ ಮತ್ತೆ ಏನಾದ್ರು ಒಂದು ಪರ್ಯಾಯ ಮಾಡಲೇಬೇಕಲ್ಲ. ಹಾಗಾಗಿ ಏನ್ ಮಾಡೋದು ಈ ಮುಂದಕ್ಕೆ ಏನ್ ಮಾಡ್ಬೇಕು? ಇದು ದೊಡ್ಡ ಕ್ವಶನ್. ಎಲ್ಲ ದಲಿತ ಸಂಘಟನೆಗಳನ್ನು ಸ್ವಲ್ಪ ಜನ ಬಿಜೆಪಿಗೆ, ಸ್ವಲ್ಪ ಜನ ಕಾಂಗ್ರೆಸ್ ಹಿಂಗೆ ಬೆಂಬಲಿಸಿಕೊಂಡು ಅವರಾದ್ಮೇಲೆ ಇವರಾದ್ಮೇಲೆ ಅವ್ರನ್ನ ಪಟ್ಟಿ ಕೂರಿಸಿ ಅವ್ರನ್ನ ಕೇಳ್ತಾ ಹೋಗುದು. ಪ್ರತಿ ವರ್ಷ ಒಂದು ಅರ್ಜಿ ಬರ್ಕೊಂಡು ನಿಂತಿರೋದು ವಿಧಾನಸೌಧದಲ್ಲಿ. ಇದೇ ಸಾಕು? ಹಿಂಗೆ ಮಾಡ್ಬೋದಾ? ಹಿಂಗೆ ಸಾಕ? ಇದನ್ನ ಮಾಡಿದ್ರೆ ಬಾಬಾ ಸಾಹೇಬ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಲ್ವಾ? ಯೋಚನೆ ಮಾಡಿ. ಇಷ್ಟು ಹೇಳಿ ನಾನು ಯಾಕೆ ಇಷ್ಟು ಹೇಳಬೇಕಾಯ್ತು ಅಂದ್ರೆ, ಎಷ್ಟೊಂದು ಜನರು ಕೆಲಸ ಮಾಡಿದ್ದಾರೆ. ಈಗ ಡಿ.ಕೆ. ನಂತವರು ಎಷ್ಟು ಜನರು ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಹೋರಾಟ ವ್ಯಕ್ತ ಆಗ್ಬೇಕೇನು? ಅಷ್ಟಕ್ಕೆ ಸ್ಟಾಪ್ ಆಗ್ಬೇಕೇನು? ಅದನ್ನೇನು ಮಾಡ್ಬೇಕಲ್ಲ, ಮುಂದುವರಿಸ್ಬೇಕಲ್ಲ. ಅದನ್ನು ಏನ್ ಮಾಡೋದು ಎಂತ ಇತ್ಯಾದಿ ಯೋಚನೆ ಮಾಡಿ. ಅದಕ್ಕೆ ಈಗಿರೋದು ಒಂದೇ ದಾರಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು? ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಎಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಹೇಳಿದ್ರು ಅವರು. ಅಂದ್ರೆ ಈ ಶೋಷಿತ ಜನರು, ಮೈ ಪೀಪಲ್ ಅಂದಾಗ ಅವರು ಸಮಸ್ತ ಶೋಷಿತನ ದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. SC, ST, OBC, ಮೈನಾರಿಟಿ ಎಲ್ಲರೂ ದೃಷ್ಟಿ ಇಟ್ಕೊಂಡು ಹೇಳ್ತಾರೆ. ಆ ದೃಷ್ಟಿಯಿಂದ ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವತಂತ್ರ ಭಾರತಗಳು ಆಳುವ ವರ್ಗ ಆಗೋದು. ಆಳುವ ವರ್ಗ ಆಗೋದು ಅಂದ್ರೆ ಏನು? ಇದು ಪ್ರಶ್ನೆ. ಆಳುವ ವರ್ಗ ಆಗೋದು ಅಂದ್ರೆ ಏನು? ಶಾಸಕಾಂಗ ಇದೆ, ಪವರ್ಫುಲ್ ಆದಂತ ಒಂದು ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ. ಇದೆಲ್ಲ ಗೊತ್ತಲ್ವಾ? ನನಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ನಿಮಗೆ ವಿದ್ಯಾರ್ಥಿಗಳು ಗೊತ್ತಾಗುತ್ತಲ್ವಾ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅದ್ರ ಜೊತೆಗೆ ಈಗ ಹೊಸದಾಗಿ ಉದ್ಯಮ ರಂಗ, ಇದ್ರ ಜೊತೆ ಇನ್ನೊಂದು ಪತ್ರಿಕಾ ರಂಗ, ಅವು ಸೇರ್ಕೊಂಡಿದ್ದಾವೆ. ಅವು ರೂಲಿಂಗ್ ಕ್ಲಾಸ್. ಈಗ ಒಂದು ರೀತಿ ಉದ್ಯಮಿಗಳು ಸರ್ಕಾರನೇ ಚೇಂಜ್ ಮಾಡ್ತಾರೆ ಇವತ್ತು. ಸರ್ಕಾರ ಇಂಥ ಸರ್ಕಾರ ಬರಬೇಕು ಅಂತ ಅವರೇ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಇವತ್ತು. ಹಂಗಿದೆ ಕಂಡೀಷನ್. ಮತ್ತು ಮೀಡಿಯಾದವರು ಕೂಡ ಯಾರು ಬೇಕಾದ್ರೂ ಅದನ್ನು ಬದಲು ಮಾಡೋಕ್ಕೂ ಸಾಮರ್ಥ್ಯ ಇದೆ ಇವತ್ತು ಅವ್ರಿಗೆ. ಇಂಥ ಸರ್ಕಾರ ಬರಬೇಕು ಅಂತ ಡಿಸೈಡ್ ಮಾಡಿದ್ರೆ ತರ್ತಾರೆ ಅವರು. ಅಷ್ಟು ಪವರ್ಫುಲ್ ಆಗಿದ್ದಾರೆ ಮೀಡಿಯಾದವರು ಕೂಡ. ಹಾಗಾಗಿ ಒಂದು ಕಡೆ ಉದ್ಯಮ ರಂಗ, ಇನ್ನೊಂದು ಕಡೆ ಪತ್ರಿಕಾ ರಂಗ, ಜೊತೆಗೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈಕ್ವಲ್ ರೆಪ್ರೆಸೆಂಟೇಷನ್ ನ ಪಡ್ಕೊಳ್ಳೋದೇನೆ ರೂಲಿಂಗ್ ಕ್ಲಾಸ್ ಆಗೋದು ಅಂದ್ರೆ ಅರ್ಥ ಐತೆ? ಸೊ ನ್ಯಾಯಾಂಗದಲ್ಲೂ ಸಹಿತ ನೀವು ಈಕ್ವಲ್ ನಿಮ್ಮ ಸಂಖ್ಯೆಗೆ ಅನುಗುಣವಾದಂತ ಜಡ್ಜ್ಗಳಿರ್ಬೇಕು, ನ್ಯಾಯಾಧೀಶ ಇರಬೇಕು, ಲಾಯರ್ಗಳಿರ್ಬೇಕು.
ಉದ್ಯಮ ಕ್ಷೇತ್ರದಲ್ಲಿ ಕೂಡ ಅಂಬಾನಿಗೆ ಅದಾನಿಗೆ ಸರಿ ಸಮನಾಗಿರ್ತಕ್ಕಂಥ ಒಂದು 10 ಉದ್ಯಮಿಗಳು ನಿಮ್ಮಲ್ಲೂ ಇರಬೇಕು. ಮೀಡಿಯಾ ಹೌಸಸ್ ಹೆಂಗಿದೆ ನಿಮ್ಮ ನಿಯಂತ್ರಣದಲ್ಲೂ ಇರಬೇಕು. ನೀವು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕು ಮೀಡಿಯಾ ಸೆಂಟ್ರಲ್ಲಿ. ಶಾಸಕಾಂಗ ಅಂತೂ ಓಕೆ, MLA-ಗಳಿದ್ದೀರಾ, ಕಾರ್ಯಾಂಗದಲ್ಲೂ ಅಧಿಕಾರಿಗಳಿದ್ದೀರಾ, ಓಕೆ. ಬಟ್ ಈ ಉಳಿದ ಕ್ಷೇತ್ರ ಈ ರೀತಿ ಎಲ್ಲ ಸೆಕ್ಟರ್ನಲ್ಲೂ ಕೂಡ ನೀವು ನಿಮ್ಮ ಪಾಲನಾ ಸರಿಯಾಗಿ ಪಡ್ಕೊಳ್ಳೋದಿದೆಯಲ್ಲ, ಅದೇ ರೂಲಿಂಗ್ ಕ್ಲಾಸ್ ಆಗುವುದು ಅಂತ ಅರ್ಥ. ಅದನ್ನೇ ಬಾಬಾ ಸಾಹೇಬ್ ಹೇಳಿದ್ರು, ಇವರು ಆಳುವ ವರ್ಗ ಆಗಬೇಕು ಅಂದ್ರೆ ಇದೇ ಅರ್ಥ. ಈ ಕೆಲಸ ಮಾಡಲಿಕ್ಕೆ ಈಗ ದಲಿತ ಮೂವ್ಮೆಂಟ್ ಆಗ್ಬೋದು, ಬಹುಜನ ಮೂವ್ಮೆಂಟ್ ಆಗ್ಬೋದು ತೊಡಗಿಸ್ಕೋಬೇಕು. ಅವ್ರು ಮಾಡ್ಲಿಲ್ವಾ, ಬೇರೆಯವರಾದ್ರೂ ಮಾಡಬೇಕು, ಅಷ್ಟೇ. ಯಾರು ಮಾಡಬೇಕು. ನನ್ಗೆ ಗೊತ್ತಿಲ್ಲ ಮುಂದಕ್ಕೆ ಏನ್ ಮಾಡ್ತಾರೆ ಅಂತ. ಬಹುಜನ ಸಮಾಜ ಚಳವಳಿಯ ಉತ್ತರಾಧಿಕಾರಿಗಳು, ರಾಷ್ಟ್ರೀಯ ಮಟ್ಟದ ನಾಯಕರು ಅದೇನ್ ಮಾಡ್ತಾರೋ, ಅವ್ರು ಎಷ್ಟು ತಗಂತ ಗೊತ್ತಿದ್ದಾರೆ, ಏನ್ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಹೆಂಗ್ ಮಾಡ್ತಾರೆ. ಮತ್ತೆ ದಲಿತ ಮೂವ್ಮೆಂಟ್ ಅವರಿಗೆ ಆಳುವ ಸರ್ಕಾರಗಳ ಜೊತೆಗೆ ಗುರುತಿಸ್ಕೊಂಡು ಏನ್ ಸಾಧ್ಯ ಅಷ್ಟು ಒಂದಿಷ್ಟು ಸೌಲಭ್ಯ ಸಮಾಜ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲ ತಾತ್ಕಾಲಿಕ, ಅದು ಪರ್ಮನೆಂಟ್ ಅಲ್ಲ. ಅದು ಶಾಶ್ವತ ಏನ್ ಮಾಡಬೇಕು, ಇದಕ್ಕೆ ನೀವು ಯೋಚನೆ ಮಾಡಬೇಕು. ಅದಕ್ಕೆ ಹೊಸ ಜನರೇಷನ್ ಏನ್ ವಿದ್ಯಾರ್ಥಿಗಳು ಬಂದಿದ್ದಾರೆ, ಇಂತಹ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಸರಿಯಾದ ಮಾರ್ಗದರ್ಶನ ಸಿಗ್ಬೇಕು. ಆ ಕೆಲಸವನ್ನಂತೂ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ, ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ, ಈಗಲೂ ಸದ್ಯದಲ್ಲೇ ಮಾಡ್ತಾ ಇದ್ದೀವಿ. ವಿ ಥಿಂಕ್ ಪಾಸಿಟಿವ್, ಗ್ರೋ ಗ್ಲೋಬಲ್. ವಿ ಥಿಂಕ್ ಪಾಸಿಟಿವ್, ಗ್ರೋ ಗ್ಲೋಬಲ್ ಅಂತಂದ್ರೆ ಸಕಾರಾತ್ಮಕವಾಗಿ ಚಿಂತಿಸೋಣ, ಜಾಗತಿಕವಾಗಿ ಬೆಳೆಯೋಣ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ಹೊಸ ತಲೆಮಾರಿಗೆ ನಾವು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಇವ್ರನ್ನ IIT-ಗಳಿಗೆ, IIM-ಗಳಿಗೆ, IAS-ಗಳಿಗೆ, ನ್ಯಾಷನಲ್ ಲಾ ಸ್ಕೂಲ್ಗಳಿಗೆ ಹೆಂಗೆ ಕಳಿಸ್ಬೇಕು, ಆಮೇಲೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೆಂಗೆ ಕಳಿಸ್ಬೇಕು, ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೆಂಗೆ ಹೋಗ್ಬೇಕು, ಈ ಥರದ ವಿಷಯಗಳನ್ನ ಇವರಿಗೆ ಮನದಟ್ಟು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇವನ್ನು ಉದ್ಯಮಿಗಳು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡೋದು ಹೇಗೆ, ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಮಾಡೋದು ಹೇಗೆ, ಇದನ್ನು ನಾವು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇದ್ದೀವಿ. ನಾವು ಹಾಕೋ ಬೀಜ ಫಲ ಕಾಣ್ಬೇಕಾದ್ರೆ ಇನ್ನೊಂದು 5-6 ವರ್ಷ ಬೇಕೇ ಬೇಕು. ಅಲ್ಲಿವರೆಗೆ ನಾವು ಏನ್ ಕೆಲಸ ಮಾಡ್ತಿದ್ವಿ ಅಂತ ಯಾರಿಗೂ ಗೊತ್ತಾಗಲ್ಲ, ಮಾಡೋಕ್ಕೂ ಆಗಲ್ಲ. ಇಷ್ಟು ಕೆಲಸ ಮಾಡ್ತಾ ಇದ್ವಿ. ನೀವು ಏನು ತುಳುನಾಡಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಏನು ದಲಿತ ಮೂವ್ಮೆಂಟ್ ಅವರು ಇದ್ದೀರಾ, ಇದು ಬಹಳ ದೊಡ್ಡ ಜವಾಬ್ದಾರಿ. ಈಗ ಪ್ರೈವೇಟ್ ಸೆಕ್ಟರ್ ನಿಮಗೆ ಎಲ್ಲ ನಾಶ ಆಗ್ತಾ ಇರೋ ಸಂದರ್ಭದಲ್ಲಿ ಹೊಸ ತಲೆಮಾರಿಗೆ ನಾವು ಎಲ್ಲ ರಂಗದಲ್ಲಿ ಬೆಳೀಲಿಕ್ಕೆ ನಾವು ಹೇಳ್ಕೊಡ್ತಾ ಹೋದ್ರೆ ಬಹಳ ಕಷ್ಟ, ತುಂಬಾ ಕಷ್ಟ. ಇದನ್ನು ಕಲಿಸ್ಬೇಕು. ಆಮೇಲೆ ಏನು ಹೊಸ ಹುಡುಗರಿಗೆ ವಿದ್ಯಾರ್ಥಿಗಳಿದ್ದೀರಾ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು. ನೀವು ಬಾಬಾ ಸಾಹೇಬ್ ಬಗ್ಗೆ ಓದಿ ನಿಮಗೆ ತುಂಬಾ ನಾಲೆಡ್ಜ್ ಬರ್ತದೆ, ತುಂಬಾನೇ ನಾಲೆಡ್ಜ್ ಬರ್ತದೆ, ತುಂಬಾ ಆತ್ಮವಿಶ್ವಾಸ ಬರ್ತದೆ, ಕಾನ್ಫಿಡೆನ್ಸ್ ಬರ್ತದೆ. ರೈಟ್ ಪಾತ್ ಸಿಗುತ್ತೆ, ನಿಮಗೆ ಸರಿಯಾದ ದಾರಿ ಸಿಗುತ್ತೆ. ನೀವು ಓದಲ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಕದ್ದು ಕೀಳರಿಮೆಯಿಂದ ನಾಯಿ ನರಿಗಳ ತರ ಬದುಕಬೇಕಾಗುತ್ತೆ ನೀವು ಇರೋ ಜಾಗಗಳಲ್ಲಿ. ಕದ್ದು ನಾಯಿ ನರಿಗಳ ತರ ಬದುಕಬೇಕಾಗುತ್ತೆ, ಅದೊಂದು ಜೀವನವೇ ಹೇಳಿ. ಅದಕ್ಕೆ ಹೊಸ ಜನರೇಷನ್ನು ನೀವು ಎಲ್ಲ ಪರಿವರ್ತನಕಾರ ಬಗ್ಗೆ ಓದಿ, ಎಲ್ಲ ಜ್ಯೋತಿಬಾ ಫುಲೆ ಬಗ್ಗೆ, ಶಾಹು ಮಹಾರಾಜ್ ಬಗ್ಗೆ, ನಾಲ್ವಡಿ ಕೃಷ್ಣಾಚಾರ್ಯ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ಎಲ್ಲರ ಬಗ್ಗೆನೂ ಓದ್ಕೊಳ್ಳಿ. ಆ ಕೆಲಸನ ನೀವು ಇಲ್ಲಿ ದಲಿತ ಸಂಘಟನೆಗಳು ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಒತ್ತಿ ಹೇಳಕ್ಕೆ ಇಷ್ಟಪಡ್ತೀನಿ. DK-ನವ್ರ ಬಗ್ಗೆ ಯಾರು ತುಂಬಾ ಜನರಿಗೆ ಗೊತ್ತಿಲ್ಲ. ನನಗೆ ಯಾರಾದ್ರೂ ಹೇಳಿ ಒಬ್ಬ ವಿದ್ಯಾರ್ಥಿಗಳು PhD ಮಾಡಿಸ್ಬೇಕು. ಈಗ DK-ನವ್ರ ಬಗ್ಗೆ ಒಂದು PhD ಥೀಸಿಸ್ ಬಂದ್ರೆ ಸರಿ. ಅವ್ರ ಬಗ್ಗೆ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಮೈಸೂರು ಭಾಗದವ್ರಿಗೆ ಅಥವಾ ನಾರ್ತ್ ಕರ್ನಾಟಕ ಭಾಗದವ್ರಿಗೆ ಗೊತ್ತಾಗಬೇಕಲ್ಲ. ಅವ್ರು ತುಂಬಾ ತ್ಯಾಗ ಮಾಡಿದ್ದಾರೆ, ಅವ್ರು ತುಂಬಾ ಡೆಡಿಕೇಟ್ ಮಾಡಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಬ್ಬರಿಗಾಗಿ ಸಮಯ ಕೊಡೋದೇ ದೊಡ್ಡವರು. ಈಗ ಒಂದು ಜೀವನದಲ್ಲಿ ಟೈಮ್ ತುಂಬಾ ಇಂಪಾರ್ಟೆಂಟ್. ಆ ಸಮಯನ ಕೊಟ್ಟಿದ್ದಾರೆ ಸಮಾಜಕ್ಕಾಗಿ ಅವರು, ಅದು ಬಹಳ ದೊಡ್ಡದು, ಅದನ್ನ ಗೌರವಿಸ್ಬೇಕಾಗ.
ಹಾಗಾಗಿ ಡಿ ಕೈನವ್ರ ಬಗ್ಗೆ ಇಲ್ಲಿ ಯಾರಾದರೂ ಸಹಿತ ಯಾರಾದರೂ ಚೆನ್ನಾಗಿ ಬರೆಯೋರಿದ್ರೆ A to Z ಅವ್ರ ಮೇಲೆ ಒಂದು ಪುಸ್ತಕ ಒಳ್ಳೆ ಚೆನ್ನಾಗಿರೋ ಪುಸ್ತಕ ಬರಬೇಕು. ಇಲ್ಲ ಯಾವ್ದಾದ್ರು ಅಧಿಕೃತವಾಗಿ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಟಾಪಿಕ್ ತಗೊಂಡು PhD ಮಾಡಬೇಕು ಅದ್ರ ಮೇಲೆ. ಆಗ ಇನ್ನಷ್ಟು ಜನರಿಗೆ ಅದು ಸ್ಫೂರ್ತಿ ಬರ್ತದೆ, ಬಹಳಷ್ಟು ಜನರಿಗೆ ಅದು ಪ್ರೇರಣೆ ಆಗುತ್ತೆ. ಆ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನು ಮಾಡಿ ಅಂತ ಹೇಳ್ತಾ, ಸ್ಟೂಡೆಂಟ್ಸ್ ನೀವು SSLC ಪಾಸ್ ಆಗಿರೋರು ಈಗ ಬಂದಿರೋದು ಎಲ್ಲರೂ PUC ಇದ್ದೀರಾ? SSLC ಪಾಸ್ ಆಗಿರೋ ಎಷ್ಟು ಜನ ಬಂದಿದ್ರೆ ಕೈ ಎತ್ತಿ? ಓಕೆ. PUC ಮುಗಿಸಿ ಬಂದಿದ್ರೆ ಎಷ್ಟು ಜನ ಇದ್ದೀರಾ? ಓಕೆ. ನೀವು ಮುಂದಕ್ಕೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನೀವು ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಒಬ್ಬ ಯಾವುದೇ ವಿದ್ಯಾರ್ಥಿ ಜೀವನದಲ್ಲಿ 15 ವಯಸ್ಸಿಂದ 25 ವಯಸ್ಸಿದೆಯಲ್ಲ, ಅದು ವೆರಿ ವೆರಿ ಪ್ರಿಷಿಯಸ್, ತುಂಬ ಇಂಪಾರ್ಟೆಂಟ್. 15 to 25 ಕರೆಕ್ಟ್ ಕೇಳಿ. 15-25 ಏಜ್ನ ನೀವು ಪ್ಲಾನ್ ಮಾಡಿ ಸರಿಯಾಗಿ ನೀವು ಓದಿದ್ರೆ, ಒಳ್ಳೆ ಮಾರ್ಗದರ್ಶನ ತಗೊಂಡು ಹಿರಿಯ ಮಾರ್ಗದರ್ಶನ ಓದಿದ್ರೆ ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. 15-25 ಏಜ್ ಎಷ್ಟು ಡೇಂಜರಸ್ ಏಜ್ ಅಂದರೆ, ನಿಮಗೆ ತುಂಬಾ ಆಸೆ ಆಕಾಂಕ್ಷೆಗಳು, ಆ ಸೆಳೆತ ಈ ಸೆಳೆತ, ಅದು ಅಟ್ರಾಕ್ಷನ್ಸ್ ಜಾಸ್ತಿ ಇರುವಂತ ಏಜ್ ಅದು. ಹಾಡಬೇಕು, ಸುತ್ತಾಡಬೇಕು, ಕುಣಿಬೇಕು, ಫಿಲಮ್ ನೋಡಬೇಕು, ಇಂಥ ಏಜ್ ಅದು. ಆ ಟೈಮಲ್ಲೇ ಜಾಸ್ತಿ ಸೆಳೆತ, ಅಟ್ರಾಕ್ಷನ್. ಈ ಸೆಳೆತಕ್ಕೆ ನೀವೇನಾದರೂ ಹೆಚ್ಚು ಟೈಮ್ ಕೊಟ್ಟರೆ ನಿಮ್ಮ ಕತೆ ಮುಗಿಯಿತು. ನೀವು ಆಮೇಲೆ ನಿಮ್ಮ ಜೀವನದ 60-70 ವರ್ಷಗಳನ್ನ ಕಷ್ಟಪಡಬೇಕಾಗುತ್ತೆ, ಅತಂತ್ರವಾಗಿ ಫಸ್ಟ್ ಕಷ್ಟಪಡಬೇಕು. ಅದಕ್ಕೆ ಈ 15-25 ಏಜ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ತ್ಯಾಗ ಮಾಡಬೇಕು. ನೀವು ಸ್ವಲ್ಪ ತ್ಯಾಗ ಮಾಡಬೇಕು. ಈ ಸುಖ, ಸಂತೋಷ, ಸುತ್ತೋದು ಇತ್ಯಾದಿಗಳನ್ನೆಲ್ಲ ಅವಾಯ್ಡ್ ಮಾಡಿ ಅದು ಕಡಿಮೆ ಟೈಮ್ ಕೊಟ್ಟು ಹೆಚ್ಚು ಅಧ್ಯಯನ ಮಾಡಬೇಕು. ನೀವು ನಾವೇ ಸಿಂಪಲ್ ಆಗಿ ಹೇಳಿ, ಬಾಬಾ ಸಾಹೇಬ್ ಹೆಂಗೆ ಓದಿದ್ರು ಅಂತ ನಿಮ್ಗೆ ಗೊತ್ತಲ್ವಾ? ಇಷ್ಟು ಓದಿರೋರು, ಇಷ್ಟು ಕಷ್ಟಪಟ್ಟಿರೋ ಕಣ್ಣೆದ್ರೆ ಇದ್ಕೊಂಡು ಇನ್ನೊಂದು ಉದಾಹರಣೆ ಬೇಕು ನಮಗೆ ಹೇಳಿ ಅಲ್ವಾ? ಇವತ್ತು ಎಷ್ಟೇ ಪ್ರೈವೇಟೈಸೇಷನ್ ಆಗಲಿ, ಏನೇ ಆಗಲಿ, ನಾಲೆಡ್ಜ್ಗೆ ಬೆಲೆ ಇದ್ದೇ ಇರ್ತದೆ. ನಾಲೆಡ್ಜ್ ಇಸ್ ಪವರ್. ನಾಲೆಡ್ಜೇ ದೊಡ್ಡದು. ಇವತ್ತು ನೀವು ನಾಲೆಡ್ಜ್ ಇದ್ರೆ ನೀವು ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ಬೋದು, ಹೇಗೆ ಬೇಕಾದ್ರೂ ಸರ್ವೈವ್ ಆಗ್ಬೋದು. ಅದಕ್ಕೆ ಚೆನ್ನಾಗಿ ಓದಬೇಕು, ಚೆನ್ನಾಗೇ ಓದಬೇಕು. ತುಂಬ ಹೈಯೆಸ್ಟ್ ಲೆವೆಲ್ ಹೋಗುವಷ್ಟು ಚೆನ್ನಾಗಿ ಓದಬೇಕು. ಆ ಒಂದು ಸ್ಫೂರ್ತಿಯನ್ನು ನೀವು ಬಾಬಾ ಸಾಹೇಬರಿಂದ ತಗೊಳ್ಳಿ. ನಿಮಗೆ ಶುಭವಾಗಲಿ. ನೀವೇನಾದರೂ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು ಅಥವಾ ಬೇರೆ ಬೇರೆ ಕಡೆಗೆ ಹೋಗ್ಬೇಕು ಅಂತಿದ್ರೆ ನನಗೆ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಮಾರ್ಗದರ್ಶನ ಮಾಡ್ತೀನಿ, ಸಜೆಷನ್ ಕೊಡ್ತೀನಿ, ಏನೇನು ಮಾಡ್ಬೋದು, ಎಷ್ಟು ಆಪ್ಷನ್ಸ್ ಇದೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಮಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ, ನಿಮಗೆ ಎಂಪ್ಲಾಯ್ಸ್ ಯಾರ್ಯಾರಿದ್ದೀರಾ, ನೀವು ನಿಮ್ಮ ಮಕ್ಕಳನ್ನ ಹೆಚ್ಚು ಜನರನ್ನ ನ್ಯಾಷನಲ್ ಲಾ ಸ್ಕೂಲಲ್ಲಿ ಓದಿಸ್ಬೇಕು. ನೀವು ರಾಷ್ಟ್ರೀಯ ಕಾನೂನು ಶಾಲೆಗಳು ಓದಿಸ್ಬೇಕು. IIT, IIMಗಳಿಗೆ, IASಗಳಿಗೆ ಕಳಿಸ್ಬೇಕು. ನೀವು ಫಾರಿನ್ ಕಳಿಸ್ಬೇಕು. ಅದು ದೊಡ್ಡ ಜವಾಬ್ದಾರಿ, ತುಂಬ ದೊಡ್ಡ ಜವಾಬ್ದಾರಿ. ಎಂಪ್ಲಾಯ್ಸ್ಗಳು, ಇದೇನು ಎಂಪ್ಲಾಯ್ಸ್ ಇದ್ದೀರಾ, ಅವ್ರಿಗೆಲ್ಲರೂ ಆ ಕೆಲಸ ಮಾಡಿ. ಯಾಕಂದ್ರೆ ಆ ಜಾಗಕ್ಕೆ ಬಡ ಹುಡುಗರು ಬರೋಕ್ಕಾಗಲ್ಲ, ಬಡ ಹುಡುಗರಿಗೆ ಆಗದೇ ಇಲ್ಲ, ಬರಲ್ಲ, ಅವರು ಬರಲ್ಲ, ನೀವು ಕಳಿಸಲ್ಲ. ನೀವೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ನಿಮ್ಗೆ ಗೊತ್ತಿರೋದೇ ಇಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ಇಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು. ಅವು ಬಿಟ್ಟು ಏನಾದ್ರು ಬೇರೆ ಗೊತ್ತಾ ನಿಮಗೆ? ಇಲ್ಲೆಲ್ಲ ಅದೇ ಮೂಡುಬಿದ್ರೆಲ್ಲ ನೀಟ್ ಹೇಳ್ಕೊಡ್ತೀವಿ, ಎಲ್ಲ ಕಾಲೇಜ್ಗಳೆಲ್ಲ ಅದೇ ಕೆಲಸ. ಅದ್ರ ಆಚೆ ಹೊರಗೆ ಬನ್ನಿ, ಎಷ್ಟು ಆಪ್ಷನ್ಸ್ ಇದೆ, ಹೊರಗಡೆ ಬನ್ನಿ. ಎಲ್ಲೆಲ್ಲಿಗೆ ಕಳಿಸ್ಬೋದೋ ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಬೇಕು, ಅವ್ರಿಗೆ ಕೋಆಪರೇಟ್ ಮಾಡಿ ಓದಿಸ್ಬೇಕು. ಆ ನಿಟ್ಟಿನಲ್ಲಿ ಮಾಡಿ ಓದಿಸಿ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಇವತ್ತು ಜಾಗತಿಕವಾಗಿ ಬೆಳೆಯುವಂತಹ ಎಲ್ಲ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗಳಿಗೆ ಹೋಗ್ತಕ್ಕಂತಹ ಒಂದು ಮೋಟಿವೇಶನ್ನ ಇವತ್ತು ಎಲ್ಲ ಆರ್ಗನೈಸೇಷನ್ಸ್ ಮಾಡಬೇಕು. ಅದು ದಲಿತ ಸಂಘಟನೆ ಆಗಿರಲಿ, ಅಥವಾ ಹಿಂದುಳಿದ ವರ್ಗಗಳ ಸಂಘಟನೆ ಆಗಿರಲಿ, ಅಥವಾ ಬಹುಜನ ಸಂಘಟನೆ, ಎಲ್ಲರೂ ಸೇರಿ ಮಾಡಬೇಕು. ವಾರ ಪುಟ್ಟಿಂಗಲ್ಲಿ ಮಾಡಬೇಕು. ಇವತ್ತು ವಾರ ಪುಟ್ಟಿಂಗ್. ಆಮೇಲೆ ಈ ಸಮಾಜದ ಜನರು ಈ ಸಣ್ಣ ಸಣ್ಣ ಕೆಟ್ಟ ಕೆಟ್ಟ ಚಟಗಳಿಗೆ ಬಲಿಯಾಗೋದನ್ನು ತಪ್ಪಿಸಿ ಅವರ ಶೀಲವಂತರಾಗಿ ಬಾಬಾ ಸಾಹೇಬರಾಗಿ ಬುದ್ಧನ ಹಾದಿ ನಡೀಲಿಕ್ಕೆ ನಾವು ಪ್ರೇರಣೆ ಕೊಡಬೇಕು. ಅದನ್ನೇ ಬಾಬಾ ಸಾಹೇಬ್ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಕೆಲಸನ
ನಾವು ಮಾಡ್ತಾ ಇದ್ದೀವಿ, ನೀವು ಮಾಡಿ, ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆ ವಂದಿಸಿ, ದಿವಂಗತ ಪಿ ಡಿ ಕಯ್ಯ ಮತ್ತು ಅವರ ಧರ್ಮಪತ್ನಿ ಅಮೃತಕ್ಕ ಅವರ ಒಂದು ಹೋರಾಟ ಹೊಸ ಜನರೇಷನ್ಗೆ ಒಂದು ಸ್ಫೂರ್ತಿಯಾಗಲಿ, ಅವ್ರ ಬಗ್ಗೆ ಹೆಚ್ಚು ಅಧ್ಯಯನ ಆಗಲಿ ಅಂತ ಹೇಳ್ತಾ, ಮತ್ತು ಅಮೃತಕ್ಕವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವೀಗ ಒಬ್ಬರೇ ಇದ್ದೀರಲ್ಲ, ಒಬ್ಬರೇ ಇರೋದನ್ನ ಪಾಸಿಟಿವ್ ತಗೊಳ್ಳಿ. ಅಯ್ಯೋ ನಾನು ಒಬ್ಬಳೇ ಆಗ್ಬಿಟ್ನಲ್ಲ, ಏಕಾಂಗಿ ಆಗ್ಬಿಟ್ನಲ್ಲ ಅಂತ ಕೊರಗೋ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಜೀವನದ ಇನ್ನೊಂದು ವರ್ಷ, ಇನ್ನೊಂದು ಭಾಗ. ಹೆಚ್ಚು ಓದಿ, ಬರೀರಿ, ನಿಮ್ಮ ಇನ್ನೂ ಬೇರೆ ಬೇರೆ ನಿಮ್ಮ ಪೊಟೆನ್ಷಿಯಾಲಿಟಿ ಏನೇನಿದೆ, ನಿಮ್ಮ ಶಕ್ತಿ ಸಾಮರ್ಥ್ಯ ಅದನ್ನೆಲ್ಲ ಸೊಸೈಟಿಗೆ ತಂದುಕೊಡ್ಲಿಕ್ಕೆ, ಒಂದು ಹೊಸ ಏನಾದರೂ ಸೃಷ್ಟಿ ಮಾಡಲಿಕ್ಕೆ ಅದನ್ನು ಬಳಸ್ಕೊಳ್ಳಿ. ಅದನ್ನು ನೆಗೆಟಿವ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಅದನ್ನು ಪಾಸಿಟಿವ್ಗೆ ತಗೊಳ್ಳಿ ಅಂತ ನಿಮಗೆ ಹೇಳ್ತಾ ಒಂದು ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು. ತುಂಬ ದೀರ್ಘ ಕಾಲ ಎಲ್ಲರೂ ಕೂತಿದ್ದೀರಿ. ಎಷ್ಟು ಹೊತ್ತು ಕೂತ್ಕೊಂಡು ವಿಚಾರಗಳನ್ನು ಕೇಳೋದು ಮನಸ್ಸಿಗೆ ತುಂಬ ಕಷ್ಟ ಅಂತ ನನಗೆ ಗೊತ್ತಿದೆ. ಹಾಗೆ ಸಂಕ್ಷಿಪ್ತವಾಗಿ ನನಗೊಂದು ಜವಾಬ್ದಾರಿ ಕೊಟ್ಟದನ್ನು ಸಂಕ್ಷಿಪ್ತ ಸಮಯದಲ್ಲಿ ಮುಗಿಸ್ತೀನಿ. ಹೆಚ್ಚು ಸಮಯ ಈಗಾಗಲೇ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ಸಂಪಿಗೆ ಹೇಳಿದ್ದಾರೆ, ಪ್ರಸ್ತಾವನೆಯಲ್ಲಿ ಬಂದಿದೆ. ಶಿವಕುಮಾರ್ ಅವರು ಭಾಳ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ನಾನು ಚರಿತ್ರ ಚರ್ವಣ ಮಾಡಲಿಕ್ಕೆ ಹೋಗುವುದಿಲ್ಲ. ನನಗೆ MA ತರಗತಿ ಆದ ನಂತರ ಪರಿಚಯ ಆದವರು ಡಿ.ಕೆ.ಅವರು. ಬಹುಶಃ ಅದು ಫಸ್ಟ್ ನಾನು ನೋಡಿದ್ದು ಮಂಗಳೂರು ಸಿಟಿ ಕೊಣಾಜಿಯಲ್ಲಿ. ಅಮೃತ ಅವರು ಮತ್ತು ಡಿ.ಕೆ.ಅವರು ಒಂದ್ಸಲ ಬಂದಿದ್ದಾಗ ನಾನು ಫಸ್ಟ್ ಟೈಮ್ ನೋಡಿದ್ದೆ. ಮತ್ತು ಅವರ ಕೆಲಸ ಕಾರ್ಯಗಳ ಬಗ್ಗೆ ನನಗೆ ಬೇರೆ ಬೇರೆಯವರು ಹೇಳಿದ್ರಿಂದ ನನಗೆ ಅವರ ಪರಿಚಯ ಆಯಿತು. ಆಮೇಲೆ ನನಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಸಿಗ್ತಾ ಇದ್ದರು. ಮತ್ತು ಹೆಚ್ಚು ಆತ್ಮೀಯರಾದ ನಂತರ ಸುಮಾರು 10-12 ವರ್ಷಗಳ ಕಾಲ ತೀವ್ರವಾಗಿ ನನಗೆ ಫೋನ್ನಲ್ಲಿ ಒಡನಾಟದಲ್ಲಿದ್ದರು. ಮತ್ತು ಮಂಗಳೂರಿಗೆ ಬಂದಾಗೆಲ್ಲ ನನ್ನನ್ನು ಕರೆದು ಮಾತಾಡ್ತಾ ಇದ್ದರು ಡಿ.ಕೆ.ಅವರು. ಅಮೃತಕ್ಕೂ ಕೂಡ ಫೋನಲ್ಲಿ ಏನಾದರೂ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು, ಕಾರ್ಯಕ್ರಮಗಳಲ್ಲಿ ಸಿಗುವಂಥದ್ದು. ಸೊ ಹೆಚ್ಚು ಆತ್ಮೀಯರಾಗಿದ್ದರು. ಮತ್ತು ಅವರು ನನ್ನನ್ನು ಆತ್ಮೀಯತೆಯನ್ನು ನೋಡ್ತಿದ್ರು ಡಿ.ಕೆ.ಅವರು. ಯಾಕೆ ಗೊತ್ತಿಲ್ಲ, ನನ್ನಲ್ಲಿರುವಂಥ ಯಾವುದು ಗುಣ ಅವರಿಗೆ ಮೆಚ್ಚುಗೆ ಆಯ್ತು ಗೊತ್ತಿಲ್ಲ. ಅವರ ಆಪ್ತ ಬಳಗದಲ್ಲಿ ಕೂಡ ನನ್ನನ್ನು ಸೇರಿಸಿಕೊಂಡಿದ್ರು ಅಂತ ನನಗೆ ಅವರ ಒಡನಾಟದಿಂದ ಒಂದು ಕನ್ಫರ್ಮ್ ಆಗಿರುವಂಥ ವಿಷಯ. ಯಾವುದೇ ಸಂಘಟನೆ ವಿಚಾರ ಇರ್ಬೋದು, ಅಥವಾ ಮನಸ್ಸು ಸಮಾಜ ಸಂಘಟನೆ ಆರಂಭಿಸುವ ಬಗ್ಗೆ ಇರ್ಬೋದು, ಒಳ ಮೀಸಲಾತಿ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಇರ್ಬೋದು, ಅಥವಾ ನಮ್ಮ ಸಮಾಜವನ್ನು ಅಥವಾ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡುವ ಕುರಿತಂತೆ ಎಷ್ಟೋ ವಿಚಾರಗಳನ್ನು ಅವರು ರಾತ್ರಿ ಫೋನಲ್ಲಿ ನನ್ನ ಜೊತೆಗೆ ಮಾತಾಡಿದ್ರೆ ಸುಮಾರು ಒಂದು ಅರ್ಧ ಗಂಟೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಏನು ಗೊತ್ತಿಲ್ಲ, ಅವರ ಆಪ್ತ ವ್ಯಕ್ತಿಗಳಲ್ಲಿ ನನ್ನನ್ನೊಬ್ಬರು ಅವರು ಪರಿಗಣಿಸಿದ್ರು ಅಂತ ನನಗೆ ಅವ್ರಿಗೆ ಗೊತ್ತಾಗ್ತದೆ. ಇಷ್ಟಪಡ್ತಿದ್ರು. ಹಾಗೆ ನಾನು ಅವರನ್ನು ಇಷ್ಟಪಡ್ತಾ ಇದ್ದೆ. ಮಾತನಾಡಿದರೆ ಡಿ.ಕೆ.ಅವರು ಬೇಡದ ವಿಚಾರಗಳು ಇರ್ತಿರ್ಲಿಲ್ಲ. ಬಹುತೇಕವಾಗಿ ಬೇಕಾದ ಸಮಾಜಕ್ಕೆ ಬೇಕಾದ, ಜನರಿಗೆ ಬೇಕಾದ, ಸಂಘಟನೆಗೆ ಬೇಕಾದ ವಿಚಾರಗಳು ಇರ್ತಿದ್ವು. ವಿಶೇಷವಾಗಿ ಊಟ ಆಯ್ತಾ ಅದೆಲ್ಲ ಯಾವುದೇ ಪ್ರಶ್ನೆಗಳು ಇರ್ತಿರಲಿಲ್ಲ. ಅಥವಾ ಮದುವೆಗೆ ಹೋಗಿದ್ರ, ಅಥವಾ ಹೇಗೆ ಸಂಡೆ ಏನು ಈ ಥರದೆಲ್ಲ ಮಾತನಾಡಿದ್ರೆ ನೇರ ವಿಷಯ ಇರ್ತಿತ್ತು, ಅಥವಾ ವಿಷಯ ಇದ್ದರೆ ಮಾತ್ರ ನೇರ ಫೋನ್ ಮಾಡ್ತಿದ್ರು. ಅದು ನನ್ಗೆ ಗೊತ್ತಿರುವಂಥ ಸಂಗತಿ. ಅವರು ತೀರಿಕೊಳ್ಳುವವರೆಗೂ ಕೂಡ, ನಿಧನರಾದವರೆಗೂ ಕೂಡ ಈ ಒಳ ಮೀಸಲಾತಿ ಮತ್ತು ಜಾತಿ ಪಟ್ಟಿಗೆ ಮತ್ತು ಸಮಾಜದ ಹೆಸರನ್ನು ಸೇರಿಸುವ ಬಗ್ಗೆ ತುಂಬ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ರು. ಹಾಗಾಗಿ ಅವರು ತನ್ನ ಬದುಕಿನಲ್ಲಿ ಸಾಮಾಜಿಕ ಚಳವಳಿಯಲ್ಲಿ ತನ್ನನ್ನು ಅಪ್ಡೇಟ್ ಮಾಡ್ತಾ ಇದ್ರು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಅಪ್ಡೇಟ್ ಆಗ್ತಾ ಇದೆ. ಹೀಗಾಗಿ ತುಂಬ ಜನ ಮಾತನಾಡಿದ್ದಾರೆ. ನಮ್ಮ ಸಮಸ್ಯೆ ಏನಂತ ಅಂದರೆ, ಭಾರತದ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯ ಬಂಧನಕ್ಕೆ ಸಿಕ್ಕಾಕೊಂಡ, ಕಟ್ಟುಪಾಡಿಗೆ ಸಿಕ್ಕಾಕೊಂಡ ಜನರನ್ನು ಹೇಗೆ ತರುವುದು ಮತ್ತು ಅವರು ಹೇಗೆ ಪ್ರಜ್ಞಾವಂತರನ್ನಾಗಿ ಮಾಡುವುದೇ ಹೇಗೆ ಅನ್ನೋದು ನಮ್ಮ ದೊಡ್ಡ ಸಮಸ್ಯೆ. ಅದಕ್ಕಾಗಿ ಕನಕದಾಸರು ಮಾತನಾಡಿದ್ದಾರೆ, ಬಸವಣ್ಣವರು ಮಾತಾಡಿದ್ದಾರೆ, ಅಂಬೇಡ್ಕರ್ ಅವರು ಮಾತಾಡಿದ್ದಾರೆ, ನಾರಾಯಣರು ಮಾತಾಡಿದ್ದಾರೆ, ಫುಲೆ ಮಾತಾಡಿದ್ದಾರೆ, ಕುದ್ಮೋಗರಾಯರು ಮಾತಾಡಿದ್ದಾರೆ.
ಅಥವಾ ಹಲವಾರು ದಲಿತ ಹೋರಾಟಗಾರರು ಮಾತಾಡಿದ್ರು. ಅವರನ್ನು ಹೇಗೆ ಪ್ರಜ್ಞಾವಂತರನ್ನಾಗಿ ಮಾಡುವುದು ಮತ್ತು ಅವರನ್ನ ಮೇಲಲ್ಲಿ ಕೀಳರಿಮೆಯಿಂದ ಅವರು ಹೊರತರುವುದು ಹೇಗೆ, ಮತ್ತು ನಾವು ಶೋಷಿತರು ಅವಕಾಶ ವಂಚಿತರು ಅಂತ ಅವ್ರಿಗೆ ಗೊತ್ತಾಗುವಾಗೆ ಮಾಡುವುದು ಹೇಗೆ ಅನ್ನೋದೇ ಎಲ್ಲರ ಪ್ರಯತ್ನ. ಇಷ್ಟೇ ಇರುವಂಥದ್ದು. ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಸ್ಕೋಪ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ, ಅವರ ಸಂದರ್ಭಕ್ಕೆ ತಕ್ಕಂತೆ ಕೆಲಸ ಮಾಡಿದ್ದಾರೆ. ಇದ್ರಲ್ಲಿ ತೊಡಕೆ ಏನಪ್ಪ ಅಂದ್ರೆ, ಈಗ ನೀವು ಒಳ ಮೀಸಲಾತಿ ಏನಂತ ಗೊತ್ತಾಗಬೇಕಾದ್ರೆ ನೀವು ಹೇಗೆ ಶೋಷಿತರು ಅಂತ ಗೊತ್ತಿರಬೇಕು. ನೀವು ಎಲ್ಲಿ ಗುಲಾಮತನ ಒಪ್ಕೊಂಡಿದ್ರೆ ಅಂತ ಗೊತ್ತಾಗಬೇಕು. ಅದು ಗೊತ್ತಾಗ್ತಾ ಇಲ್ಲ ಜನರಿಗೆ. ಏನಾಗಿದೆ ಅಂತಂದ್ರೆ, ತಮ್ಮದೇ ಒಂದು ಸಂಸ್ಕೃತಿ ಇದೆ, ತಮ್ಮ ಒಂದು ಮೂಲ ನೆಲೆ ಇದೆ. ಅದೊಂದು ಬಹಳ ಶ್ರೀಮಂತವಾದ ಒಂದು ಸಂಸ್ಕೃತಿ, ತುಂಬಾ ವೈಚಾರಿಕವಾದ ಸಂಸ್ಕೃತಿ ಮತ್ತು ಬಹಳ ಮಾನವೀಯವಾದ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ. ಇಡೀ ವರ್ಲ್ಡ್ ಅಲ್ಲಿ ತಳ ಸಮುದಾಯಗಳು ಹೊಂದಿರುವಂತಹ ಮಾನವೀಯ ಮೌಲ್ಯಗಳಿದೆಯಲ್ಲ, ಅಥವಾ ಮಾನವ ಪ್ರೇಮಿ ಮೌಲ್ಯಗಳು ಶಿಷ್ಟ ಸಮುದಾಯಗಳಲ್ಲಿ ಇಲ್ಲ. ಅದನ್ನ ಅಂಬೇಡ್ಕರ್ ಹೇಳ್ತಾರೆ. ಬಟ್ ನಮ್ಗೇನಾಗಿದೆ ಅಂದ್ರೆ, ನಮ್ಗೇನಿಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಬಹಳ ಕೀಳರಿಮೆಯಿಂದ ಬಳಲ್ತಾ ಇದ್ದೇವೆ. ಈ ಕೀಳರಿಮೆ ಬಳಲಿಕ್ಕೆ ಸಾವಿರಾರು ವರ್ಷಗಳಿಂದ ಸೃಷ್ಟಿಯಾಗಿರುವ ಒಂದು ಮನೋರೋಗ. ಇದನ್ನ ಕಳೆಯಿದ್ರೆ ಈ ಚಳುವಳಿಗಳ ಬಹಳ ಮುಖ್ಯವಾದಂತಹ ಒಂದು ಗೊಡವೆ ಅಥವಾ ಪ್ರಯತ್ನ. ಅದನ್ನು ಕಳೆಯುವುದು ಹೇಗೆ ಅಂತ ಕಳೀಲಿಕ್ಕೆ ಆಗ್ತಾ ಇದೆ. ನೋಡಿ, ನಮ್ಮ ಸಮಾಜದಲ್ಲಿ ಬಹಳ ಹಿಂದಿಂದಲೂ ಆ ಹೋರಾಟಗಳು ಬೇರೆ ಬೇರೆ ಮಾಡಿದೆ. ಬುದ್ಧಾದಿಯಿಂದ ಹಿಡಿದು ನಮ್ಮ ಆಧುನಿಕ ಕಾಲಕ್ಕೆ ಬಂದಾಗ, ಬ್ರಿಟಿಷ್ ಆಳ್ವಿಕೆ ನಂತರ ಬಂದಾಗ ಕೂಡ ಈ ಪ್ರಯತ್ನ ಬೇರೆ ರೂಪದಲ್ಲಿ ಆರಂಭ ಆಯಿತು. ಅರ್ಥ ಆಯ್ತಾ? ಹಿಂದೆ ಅದರ ಪ್ರಯತ್ನ ಸ್ವಲ್ಪ ಬೇರೆ ಇತ್ತು. ಆಧುನಿಕತೆಯಲ್ಲಿ ಸ್ವಲ್ಪ ಪ್ರಯತ್ನಗಳು ಮತ್ತು ಅದರ ಹೋರಾಟ ದಾರಿಗಳು ಬೇರೆ. ಕಾರಣದಲ್ಲಿ ಆಧುನಿಕ ಶಿಕ್ಷಣ ಬಂತು, ಲಾ ಕಾನೂನು ಬಂತು, ಹಕ್ಕುಗಳ ಕಲ್ಪನೆ ಬಂತು, ಸಂವಿಧಾನ ಬಂತು, ರೈಟ್ಸ್ ಅಂದ್ರೆ ಏನಂತ ಗೊತ್ತಾಯಿತು, ಅಥವಾ ಜೆಂಡರ್ ಈಕ್ವಾಲಿಟಿ, ಕಾಸ್ಟ್ ಈಕ್ವಾಲಿಟಿ ಪ್ರಶ್ನೆಗಳೆಲ್ಲ ಬಂತು. ಇದರ ಸ್ವಲ್ಪ ಬೇರೆ ಆಯಿತು. ಬುದ್ಧನ ಕಾಲಕ್ಕೆ ಕಲ್ಪನೆ ಬೇರೆ ಇತ್ತು, ಅಥವಾ ಕನಕದಾಸ ಕಾಲಕ್ಕೆ ಬೇರೆ ಇತ್ತು. ಅಂದ್ರೆ ಆಧುನಿಕ ಕಾಲಘಟ್ಟಕ್ಕೆ ಬಂದಾಗ ಕೂಡ ನಾವು ಸಮಾಜವನ್ನು ಪರಿವರ್ತಿಸಲಿ, ಬದಲಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಏನಾಗ್ತದೆ, ಮತ್ತೆ ಮತ್ತೆ ನಾವು ವಾಪಸ್ಸು ನಮ್ಮ ಶ್ರೇಣೀಕೃತ ಸಮಾಜಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ದೊಡ್ಡ ಸಮಸ್ಯೆ, ಪ್ರಾಬ್ಲಮ್. ಅಂದ್ರೆ ನಂಬಿಕೆಗಳ ಮೂಲಕ, ಆಚರಣೆಗಳ ಮೂಲಕ ನಾವು ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೇವೆ ಹೊರತು ನಮ್ಮ ಮೂಲ ನೆಲೆಗೆ ಬಂದು ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಹೇಗೆ ಅನ್ನೋದು ಒಂದು ನಮಗೆ ಎಲ್ಲರಿಗೂ ಆಶ್ಚರ್ಯಕರ ವಿಚಾರ. ಇತ್ತೀಚೆಗಂತೂ ಹಲವಾರು ವೈದಿಕ ನಂಬಿಕೆಗಳನ್ನು ಮತ್ತೆ ಮತ್ತೆ ಆಚರಣೆ ತರುವ ಮೂಲಕ ಇಡೀ ಭಾರತೀಯ ಸಮಾಜದಲ್ಲಿ ಒಂದು ಅಂತ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಬಟ್ ಭಾರತೀಯ ಒಂದಲ್ಲ. ಈಗ ನಮ್ಮದು ತುಳು ಅಂತ ಇದೆ, ದೈವಗಳು ಅಂತ ಇವೆ. ಅದನ್ನು ಭಾರತೀಯ ಒಂದು ಕಲ್ಪನೆಯಲ್ಲಿ ನೋಡೋಕ್ಕಾಗಲ್ಲ. ನೀವು ಇಲ್ಲಿಯ ಸ್ಥಳೀಯ ಮೂಲ ನೆಲೆ ಸಮುದಾಯಗಳ ಅಥವಾ ನನ್ನ ನೆಲ ಸಂಸ್ಕೃತಿ ಮೂಲಕ ನೋಡ್ಬೇಕು. ಅಥವಾ ನೀವು ಕಾಸರಗೋಡು ಹೋದ್ರೆ ಭಾರತೀಯ ಅಂತ ನೋಡ್ಲಿಕ್ಕೆ ಆಗಲ್ಲ, ಕೇರಳೀಯ ಅಂತ ನೋಡ್ಬೇಕು. ತುಳುನಾಡು ತುಳು ಮೂಲದಂತೆ ನೋಡ್ಬೇಕು. ನೀವು ಭಾರತೀಯ ಅದು ಒಂದು ಭಾರತ ಒಂದು ಅಂತ ನೋಡಕ್ಕಾಗಲ್ಲ. ಸೊ ನೋಡಿದ್ರೆ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ನಮ್ಮ ಅಸ್ಮಿತೆ ಅಲ್ಲಿ ಇರೋದಿಲ್ಲ, ನಮ್ಮ ಐಡೆಂಟಿಟಿ ಅನ್ನೋದೇನಿದೆ ಅದು ಇರೋದಿಲ್ಲ. ಹಾಗಾಗಿ ನಿಮ್ಮ ಐಡೆಂಟಿಟಿ ಕಲ್ಕೊಳ್ಳಿಕ್ಕೆ ನೀವು ಮತ್ತೆ ಮತ್ತೆ ಅವರಿಗೆ ಹೇಳುವ ನಂಬಿಕೆಗಳಿಗೆ ಆಚರಣೆಗಳಿಗೆ ವಾಪಸ್ ಹೋಗ್ತಾ ಇದ್ದೀರಿ, ಅಥವಾ ನಮ್ಮ ಸಂಸ್ಕೃತಿಯನ್ನು ಮಾನವೀಯವಾದದ್ದು ಅಂತ ಹೇಳುವ, ಮಾನವೀಯ ನಾನು ಪೂರ್ತಿ ಮಾನವೀಯ ಅಂತ ಹೇಳ್ತೇವೆ, ಅಲ್ಲಿ ತೊಲಗಬೇಕಾದ ಹಲವಾರು ವಿಚಾರಗಳಿರ್ಬೋದು, ಇಲ್ಲ ಅಂತ ನಾನು ಹೇಳ್ತೇನೆ. ಸೊ ನಮ್ಮ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ನಮಗೆ ವೈಚಾರಿಕರಾಗಲಿಕ್ಕೆ ಇಷ್ಟ ಇದೆ, ಅಥವಾ ವಿಚಾರಶೀಲರಾಗಲಿಕ್ಕೆ ನಮ್ಗೆ ಇಷ್ಟ ಇದೆ. ಅದು ಆಗ್ತಾ ಇಲ್ವೋ ಏನು, ನಮ್ಮಲ್ಲಿ ಒಂದು ಭಯನೋ, ಅದು ನಮ್ಮಲ್ಲಿ ಬಿಟ್ಟು ನಂಬಿಕೆಗಳ ಪ್ರಶ್ನೆಗಳೇನು, ಆಚರಣೆಗಳ ಪ್ರಶ್ನೆ ಏನು, ಅಥವಾ ಒಂದು ವಿಮೋಚನೆ ಕುರಿತಂತೆ ನಾವು ಹಾಕಿಕೊಂಡಿರೋ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಪರಿಕಲ್ಪನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಇದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ನಾಯಕರೆಲ್ಲ ನಮ್ಮ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಾವು ಮತ್ತೆ ಮತ್ತೆ ವಾಪಸ್ ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಒಂದು ಸಮಸ್ಯೆ. ಅವರು ನಮ್ಮ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಾವು ಅದೆಲ್ಲ ಸರಿಯಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ಅಲ್ಲಿ ಹೋಗುದು, ಏನೇನು ಪೂಜೆಗಳನ್ನು ಮಾಡುವುದು, ಏನೇನು ಮಾಡ್ಲಿಕ್ಕೆ ಹೋಗುವಂಥದ್ದು, ನಮ್ಗೆ ಹೆಸರಿಟ್ಟುಕೊಡುವಂಥದ್ದು, ಹಾಗೆಲ್ಲ ಮಾಡ್ತೀವಿ. ಸೊ ಮೂರ್ಖತನ ಆಕ್ಚುಲಿ, ಏನು ಅರ್ಥವೂ ಇಲ್ಲ, ಆ ಭಯಕ್ಕೆ ಏನು ಆಧಾರವೂ ಇಲ್ಲ. ಹಾಗಾಗಿ ಸೊ ನಾವು ಏನು ಮಾಡ್ಬೋದು ಅನ್ನುವಂಥದ್ದು ಮತ್ತು ಡಿಕೈನಂತವ್ರು ಏನು ಮಾಡಿದ್ರು ಅನ್ನುವಂಥದ್ದು ನಮಗೆ ಬಹಳ ಮುಖ್ಯ. ಸೊ 2-3 ನೆಲೆಗಟ್ಟಿನಲ್ಲಿ ನಾನು ಹಿಂದಿನ ಹೋರಾಟ ನುಡಿನಾಮ ಕಾರ್ಯಕ್ರಮದಲ್ಲೂ ಕೂಡ ಅದನ್ನು ಮಾತಾಡಿದ್ದೆ. ಡಿಕೈನ ಹೋರಾಟದ 3 ಪ್ರಮುಖ ವಿಚಾರಧಾರೆಗಳು ಅಥವಾ 3 ಆಸ್ಪೆಕ್ಟ್ಸ್ ಏನಂತ. ಒಂದು ಅವರು ಏನು ಮಾಡಿದ್ರು ಅಂದ್ರೆ, ಸೌತ್ ಕೇಂದ್ರದಲ್ಲಿ DSS ಆರಂಭ ಮಾಡಿದವರಿಗೆ ಮೊದಲ
ಅವರು ಕೂಡ ಒಂದು ಅವ್ರದ್ದೊಂದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಕೆಲಸ. ಅವರು ಅಚ್ಯುತ ಸಮಿತಿ ಅವರ ಸ್ನೇಹಿತರು ಹೇಳಿದರು ಯಾವಾಗ ಶುರು ಮಾಡಿದ್ರು ಸೋಮಶೇಖರ್ ಅವರಿಂದೆಲ್ಲ ಅದನ್ನ ಮತ್ತೊಂದು ಹೇಳಿ ಹೋಗುತ್ತೆ. ಬಟ್ ಏನಪ್ಪ ಅಂದ್ರೆ ನಮ್ಮಲ್ಲಿ ತುಂಬಾ ಜನ ದಲಿತ ಲೀಡರ್ ತುಳುನಾಡಿನಲ್ಲಿ, ಆದ್ರೆ ಇಷ್ಟು ವೈಚಾರಿಕವಾದ ಲೀಡರ್ ಬಹಳ ಕಡಿಮೆ. ಸೊ ತುಂಬಾ ವಿಚಾರಶೀಲ ಅಂತ ಅಂಬೇಡ್ಕರ್ ಓದಿಕೊಂಡು ಆ ವಿಚಾರವನ್ನ ಈಗ ಹೋರಾಟಕ್ಕೆ ಅದನ್ನು ಅನ್ವಯಿಸಿ ಅಪ್ಲೈ ಮಾಡಿ ಅದನ್ನು ಇಲ್ಲಿಯ ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಅದನ್ನು ಮರುನಿರೂಪಿಸುವಂಥದ್ದು ಮತ್ತು ಅದನ್ನು ಬಳಕೆ ಮಾಡಲಿಕ್ಕೆ ಅದನ್ನು ಒಂದು ಹೊಸ ರೀತಿಯಲ್ಲಿ ಬಳಸುವಂಥ ಕ್ರಮ ಇದ್ದು ಡಿ.ಕೆ. ಗೊತ್ತಿತ್ತು. ಹಾಗಾಗಿ ಅಂಬೇಡ್ಕರಿಸಮು ಇಲ್ಲಿ ಕಾನೂನುಗತ ಅಥವಾ ಮನ್ಸ ಅಥವಾ ಪರಿಸ್ಥಿತಿ ಜಾತಿ ಪಂಗಡ ಅಥವಾ ಆದಿದ್ರಾವಿಡ ಆದರವನ್ನು ಅನಲೈಸ್ ಮಾಡಲಿಕ್ಕೆ ಅವರಿಗೆ ಅದೊಂದು ಅಸ್ತ್ರವಾಗಿ ಸಿಕ್ತಿತ್ತು ಅನ್ನುವುದು. ಸೊ ಅವರ ಒಂದು ನಾನು ಈಗಾಗಲೇ ಹೇಳಿದ್ದಾರೆ, ಹೆಚ್ಚು ತುಸು ದೀರ್ಘ ಹೋಗುವುದಿಲ್ಲ. ಅವರನ್ನು ನಾನು ಹೋರಾಟಕ್ಕೆ ಬಂದಾಗ ನಾನು ಸ್ಟೂಡೆಂಟ್ ಆಗಿದ್ದರಿಂದ ಹೇಳ್ತಾ ಇರುವಂಥದ್ದು, ನಮ್ಮನ್ನೆಲ್ಲ ಅವರು ಯಾವ್ಯಾವುದೋ ಸಂಘಟನೆಗಳಿಗೆ ಯಾವ್ಯಾವುದೋ ಕಾರ್ಯಕ್ರಮಗಳಿಗೆ ಫೋನ್ ಮಾಡಿ ಕರೀತೀವಿ. ಅವ್ರ ಜೊತೆಗೆ ನಾನು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅದು ಹಾಸ್ಟೆಲ್ಗಳಿಗೆ ಹೋಗಿ ಕಾರ್ಯಕ್ರಮ ಮಾಡೋದಿರ್ಬೋದು, ಅಥವಾ ಬೇರೆ ಬೇರೆ ಸಭಾಂಗಣಗಳಲ್ಲಿ ಕಾರ್ಯಕ್ರಮ ಮಾಡೋದಿರ್ಬೋದು, ಅಥವಾ ನ್ಯಾಷನಲ್ ಲೀಡರ್ಗಳನ್ನ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಲೀಡರ್ಗಳನ್ನ ಕರೆದು ಮಾತಾಡಿಸೋದಿರ್ಬೋದು. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರು ಅವರ ವೈಯಕ್ತಿಕ ಕಾರಣಗಳಿಗೆ ಮಾಡಿದ್ದಲ್ಲ, ಅದೊಂದು ಸೋಷಿಯಲ್ ಕಾಸ್ಗಾಗಿ ಮಾಡಿದ್ರು. ಅರ್ಥ ಆಯ್ತಾ? ಇದು ಒಂದು ಆಸ್ಪೆಕ್ಟ್, ಅಂದ್ರೆ ಜನರನ್ನು ಜಾಗೃತಿಗೊಳಿಸುವುದು, ವಿಶೇಷವಾಗಿ ಯುವ ಜನತೆಯನ್ನು ಜಾಗೃತಿಗೊಳಿಸುವಂಥದ್ದು ಮತ್ತು ಅವರಿಗೆ ಎಜುಕೇಶನ್ ಹೋಗುವಂತೆ ಪ್ರೇರೇಪಿಸುವುದು, ಶಿಕ್ಷಣಕ್ಕೆ ಹೋಗುವಂಥದ್ದು ಪ್ರೇರೇಪಿಸುವಂಥದ್ದು ಅವರ ಒಂದು ಬಹಳ ಮುಖ್ಯವಾದ, ಅದು ಎಲ್ಲ ದಲಿತ ಸಂಘ ಸಮಿತಿಯಲ್ಲಿ ಇದ್ದಂಥ ಒಂದು ಕೆಲಸ. ಇಲ್ಲಿ ಅದನ್ನು ಅವರು ಮಾಡ್ತಾ ಇದ್ದಾರೆ, ಇನ್ನು ಅವರನ್ನ ಸ್ನೇಹಿತರ ಜೊತೆಗೆ ಸೇರಿಕೊಂಡು. ಹಾಗಾಗಿ ಹಾಗೆ ಮಾಡುವಾಗ ಅವರು ಅದಕ್ಕೆ ಟೈಮ್ ಇರಲಿಲ್ಲ. ರಾತ್ರಿ ಇರ್ಬೋದು, ಸಂಜೆ. ನಾವು ಎಷ್ಟು ಸಲ ಸಂದರ್ಭದಲ್ಲಿ ಅವತ್ತಿಗೆ 6 ಗಂಟೆ ನಂತರ ಹಾಸ್ಟೆಲ್ಗೆ ಹೋಗಿದ್ದು ಕಾರ್ಯಕ್ರಮಗಳನ್ನು ಮಾಡಿ, ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಒಂದು ಅವರನ್ನ ಕೇಳಿಕೊಂಡು ಒಂದು ಕಾರ್ಯಕ್ರಮ ಮಾಡಿಕೊಂಡು ಬರೋದು ಅಮೃತ ಕಲಿಗೆ ಗೊತ್ತಿದೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಸಂಡೇಸ್ ಇಲ್ಲ, ಅಚ್ಚುತರ ಹೇಳಿ ನಾವು ಸಂಡೇಸ್ ಇಲ್ಲ. ಸಂಡೇ ನಾವು ಮನೆಯಲ್ಲಿ ಇರ್ತಿರಲಿಲ್ಲ, ಮನೆಯಲ್ಲಿ ಅದೊಂದು ಕಾರ್ಯಕ್ರಮಕ್ಕೆ ಹೋಗೋದು, ಅಥವಾ ನಮಗೆ ಶಾಲಾ ರಜೆ ದಿನಗಳು ಅಂತ ಭಾಷೆ ಇರ್ತಿರ್ಲಿಲ್ಲ. ಹಾಗಾಗಿ ಇದು ಒಂದು ಅವರ ಕೆಲಸ ಕಾರ್ಯ. ಎರಡನೇದು ನಾನು ನಿಮಗೆ ಹೇಳಿದ ಹಾಗೆ ಅದರ ಸಮಾಜ ಪರಿವರ್ತನಾ ಚಳುವಳಿ ಅಂತ ನಾವೇನು ಹೇಳಿದ್ವಿ, ಅದು ಈ ಸಮಾಜ ಪರಿವರ್ತನಾ ಚಳುವಳಿಯಲ್ಲಿ ಅವರು ಸ್ವಲ್ಪ ಸಾಂಸ್ಕೃತಿಕವಾಗಿ ಯೋಚನೆ ಮಾಡಿ ತೊಡಗ್ತಾರೆ. ನಾನು ಅದನ್ನ ದಲಿತ ಸಮುದಾಯದ ಒಂದು ಸಾಂಸ್ಕೃತಿಕ ಸ್ಮೃತಿಯ ನಡೆ ಅಂತ ನಾನು ಹಿಂದೆ ಹೇಳಿದ್ದೆ ಬೆಳ್ತಂಗಡಿ. ಅಂದ್ರೆ ಯಾವುದೇ ಒಂದು ಚಳುವಳಿಗೆ, ಸಮುದಾಯ ಚಳುವಳಿಗೆ ಅವರ ಸಾಂಸ್ಕೃತಿಕವಾದ ದೃಷ್ಟಿಕೋನ ಇಲ್ಲದ್ರೆ ಅದಕ್ಕೆ ಹೆಚ್ಚು ಬಾಳಿಕೆ ಇಲ್ಲ. ಆ ಸಾಂಸ್ಕೃತಿಕತೆ ರಕ್ತ ಮೈಯಲ್ಲಿ ಅರಿದಿದ್ರೆ ಆ ಚಳುವಳಿಗೆ ಹೆಚ್ಚು ಸಮಯ ವಹಿಸುವುದಿಲ್ಲ. ನೀವು ಬರೀ ಶಿಕ್ಷಣ ಕೊಡಿ, ಮನೆ ಕಟ್ಟಿಸ್ಕೊಡಿ ಅಂತ ಒಂದು ಹೋರಾಟ ಆಗೋಲ್ಲ. ಅರ್ಥ ಆಯ್ತಲ್ಲ? ಅದು ಬರೀ ಒಂದು ಬಹಳ ಒಂದು ಅಂಕಿಅಂಶಾತ್ಮ ಆಧಾರಿತವಾದ ಚಳುವಳಿ ಆಗ್ತದೆ. ಅದಕ್ಕೇನು ಆಯ್ತು, ಅದಕ್ಕೊಂದು ಸಾಂಸ್ಕೃತಿಕ ಸ್ಫೂರ್ತಿಯ ರಕ್ತ ಹರಿಬೇಕು. ಅದನ್ನು ಅಂಬೇಡ್ಕರ್ ಕೂಡ ಹೇಳ್ತಾರೆ. ಸೊ ಇದನ್ನು ತುಳುನಾಡಿನಲ್ಲಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಬಹುತೇಕವಾಗಿ ನನಗೆ ಸ್ಪಷ್ಟ ತಕ್ಷಣಕ್ಕೆ ಸಿಗುವ ಡಿ.ಕೆ. ಮಾತು. ಯಾಕೆಂತಂದ್ರೆ ಅವರು ಆಟಕೂಟ ಅಂತ ಹೇಳ್ತಾರೆ. ಆಟಕೂಟ ಅಂತ ಏನು ಬೇರೆ ಏನಲ್ಲ, ಶೋಷಣೆಯ ಕಥೆಗಳನ್ನ ಪ್ರತಿರೋಧ ಕಥೆಗಳಾಗಿ ಮರುಸೃಷ್ಟಿ ಮಾಡಿರುವುದು, ಶೋಷಣೆಯ ಪುರಾಣಗಳನ್ನ ಪ್ರತಿರೋಧದ ಸ್ಮರಣೆಗಳಾಗಿ ಯಕ್ಷಗಾನ ಮಾಡಿ ತೋರಿಸಿರುವುದು. ಅದು ಬಲಿಯ ಕಥೆ ಬೆಸ್ಟ್ ಎಕ್ಸಾಂಪಲ್. ಬಲಿ ಚಕ್ರವರ್ತಿ ನಮ್ಮಲ್ಲಿ ಮಹಾತ್ಮ ಫುಲೆ ಮತ್ತು ಜ್ಯೋತಿಬಾ ಫುಲೆ ದಂಪತಿಗಳಿಗೆ ಬಹಳ ಇಷ್ಟವಾದ ವ್ಯಕ್ತಿ. ಯಾರು? ಬಲಿ ಚಕ್ರವರ್ತಿ. ಅದು ನಮ್ಮ ತುಳುನಾಡಿನ ಕೃಷಿ ಸಮಾಜದ ಒಬ್ಬ ದೊಡ್ಡ ನಾಯಕ ಅಂತ ನಾವು ಭಾವಿಸ್ತೀವಿ. ಆ ಕಥೆಯನ್ನ ವಾಮನ ಭೂಮಿಯಾಗಿ ತಳ್ಳಿದ ಶೋಷಣೆಯ ಅನ್ಯಾಯದ ಕಥೆಯನ್ನ ಇದು ತಿರುಗಿಸಿ ಅದನ್ನ ಒಂದು ಶಿಷ್ಟ ಪರಂಪರೆಯ ವಿರುದ್ಧದ ಹೋರಾಟ, ಒಬ್ಬ ಕೃಷಿಕನ ಶೋಷಿತದ ಹೋರಾಟವಾಗಿ ಕಟ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಬಲಿಪೂಡ್ ಪಾಠ್ಯವನ್ನು, ದೀಪಾವಳಿಯನ್ನ ಸಂಭ್ರಮಿಸ್ತೇವೆ. ಆದರೆ ಅದು ಡಿ.ಕೆ. ಹೇಗೆ ನೋಡ್ತಾರೆ, ದೀಪಾವಳಿ ಮತ್ತು ನರಕ ಚತುರ್ಥಿ ವಿದ್ಯಾರ್ಥಿಗಳನ್ನು ಹೇಗೆ ನೋಡ್ತಾರೆ, ನಮ್ಮ ನಾಯಕರನ್ನ ಹುಟ್ಟಡಗಿಸಿದ ಒಂದು ಆಚರಣೆಯಾಗಿ ನೋಡ್ತಾರೆ. ಅವರ ನಾಯಕರನ್ನ ಒಂದು ನೆಲ ಸಮಾಧಿ ಮಾಡಿದ ಒಂದು ಕಥೆಯಾಗಿ ನೋಡ್ತಾರೆ. ಅದು ಆ ನಾಯಕರನ್ನು ನಾವು ಹೇಗೆ ನೆನಪಿಸಿಕೊಳ್ಬೇಕು ಬೇರೆ ರೀತಿಯಲ್ಲಿ ಅಂತ ಯೋಚಿಸ್ತಾರೆ. ಇದಕ್ಕೆ ನಾವು ಹೇಳೋದು ಒಂದು ಸಾಂಸ್ಕೃತಿಕ ವಿಶ್ಲೇಷಣೆ ಅಂತ. ಇದನ್ನು ಅವರು ಮಾಡ್ತಾರೆ. ಹಾಗಾಗಿ ಇದು ಅವರ ಆಟೋಕೂಟದಲ್ಲಿ
ಮತ್ತು ಅವರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಯಕ್ಷಗಾನಗಳಲ್ಲಿ, ತಾಳಮದ್ದಲೆಗಳಲ್ಲಿ ಮತ್ತು ಅವರ ರಚನೆಗಳನ್ನ ಅವರು ಒಂದು ಮಾಡಿರುವ ಒಂದು ಎಕ್ಸ್ಪೆರಿಮೆಂಟ್. ಮೂರನೇದು ನಾನು ಹೆಚ್ಚು ಸಮಯದಿಂದ ಚುಟುಕಾಗಿ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಇವೆಲ್ಲ ಹೇಳಿದ ಹಾಗೆ ಮನುಷ್ಯ ಸಮುದಾಯ, ಇದು ಪ್ರಾಬ್ಲಮ್ ಬರೀ ಮನುಷ್ಯ ಸಮುದಾಯಕ್ಕಲ್ಲ, ಬೇರೆ ಬೇರೆ ಜಾತಿಗಳಿಗಿದೆ ದಕ್ಷಿಣ ಕನ್ನಡ. ಕೆಲವರು ಗೊತ್ತಿಲ್ಲ, ಕೆಲವರು ಗೊತ್ತಿಲ್ಲ. ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ತಿಳ್ಕೊಳ್ಳುವ 2 ದಿವಸ ಮೊದಲೇ ಮಾತಾಡಿದ್ದಾರೆ ನನ್ನ ಹತ್ರ, 15 ನಿಮಿಷ ಮಾತಾಡಿದ್ದಾರೆ. ಯಾರು ಹೇಳೋದು ಮಾನವರಿಗೆ ಅಂದ್ರೆ, ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆದಿ ದ್ರಾವಿಡ, ಆದಿ ಕರ್ನಾಟಕ ಅನ್ನುವುದು ಒಂದು ಜಾತಿ. ಅದು ಹಲವಾರು ಜಾತಿಗಳಿಗೆ ಕೊಟ್ಟಂತ ಒಂದು ಪದ, ಒಂದು ಪರಿಕಲ್ಪನೆ. ಈಗ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಧರ್ಮ, ಆದಿ ಚಳವಳಿ ಅನ್ನುವಂಥದ್ದು ಇದೆಯಲ್ಲ, 1920ರ ದಶಕದಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕಾಣಿಸಿಕೊಂಡ ಜಾತಿ ವಿರೋಧಿ ಹೋರಾಟದ ಪದಗಳು ನಿಮಗೆಲ್ಲ ಗೊತ್ತಿದೆ. ಈಗ ಪಂಜಾಬ್ನಲ್ಲಿ ಆದಿ ಧರ್ಮ ಚಳವಳಿ ಅಂತ ಇತ್ತು, ಆಂಧ್ರದಲ್ಲಿ ಇನ್ನೇನೋ ಆದಿ ಆಗುತ್ತೆ, ಕರ್ನಾಟಕದಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ. ಅಂದರೆ ಶ್ರೇಷ್ಠ ಜಾತಿಗಳು, ಶೋಷಿತ ಜಾತಿಗಳ ವಿರುದ್ಧ ತಳ ಸಮುದಾಯಗಳು, OBCಗಳು ಹೋರಾಟ ಮಾಡಿ ಆ ಚಳುವಳಿ ಕೊಟ್ಟಂತ ಒಂದು ಪದವೇ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಧರ್ಮ, ಆದಿ ಹಿಂದೂ ಅಂತೂ ಕೂಡ ಇದೆ. ಅಂದ್ರೆ ನಮ್ಮನ್ನೇ ಮೂಲ ನಿವಾಸಿಗಳನ್ನು ಅಂದುಕೊಂಡು ಆರ್ಯನ್ ಚಿಂತನೆ ವಿರುದ್ಧ ಮಾಡಿಕೊಂಡಂತ ಹೋರಾಟ. ಅದು 1920 ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ಮೊದಲೇ ಶುರುವಾಗಿದ್ದಂಥ ಚಳುವಳಿ ನಾರ್ತ್ ಇಂಡಿಯಾದಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ. ಆದರೆ ಮೆಡ್ರಾಸ್ ಗವರ್ಮೆಂಟ್ ಮತ್ತು ನಮ್ಮ ಸ್ಥಳೀಯ ಸರ್ಕಾರಗಳು ಬಂದಾಗ ಅದನ್ನು ಕೆಲವು ಸಮುದಾಯಗಳು ತಮ್ಮ ಪ್ರತಿಭಟನೆಯ ರೂಪದಲ್ಲಿ ತಮ್ಮ ಹಿರಿಯರು ಹಾಕಿಕೊಂಡು ಬಂದಂತ ಹೆಸರನ್ನು ಬಿಟ್ಟು ಆದಿ ದ್ರಾವಿಡ ಬಳಸ್ತಾರೆ ಅಲ್ವಾ? ಆದಿ ದ್ರಾವಿಡ ಅಂತ ಬಳಸ್ತಾರೆ. ಆದ್ರೆ ಮೂಲ ಹೆಸರು ಅಲ್ಲವೇ ಅಲ್ಲ. ಈಗ ನಾನು ಪಂಬಲ, ಅದು ನಾನು ನಲ್ಲಿಕೆ, ನಾನು ಬತ್ತಡ, ನಾನು ಮನ್ಸ ಅನ್ನುವುದೇ ನಮ್ಮ ಹಿರಿಯರಿಟ್ಟಂತ ಹೆಸರು ಅಥವಾ ಸಮಾಜ ಕರ್ಕೊಂಡು ಬಂದಂತ ಹೆಸರು. ಅದರಲ್ಲಿ ಕೀಳರಿಮೆ ಇದೆ ಅಂತಂದ್ರೆ ನಮ್ಮ ಮೈಂಡಲ್ಲಿ ಇದ್ರೆ ಅದು ಕೀಳರಿಮೆ, ಇಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರೆ ಅದು ಮೇಲರಿಮೆ. ಅದು ನಮಗೆ ಬ್ರಾಹ್ಮಣ ಅನ್ನೋದು ಒಂದು ಕಾಲಕ್ಕೆ ಕೀಳರಿಮೆ ಪದವೋ, ವೈಶ್ಯ ಅನ್ನೋದು ಕೀಳರಿಮೆ ಪದವೋ ಅಂತ ಮಾಡ್ಲಿಕ್ಕೆ ಇಲ್ಲಿಯ ಜನ ತೀರ್ಮಾನ ಮಾಡಿದ್ರೆ ಅದು ಆಗಬಹುದು. ಪ್ರಯತ್ನ ಅಂದ್ರೆ ಯಾವುದೇ ಒಂದು ಸಮಾಜದ ಚಳುವಳಿ ಯಾವುದು ನಿಶ್ಚಿತ ಅಂತ ಇಲ್ಲ, ಜನ ಹೇಗೆ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಆಗಿರ್ತದೆ. ಹಾಗಾಗಿ ಈಗ ಒಳ ಮೀಸಲಾತಿ ಸರ್ ಹೇಳಿದ್ರಲ್ಲ, ಅಚ್ಯುತ್ ಸರ್ ಹೇಳಿದ್ರಲ್ಲ, ನಮ್ಗೀಗ ಜಾತಿ ಮತ್ತು ಉಪಜಾತಿ ಅಂತ ಹೇಳ್ತಾರೆ. ಪರಿಶಿಷ್ಟ ಜಾತಿ ಉಪಜಾತಿ ಕೊರಗ, ಪರಿಶಿಷ್ಟ ಪಂಗಡ ಉಪಜಾತಿ ಇನ್ನೊಂದು ಮಲೆಗುಡಿ ಅಂತ ಹೇಳ್ತೀವಿ ನಾವು, ಅಥವಾ ಪರಿಶಿಷ್ಟ ಜಾತಿ ಉಪಜಾತಿ ನಲಿಗೆಯವ ಈ ತರ ಹೇಳ್ತೀವಿ. ಅದೇ ಆದಿ ದ್ರಾವಿಡ ಉಪಜಾತಿ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಇದೆ, ಅದನ್ನು ಹೇಳಿಕೊಳ್ಳಿಕ್ಕೆ ನಾವು ತಯಾರಿಸಬೇಕಂತ ಯೋಚನೆ ಮಾಡಬೇಕಾದ್ರೆ. ಸೊ ಅದನ್ನು ಹೇಳಿದ್ರಲ್ಲ, 1% ಒಳ ಮೀಸಲಾತಿಯಿಂದ ಇಷ್ಟು ಜಾತಿಗಳಿಗೆ ನಮ್ಮ ಜಾತಿಯನ್ನು ಸೇರಿಸಿ ಹೇಳ್ತಿರೋದು 1% ನೀವು ನಿರ್ಮಿಸಿದ್ದಾರೆ. ಅದು ಸಂವಿಧಾನಬದ್ಧ ಅಲ್ಲ. ಈವನ್ ಸದಸ್ಯ ಆಯೋಗನೇ ಕೂಡ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿರೋದು. ಅವರು ಸದಸ್ಯ ಆಯೋಗನೇ ಅದು ಇನ್ನೂ ಕೂಡ ವರದಿ ಇದಾಗಲಿಲ್ಲ. ಸದಸ್ಯ ಆಯೋಗದ ರಿಪೋರ್ಟ್ ತರಲಿಕ್ಕೆ ಬಂದಾಗ ನಾನು ಹೋಗಿದ್ದೆ, ಇಲ್ಲಿ ನಮ್ಮ ಸರ್ಕಿಟ್ ಹೌಸ್ ಹೋಗಿದ್ದೆ, ಮೀಟಿಂಗ್ ಮಾಡಿದ್ದಾರೆ. ಹಲವಾರು ಜಾತಿ ಸಂಘಟನೆಗಳು ಮಾಹಿತಿ ಕೊಡಿ. ಅದರ ಬಗ್ಗೆ ಆಕ್ಷೇಪ ಇಲ್ಲ, ಯಾಕಂದ್ರೆ ಅದು ಸಮಗ್ರವಾಗಿ ಸಮೀಕ್ಷೆ ಮಾಡಿ ಫೀಲ್ಡ್ ವರ್ಕ್ ಮಾಡಿದಂತ ಒಂದು ವರದಿ ಅಲ್ಲ. ಹಾಗಾಗಿ ಅಲ್ಲಿ ಹೇಳುವಂತ ವಿಂಗಡಣೆಗಳು ನಿಖರವಾಗಿಲ್ಲ ಅನ್ನುವಂಥ ಆರೋಪ ಇದೆ. ಅದು ಸದಸ್ಯ ಆಯೋಗದ ಮೇಲೆ ಅದಿದೆ, ಅಷ್ಟೊಂದು ಸೈಂಟಿಫಿಕ್ ಆಗಿಲ್ಲ. ಅದರ ಮೇಲೆ ಕಳೆದ ವರ್ಷ ಮಾಡಿದ ಅದಕ್ಕೆ ಏನು ಸೈಂಟಿಫಿಕ್ ಏನು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ಮೂರನೇ ಒಂದು ಪಾಯಿಂಟ್ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಆಂಧ್ರದಲ್ಲಿ ಒಳ ಮೀಸಲಾತಿ ಶುರುವಾಯಿತು, ಶುರುವಾಯಿತು ಆಂಧ್ರದಲ್ಲಿ ಕಾಣುತ್ತದೆ. ಆದರೆ ಒಳ ಮೀಸಲಾತಿಯನ್ನ ಅಲ್ಲಿ ಜಾರಿ ಮಾಡಿದ್ದಾರೆ ಮತ್ತು ಬೇರೆ ಕಡೆ ಪಂಜಾಬ್ ಆಗಿರ್ಬೇಕು, ಒಳ ಮೀಸಲು ಜಾರಿ ಮಾಡಿದ್ದಾರೆ. ಅದು ಮತ್ತೆ ಕೋರ್ಟಲ್ಲಿ ಕೂಡ ಬಿದ್ದು ಹೋಯಿತು. ಯಾಕಂದ್ರೆ 341 ಆರ್ಟಿಕಲ್ ಅಲ್ಲಿ ಇದಕ್ಕೆ ಸ್ಪೇಸ್ ಇಲ್ಲ ಅನ್ನುವಂಥದ್ದು ಒಂದು ಚರ್ಚೆ. ಹಾಗಿರುವಾಗ ಒಳ ಮೀಸಲಾತಿ ಬೇಕು, ಕಾನ್ಸ್ಟಿಟ್ಯೂಷನ್ ಹೇಗೆ ಪಡೆದುಕೊಳ್ಬೇಕು ಅನ್ನೋದು ಚರ್ಚೆ ನಮ್ಮದು. ಅದು ಚರ್ಚೆನೇ ಆಗಿಲ್ಲ. ಅರ್ಥ ಆಯ್ತಾ? ಅದು ನಡುವೆ ಬೇರೆ ಬೇರೆ ವರದಿಗಳನ್ನು ಸರ್ಕಾರ ತರಿಸಿಕೊಳ್ತಾ ಇದೆ, ರಾಜಕೀಯ ಕಾರಣಗಳಿಗಾಗಿ, ಚುನಾವಣೆ ಕಾರಣಗಳಿಗಾಗಿ. ಸೊ ಮೇಲೆ ಮೇನ್ ಪಾಯಿಂಟ್ ಸಂವಿಧಾನದಲ್ಲಿ ಹೇಳಿರೋದ್ರಲ್ಲೇ ತಿದ್ದುಪಡಿ ಆಗಬೇಕಾಗುತ್ತೆ. ತಿದ್ದುಪಡಿ ಆಗಿ ಅದಕ್ಕೆ ನೀಲನಕ್ಷೆ ತಯಾರಿಸಬೇಕಾಗುತ್ತೆ, ಗೈಡ್ಲೈನ್ಸ್ ತಯಾರಿಸಬೇಕಾಗುತ್ತೆ, ಆಮೇಲೆ ಒಳ ಮೀಸಲು ತರಬೇಕಾಗುತ್ತೆ.
ಈ ಥರದ್ದೆಲ್ಲ ಚರ್ಚೆ ಇದೆ. ಇದೆಲ್ಲ ಚರ್ಚೆಗಳು ನೀವುಗಳು ಸೇರಿದ್ರೆ ಮಾತ್ರ ಮಾಡಲಿಕ್ಕೆ ದೂರದಿಂದ ಆಗುವಂತಲ್ಲ. ಸೊ ಈ ದಿಸೆಯಲ್ಲಿ ನಮ್ಮಲ್ಲಿ ಇದನ್ನು ಸ್ವಲ್ಪ 18 ವರ್ಷಗಳ ಹಿಂದೆನೇ ಡಿಕೈನವರು ತನ್ನ ಮನಸ್ಸಿಗೆ ತಂದುಕೊಂಡು ಚರ್ಚೆಗೆ ತಂದಿದ್ದಾರೆ, ವೇದಿಕೆಗೆ ತಂದಿದ್ದಾರೆ. ಅದು ಗ್ರೇಟ್ ಅವರು ಮಾಡಿರುವುದು, ಹೀಗೆ ಬಂದಿದೆ ಅಂತೇಳಿ. ಹಾಗಾಗಿ ನಮ್ಮ ಜಾತಿಗಳಿಗೆ ಅರ್ಥವನ್ನು, ಹೊಸ ಅರ್ಥವನ್ನು ನಾವು ಕೊಡೋಣ, ಪರವಾಗಿಲ್ಲ. ಕೊಲೆ ಅನ್ನೋದಕ್ಕೆ ಹೊಸ ಅರ್ಥ ಕೊಡೋಣ, ಸಂವಾದ ಅನ್ನೋದಕ್ಕೆ ಹೊಸ ಅರ್ಥ ಕೊಡೋಣ, ಮನಸ್ಸು ಅನ್ನೋದಕ್ಕೆ ಗೌರವದ ಅರ್ಥವನ್ನು, ಮೀನಿಂಗ್ ಅನ್ನು ಕೊಡೋಣ. ಅದು ಪ್ರಾಬ್ಲಮ್ ಅಲ್ಲ ನಮಗೆ. ಅದಕ್ಕೆ ಗೌರವದ ಅರ್ಥವನ್ನು ಕೊಡೋಣ, ಮೀನಿಂಗ್ ಅನ್ನು ಡೆಫಿನೇಷನ್ ಕೊಡುವ, ಅದೇನು ಪ್ರಾಬ್ಲಮ್ ಅಲ್ಲ. ಅದಕ್ಕೆ ಕೊಡಬೇಕಾದಷ್ಟು ಎಲ್ಲ ಮೌಲ್ಯಗಳು ಆ ಸಮುದಾಯದಲ್ಲಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈ ಸಮುದಾಯಗಳು ಯಾರು ಸೋಸಿಲ್ಲ, ಕೊಂದು ತಿಂದಿಲ್ಲ, ರಕ್ತಪಾತ ಮಾಡಿಲ್ಲ, ಕಲೆ ಸಂಸ್ಕೃತಿಯನ್ನು ಆರಾಧಿಸಿಕೊಂಡು ಬಂದಂಥ ಸಮುದಾಯ, ಏನು ಪ್ರಾಬ್ಲಮ್ ಇಲ್ಲ ಅದು. ಸೊ ನಾವೆಲ್ಲ ರಿಚ್ ಆಗಿದೆ ಕೆಲಸದಲ್ಲಿ, ಇಕನಾಮಿಕಲಿ ಪೂರ್ ಇರ್ಬೋದು, ಬಟ್ ನಮ್ಗೆ ಇಷ್ಟು ಗೊತ್ತಿರುತ್ತೆ. ಆದ್ದರಿಂದ ನಾನು ಹೇಳ್ತಿರುವಂಥದ್ದು ಏನಪ್ಪ ಅಂತಂದ್ರೆ, ಇದರ ಬಗ್ಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಎಚ್ಚರಿಕೆಯನ್ನು ನಾವು ಮಾಡಿದ್ದು, ಅದರಲ್ಲಿ ಸಂಘಟನೆಯನ್ನು ತೊಡಗಿಸಿಕೊಂಡು ಕೆಲಸ ಮಾಡಿರುವಂಥದ್ದು ಮಾನ್ಯ ಡಿಕೈನವರು. ಇದು ನನಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಸೊ ಪ್ರಾಬ್ಲಮ್ ಅವರನ್ನು ನಾನು ಎಲ್ಲಿ ಬಹಳ ಮೆಚ್ತೇನೆ ಅಂತಂದ್ರೆ, ನಮ್ಮಲ್ಲಿ ದಲಿತ ಸಂಘಟನೆ ಬೇಕು, ಚಳುವಳಿ ಬೇಕು ಅಂತ ಹೇಳ್ತೀವಿ. ಅದರ ನೆಲೆಗಟ್ಟಿ ಅನ್ನೋದು ಹೆಚ್ಚಿನ ಗೊತ್ತಿಲ್ಲ, ಅದರ ವೈಚಾರಿಕ ನೆಲೆಗಟ್ಟಿ ಅನ್ನೋದು ಗೊತ್ತಿಲ್ಲ. ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ. ನಂಬಿಕೆ ಎಷ್ಟು ಬೇಕು, ಯಾವುದು ಬೇಕು ಅಂತ ಗೊತ್ತಿಲ್ಲ, ಹಿಂದೆ ಬರ್ತಾರೆ. ನೋಡಿ, ಈಗ ಒಳ ಮೀಸಲಾತಿ ಕೇಳಬೇಕಾದ್ರು, ನಾನು ಜಾತಿಗೆ ವಿರುದ್ಧ ಅಂತ ಹೇಳಬೇಕಾದ್ರು ನಿಮಗೆ ಆಳವಾದ ಸಾಂಸ್ಕೃತಿಕ ಜ್ಞಾನ ಬೇಕಾಗುತ್ತೆ, ಆಳವಾದ ಆಧ್ಯಾತ್ಮಿಕ ಜ್ಞಾನ ಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಿಮ್ಮ ಎಲ್ಲ ಜಾತಿ ವಿರೋಧ ಹೋರಾಟಗಳಿಗೆ ಇವನ್ ಮೀಸಲಾತಿಗೂ ಅರ್ಥ ಬರ್ತದೆ ಮತ್ತು ವ್ಯಾಖ್ಯಾನ ಬರ್ತದೆ. ಅಂಬೇಡ್ಕರ್ ಎಲ್ಲಿ ಸಕ್ಸಸ್ ಆಗಿದ್ದು ಅಂದ್ರೆ, ಜಾತಿಗೆ ಸಂಬಂಧಪಟ್ಟಂತ, ಮೀಸಲಾತಿ ಸಂಬಂಧಪಟ್ಟಂತ, ಅದಕ್ಕೆ ಅವರು ಪ್ರಬುದ್ಧವಾದ ಕಲ್ಸನ್ನು ವ್ಯಾಖ್ಯಾನ ಮಾಡಲಿಕ್ಕೆ ರೆಡಿ ಇರ್ತಿದ್ರು. ಹಾಗೆ ಅವರು ಸಕ್ಸಸ್ ಆಗಿದೆ. ಇಲ್ಲಾಂದ್ರೆ ಮನಸ್ಸಾಗವಾಗ ಹೌದು ನಾವು ಹೇಳ್ಕೊಳ್ಳಿ ನಾಚಿಕೆ ಆಗುತ್ತೆ ನಾವು ಹೇಳುದು ಅಷ್ಟೇ. ನಾವು ಸ್ವಂತ ವ್ಯಕ್ತಿ ಮೂಡ್ ಬಲಿಪಡಿಸ್ತಾರೆ ನಮ್ಮನೆಲ್ಲ. ನಾವು ಯಾಕೆ ವ್ಯಕ್ತಿ ಮೂಡ್ ಆಗಬೇಕು ಸೊಸೈಟಿಯಲ್ಲಿ? ನಾವು ಯಾಕೆ ಬಲಿಪಡಿಸೋದಾಗಕ್ಕೆ? ಯಾರು ಮಾಡಿದ್ದಕ್ಕೆ ನಾವು ಅದಕ್ಕೆ ಹೊರಗೆ ಬರಬೇಕಲ್ಲ. ಆ ವ್ಯಕ್ತಿ ಮೂಡ್ ಕಾನ್ಸಿಯಸ್ನೆಸ್ ಹೊರಗೆ ಬರಬೇಕು. ಹೊರಗೆ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರೌಡ್ನೆಸ್ ಅನ್ನ, ಒಂದು ಕಲ್ಚರಲ್ ರೆವಲ್ಯೂಷನ್ ಅನ್ನ ನಾವು ನಮ್ಮ ಸಮುದಾಯದ ನಡುವೆ, ನಮ್ಮ ಮನಸ್ಸು ನಡುವೆ ತರಬೇಕಾಗುತ್ತೆ. ಈ ಬಗ್ಗೆ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಹೆಚ್ಚು ನಾನು ದೀರ್ಘ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾವುದೇ ಚಳವಳಿ ಆದರೂ ಬೆಂಗಳೂರು BVS ಹೋರಾಟಗಳಾದಾಗ ಡಿಕೆನಲ್ಲಿ ಫೋನ್ ಮಾಡೋದು, ಬೆಳೆಯವರೇ ಮಕ್ಕಳನ್ನು ಕಳಿಸ್ಬೇಕಲ್ಲ ಬೆಂಗಳೂರಿಗೆ, ಏನು ಮಾಡೋಣ, ಎಲ್ಲಿ ಬರ್ತೀರಿ, ಎಲ್ಲಿ ಸಿಗ್ತೀರಿ, ಯಾರನ್ನ ಕಳಿಸ್ತೀವಿ, ಯಾರಿಗೆ ಮಾರ್ಗದರ್ಶನ ಮಾಡೋದು. ಎಷ್ಟೋ ಸಲ ನಾವು ರಾತ್ರಿ ಹೊತ್ತು ಮಕ್ಕಳನ್ನು ಮೀಟ್ ಆದಂಥದ್ದು, ಅವ್ರಿಗೆ ಹೋಗುವ ಖರ್ಚು ವೆಚ್ಚ ಇತ್ಯಾದಿಗಳು, ಅವರಿಗೆ ತಂಗುವಂಥದ್ದು ಕಾರ್ಯಕ್ರಮಗಳಾದಾಗ ಎಷ್ಟು ಜನ ಬೆಂಗಳೂರಿಂದ ಕಳಿಸಿದ್ರು, ಮಹೇಶ್ ಅಣ್ಣ, ದ್ವಾರಕನಾಥ್, ಡಾಕ್ಟರ್ ಶ್ರೀನಿವಾಸ, ಇಂಥವರೆಲ್ಲ ಕಳಿಸಿ ಕಾರ್ಯಕ್ರಮ ಮಾಡಿರುವಂಥದ್ದು ಸಂವಿಧಾನದ ಮೇಲೆ. ಇದೆಲ್ಲ ನಮಗೆ ಅಚ್ಚಳಿದೆ. ನಾನು ಮೆಚ್ಚಿಕೊಳ್ಳುವಂಥದ್ದು ಅಮೃತ ಆಗ್ತದೆ. ಯಾಕಂದರೆ ಅವ್ರ ಜೊತೆಗೆ ಇದ್ದು ಅವ್ರು ಗೌರವಿಸಬೇಕಾದಂದ್ರೆ ನಾವು ಅವರೊಟ್ಟಿಗೆ 25-26 ವರ್ಷಗಳ ಕಾಲ ಇತ್ತು. ಈ ಕೈಯಾರ ಮತ್ತು ಅಮೃತ ಕಾತ್ರಾಡಿ ಅವರು ಒಂದೇ ಮನಸ್ಸಿನವರು, ಎರಡು ದೇಹಗಳು ಒಂದೇ ಮನಸ್ಸಿನಂತೆ ಚಳುವಳಿಯನ್ನು ನಮ್ಮ ಉಸಿರಾಗಿ ಮಾಡಿಕೊಂಡು ಸಮಾಜದ ಆದರ್ಶಕ್ಕಾಗಿ ಕೆಲಸ ಮಾಡೋದು. ಸೊ ನಾವೆಲ್ಲ ಒಂದು ಆದರ್ಶಕ್ಕಾಗಿ ಕೆಲಸ ಮಾಡೋದು, ಸ್ವಾರ್ಥಕ್ಕಾಗಿ ಅಲ್ಲ. ನಾನಿಲ್ಲಿ ಬಂದಿದ್ದೆ ಒಂದು ಸಣ್ಣ ಆದರ್ಶ ಇದೆ, ಆ ಸಮಾಜದಲ್ಲಿ ಸಿಗ್ತದೆ. ಅಚ್ಚುತನ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನಮ್ಮೊಂದು ಆದರ್ಶ ಸಮಾಜವನ್ನು ಕಾಣಬೇಕು. ನಾವು ಸಾಯುವ ಮೊದಲು ನಮ್ಮ ಮಕ್ಕಳಿಗಾದರೂ ಕೂಡ ನಾವು ಬಯಸುವ ಒಂದು ಕನಸಿನ ಸಮಾಜ ಬರಬೇಕು ಅಂತ. ಅದಕ್ಕಾಗಿ ತನ್ನ ಕನಸುಗಳನ್ನು ಕೊಳ್ಳಿ ಇಟ್ಟು, ತಮ್ಮ ಕುಟುಂಬದ ಆಸೆಗಳನ್ನು ಬದಿಗಿಟ್ಟು ಒಂದು ಆದರ್ಶಮಯ ಸಮಾಜವನ್ನು ಕಾಣಲಿಕ್ಕೆ ತಮ್ಮ ಬದುಕನ್ನು ನಾವು ಮೀಸಲಿಡುತ್ತಿದ್ದೇವೆ. ಅದು ತುಂಬ ಗ್ರೇಟ್ ಆದಂಥ ಕೆಲಸ. ಹಾಗಾಗಿ ನಾನು ಅಮೃತಕ್ಕನನ್ನು ಆದವರಿಗಾಗಿ ಗೌರವಿಸ್ತೇನೆ. ನನಗೆ ಯಾವತ್ತೂ ನನಗೆ ಆಸ್ ಎ ಒಬ್ಬ SC ಆಗಿ ನನಗೆ ಯಾವತ್ತೂ ಅಮೃತಕ್ಕೆ ಒಬ್ಬ ಮೇಲ್ಜಾತಿ ಅನ್ನೋದು ಅನಿಸಲೇ ಇಲ್ಲ. ನಾನು ಅದನ್ನು ಫೀಲ್ ಮಾಡಿ ಹೇಳ್ತೇನೆ. ನನಗೆ ಯಾವತ್ತೂ ಅನಿಸಲಿಲ್ಲ. ನಾನು ತುಂಬ ಜನರು ಅಂತರ್ಜಾತಿ ಮದುವೆ ಆಗಿ ನೋಡಿದ್ದೇನೆ, ತುಂಬ ಜನ ನೋಡಿದ್ದೇನೆ. ಆದರೆ ಅಲ್ಲಿ ಒಂದು ಅಂತರ ತಾಳ ಎದ್ದು ಕಾಣ್ತದೆ. ಅವರ ನಡೆಯಲ್ಲಿ, ನುಡಿಯಲ್ಲಿ, ವರ್ತನೆಯಲ್ಲಿ, ಡ್ರೆಸ್ಸಲ್ಲಿ, ಊಟದಲ್ಲಿ, ಉಪಚಾರದಲ್ಲಿ ಎದ್ದು ಕಾಣ್ತದೆ. ಬಟ್ ನೆವರ್ ನನಗೆ ಅಮೃತಕ್ಕನಲ್ಲಿ ಆ ಒಂದು ತಾರತಮ್ಯ, ಆ ಹೆಣ್ಣು ಮಕ್ಕಳಲ್ಲಿ ಇದ್ದಂಥ ಒಂದು ಪರಕಾಯ ಪ್ರವೇಶ, ಪರ ಸಂಸ್ಕೃತಿಯ ಪ್ರವೇಶ ಏನಿಲ್ಲ. ನನಗಂತೂ ಬೇರೆ ಹೆಣ್ಣಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜಾತಿಯಲ್ಲೂ ಆಗಿದ್ದಾರೆ, ಬಟ್ ನೋ. ನಾನು ಇದನ್ನ ಪಂಜಲವಾಗಿ ಹೋಗ್ತೇನೆ. ಅದಕ್ಕಾಗಿ ನಾನು ಅದರ ಬಗ್ಗೆ ತುಂಬ ಗೌರವ. ಹಾಗೆ ಒಂದು ವರ್ಣಸಂಕರ ಆಗಲಿಕ್ಕೆ ಸಾಧ್ಯನೇ ನನಗೆ ಅನಿಸಲಿದೆ. ಆ ಥರ ಅಂದರೆ ಅಷ್ಟು ಚಿಂತನಶೀಲರಾಗಿದ್ದರೆ ಅದಕ್ಕೆ
ಮಾತ್ರ ಸಾಧ್ಯ ಎನ್ನುವಂಥದ್ದು ನಾನು ಅದರಲ್ಲಿ ಕಂಡುಕೊಂಡಂಥ ಅಂಶ. ಅವರು ಅವರಿಗೆ ಬೆಂಬಲವಾಗಿ ನಿಂತು ಈ ಕೆಲಸಗಳನ್ನು ಬಹುಶಃ ನಾವು ಇವತ್ತು ಸ್ವಲ್ಪ ಈ ಥರದ ಯೋಚನೆ ಮಾಡುವವರು ಇವತ್ತು ಉಳಿದಿದ್ರೆ ಕಾರಣ ಇಂಥವ್ರು ಕೆಲಸ ಮಾಡಿದ್ರಿಂದಲ್ವಾ, ಇಂಥವ್ರು ಒಂದು 16 ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ನಾವು ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಕೆಲಸ ಮಾಡಿದ್ರೆ ನಮ್ಮಂತವ್ರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಸಮಾಜ ಅನ್ನೋದು ಇದೆಲ್ಲ ಚಿಂತನಶೀಲರ ಪ್ರಯತ್ನದ ಒಂದು ಫಲ ಅಂತ ನಾವು ಒಪ್ಪುವುದಾದರೆ ಈ 20-30 ವರ್ಷಗಳ ಕಾಲ ಬೇಕೆಯರು, ಒಂದು 25 ವರ್ಷಗಳ ಕಾಲ ಅಮೃತಕ್ಕನವರು ದಕ್ಷಿಣ ಕನ್ನಡ ಸೇವೆಗೆ ಮೂಲೆ ಮೂಲೆಗೆ ಒಡನಾಟ ಮಾಡಿ ಓಡಾಡಿ ಮಾಡಿದ ಕೆಲಸ ಕಾರ್ಯಗಳನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಇಷ್ಟು ಬಹುಶಃ ನಾನು 5 ನಿಮಿಷ ಮಾತಾಡ್ತೇನೆ ನಿಂದೆ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೀಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತು ಡಿಕೆನವರ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ಲೆವೆಲಲ್ಲಿ ಸ್ವಲ್ಪ ಮುಂದುವರಿಸಿಕೊಂಡು ಹೋಗೋಣ. ಯಾರು ಜಾಬಲ್ಲಿದ್ದಾರೆ, ಯಾರು ಎಂಪ್ಲಾಯ್ಸ್ಗಳಿದ್ದಾರೆ ಸ್ವಲ್ಪ ಮುಂದೆ ಬರಬೇಕು. ಇನ್ನು ಬರುವಂಥ ಯುವಜನರು ಹೆಚ್ಚು ಓದಬೇಕು. ಸರ್ ಹೇಳಿದ್ರಲ್ಲ, ಶಿವಕುಮಾರ್ ಅಂಬೇಡ್ಕರನ್ನ, ಫುಲೆಯನ್ನ, ಪೆರಿಯಾರನ್ನ, ಕಾನ್ಸ್ಟಿಟ್ಯೂಷನ್ ಓದಿ. ಆಗ ನಿಮಗೆ ನೀವೇ ಗುರುಗಳಾಗ್ತದೆ, ನಮಗೆ ನಾವೇ ಗುರುಗಳು. ನಮ್ಮ ತಲೆಗೆ ನಮ್ಮದೇ ಕೈ, ಬೇರೆ ಏನಿಲ್ಲ. ನಮ್ಮ ತಲೆಗೆ ನಮ್ಮದೇ ಕೈ, ನಮಗೆ ನಾವೇ ಅರಿವಿನ ಗುರುಗಳು, ಬೇರೆ ಯಾರು ನಮಗೆ ದಾರಿ ತೋರಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇಕಲ ಬದುಕು ಉದ್ಯೋಗ ಮಾಡು, ಈ ಡಿಕೆನ ನೆಂಪುಡು, ಡಿಕೆನ ಅಭಿಮಾನಿ ಅನುಯಾಯಿ ಆಗಲಿಕ್ಕೆ ಅಂಚನೆ ವಿದ್ಯಾಭ್ಯಾಸ ಕೊಡುವುದು ಹೆಚ್ಚಿನ ಒಂದು ಅನುಭವ ಪಡೆಯುವಂಥ ಮುಖಾಂತರ ಈ ಸಮಾಜವು ಮಾದರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡುತ್ತಲೇ ಈ ಪ್ರೋತ್ಸಾಹ ನೀಡಿ ಖಂಡಿತ ನನ್ನ ತುಂಬು ತಿಕ್ಕುಳು ಆಶಯ ಹೋದ ದಯಪಡಿ ದಲಿತ ನಮ್ಮ ಸೂಕ್ತ ಪ್ರತಿಭೆ ಅನಾವರಣ ಮಲ್ಪನ ಚಿತ್ರ ಈ ಎಲ್ಲೇ ಕಚ್ಚೋನಿಗಳು ಮತ್ತೊಂದಲ್ಲ ಮಾತಿನ ಸಾರದೆ ಬಂದರು ಸಹಕಾರ ನನ್ನ ದುಂಬುಗಳ ಕೊರಡು ಡಿಕೆನ ಕುದಾಡು ನೀವು ಒಂದು ಗತಿನಿಲ್ಲ ಮಾಡ್ಕೊಳ್ಳಲ್ಲ ಅಂದರೆ ಬಣ್ಣದಲ್ಲಿ ಬಯಸುವುದಿಲ್ಲ. ಇಲ್ಲಿ ಕೊಣದೇನ ಮೂರು ಕೊಣದೆ ಸರಿ ಪ್ರತೀಕ್ಷೆ ರಿಪೀಟ್ ಆಗ್ತದೆ. ಸರಿ ಮೇರೆಗೆ ಮಗಳಿಗೆ ಡಾಕ್ಟರ್ ವಾಸುದೇವ್ ಬೆಳ್ಳೆ ಹಾರಪಡ ಸ್ಮರಣಿಕೆಯ ನೆನಪಿನ ಕಡಿಕೆಯ ಇದನ್ನ ಶ್ರೀ ಭಗವಾನ್ ಬುದ್ಧರನ್ನ ಆಶೀರ್ವಾದನೆಗೆ ಫಲಪಡ ವಿದ್ಯಾಭ್ಯಾಸ ತುಂಬಬಲಿ ಎಂಕಲ ಸಂಘಟನೆ ನನದು ಮುಗುಲ ನಿಖಿಲಿಗೆ ಸಹಕಾರ ಕೊರ್ಪುನ ಚಿತ್ರನಲ್ಲಿ ಪ್ರಯತ್ನ ಎಂದು ಮತ್ತೊಂದಲ್ಲ. ಅಂಬೇಡ್ಕರ್ನ ಬಗ್ಗೆ ಅಧ್ಯಯನ ನೋಡ್ರೆ ತಂದ್ಕೊಂಡು ರೂಪಾಯಿಗಳು ಏನೊಂದಿಲ್ಲ. ಎಂಗಳ ಮಾನವಿಗೆನೆ ಸ್ವೀಕಾರ ಮತನ ಚಿತ್ರ ವಿದ್ಯಾರ್ಥಿಗಳಿಗೆ ಸೋಲ್ಮೇಲೆ ಜೊತೆ SSLC ಮಾನವಿಗೆ ಅಂತ ಸೋಲ್ಮೇಲೆ ನೀವು ಸಹಕಾರ ಮಾತಾ ಎಂಗಳ ಸಹಕಾರಿ ಬಂಧುಗಳ ಸೋಲ್ಮೇಲೆ PUC ಅತ್ಯಧಿಕ ಮಾರ್ಗದರ್ಶನ ಗೌರವಾಧ್ಯಕ್ಷ ಶಾಂತರಾಮ್ ಅಂಚೆನೆ ಸೋಮಕರಂಗ ಅಂಚೆನೆ ವೆಂಕಟನಾಥ ಕೊಯ್ಯೂರು ಬೇರೆ ಆತರಡಿ ಅಮೃತ ನಮ್ಮ ಮುಖ್ಯಮಂತ್ರಿ
ಸೋಲ್ಮೇಲೆ ಇನಿ ಎಂಗನ ಮಾನಸಿಗೆ ಸ್ವೀಕಾರ ಮಾಡ್ತಾನೆ ಅಂಚಿನ ಮಾತಾ ವಿದ್ಯಾರ್ಥಿಗಳಿಗೆ ಅಂಚೆನೆ ಮಾನಸಿಗೆ ಮಾತನ ಗಣ್ಯರೇಖ ಸೋಲ್ಮೇಲೆ ಅಂದ್ರೆ ವಾಟ್ ನೆಕ್ಸ್ಟ್ ಆಫ್ಟರ್ SSLC, ವಾಟ್ ನೆಕ್ಸ್ಟ್ ಆಫ್ಟರ್ PUC ಈ ಥರದ ಏನಾದ್ರು ಕರಿಯರ್ ಗೈಡೆನ್ಸ್ ಬೇಕು ಅನ್ನೋದಾದ್ರೆ ನಾವು ನಮ್ಮದು ಟೀಮ್ ಎಕ್ಸ್ಪರ್ಟ್ಸ್ ಏನಿದೆ ನಾವು ಬಂದು ಮಾಡ್ತೀವಿ. ನೀವೇನಾದರೂ ಇದೇ ಒಂದು ತುಳು ಮತ್ಸ್ಯ ಸಮಾಜದ ಸೇವಾ ಸಂಘ ವತಿಯಿಂದ ಏನಾದರೂ ಒಂದು ಸೆಮಿನಾರ್ ಏರ್ಪಡಿಸೋದಾದ್ರೆ ನಾವು ಬಂದು ಅವ್ರಿಗೆ ಮಾರ್ಗದರ್ಶನ ಮಾಡಕ್ಕೆ ಹೊರಟಿದ್ದೀವಿ. ನಿಮಗೆ ಅವಶ್ಯಕತೆ ಇದ್ದರೆ ನಾವು ಕೊಡಕ್ಕೆ ತುಂಬ ಸರಳವಾಗಿ ಬಂದಿದ್ದಾರೆ ವಿದ್ಯಾರ್ಥಿ. ಹಾಗಾಗಿ ಧನ್ಯವಾದಗಳು. ಅಭಿನಂದನೆ ಸ್ವೀಕಾರ ಮಾಡಿದ ವಿದ್ಯಾರ್ಥಿ ಸೂರ್ಯ ಮತ್ತು ಅಭಿನಂದಿಸಿದ ಎಲ್ಲ ಮಾನ್ಯರಿಗೆ ಧನ್ಯವಾದಗಳು. ಅಭಿನಂದನೆಯನ್ನು ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಒಂದು ನಾನುಡಿಯಂತೆ ಯಾವುದೇ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ. ಅಂತೆಯೇ ದಿವಂಗತ PDKಯವರ ಬದುಕು ಚಳವಳಿ ಪ್ರತಿಯೊಂದರಲ್ಲೂ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಅವರ ಒಡನಾಟದೊಂದಿಗೆ ಇದ್ದವರು ಆತಾಡಿ ಅಮೃತಕ್ಕ. ಸೊ ಇದೀಗ ಅಮೃತಕ್ಕನವರಿಂದ ಒಂದು ಅನಿಸಿಕೆ. ಎಲ್ಲರಿಗೂ ಕಣ್ಣಿಗೆ ದಂಪತಿಗಳಾಗಿ ಸ್ವ ಅನುಭವಕ್ಕೆ ಎರಡು ಚಳುವಳಿಯ ಮುಖಗಳಾಗಿ ಬದುಕಿದಂಥವರು ನಾವು. ಕಳೆದುಕೊಂಡಂತಹ ನೋವು ಬಹುಶಃ ಕಳೆದುಕೊಂಡವರಿಗೆ ಮಾತ್ರ ಅರ್ಥ ಆಗುವುದು. ಅದಕ್ಕೆ ಶಬ್ದ ವಿವರಣೆಗಳನ್ನ ಕೊಡೋಕೆ ಸಾಧ್ಯ ಇಲ್ಲ. ಪ್ರತಿ ಪುರುಷನ ಹಿಂದುಗಡೆ ಒಬ್ಬ ಸ್ತ್ರೀ ಇರ್ತಾಳೆ, ಆತನ ಗೆಲುವಲ್ಲಿ ಆಕೆ ಪಾಲುದಾರರು ಹೇಳುವಂತಹ ಮಾತು ಸತ್ಯ. ಆದರೆ ನಾನಿಲ್ಲಿ ಹೇಳ್ಕೊಳ್ಳೋದು ಸಂಪೂರ್ಣ ವಿರುದ್ಧವಾಗಿ ಪ್ರತಿಯೊಂದು ಮಹಿಳೆಯ ಹಿಂದುಗಡೆ ಆಕೆಯ ಎಲ್ಲ ಗೆಲುವಿನ ಹಿಂದುಗಡೆ ಒಬ್ಬ ಪುರುಷ ಇರ್ತಾನೆ ಅಂತ ಹೇಳುವಂತ ಮಾತನ್ನ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಡಿಂಗಯ್ಯ ಯಾವತ್ತೂ ಒಂದು ಮಾತನ್ನ ಹೇಳ್ತಿದ್ರು, ಗಂಡು ಅಂತ ಹೇಳುವ ಪದ ಹೆಣ್ಣಿಗೆ ವಿರುದ್ಧ ಅಲ್ಲ, ಸ್ತ್ರೀ ಮತ್ತು ಪುರುಷ ಅನ್ನೋದು ವಿರುದ್ಧ ಅಲ್ಲ. ದೇ ಆರ್ ನಾಟ್ ಕಾಂಟ್ರಾಡಿಕ್ಟರಿ, ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಹೇಳುವಂಥದ್ದು. ನಮ್ಮ ಚಳವಳಿಯ ದಾಂಪತ್ಯ ಕೂಡ ಇದೆ ಹಾಗೆ. ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್, ನಾಟ್ ಕಾಂಟ್ರಾಡಿಕ್ಟರಿ ಅಂತ ಹೇಳ್ಕೊಂಡು ಆ ಥರ ಬರ್ತಿರೋರು. ಹಾಗಾಗಿ ನನ್ನ ಈ ಬೆಳವಣಿಗೆಯಲ್ಲಿದ್ದದ್ದು ಇಬ್ಬರು ಪುರುಷರು. ಒಂದು ನನ್ನಪ್ಪ ಶ್ರೀಯುತ ಸಂಜೀವ ಶೆಟ್ಟಿ, ಇನ್ನೊಂದು ನನಗೆ ಸಂಗಾತಿಯಾಗಿ ದೊರಕಿದಂತ PDKಯ್ಯ. ನನ್ನಪ್ಪ ನನ್ನನ್ನು ಸಾಹಿತ್ಯಾಗಿ ಜಗತ್ತಿಗೆ ಪರಿಚಯ ಮಾಡಿದರೆ, ನನ್ನ ಸಂಗಾತಿ DKಯ್ಯ ನನ್ನನ್ನ ಸಾಮಾಜಿಕ ಚಳುವಳಿಯ ಇನ್ನೊಂದು ಬದುಕನ್ನ ತೋರಿಸಿ ನನ್ನನ್ನ ಈ ಜಗತ್ತಲ್ಲಿ ಅತೀ ಶ್ರೀಮಂತಳನ್ನಾಗಿ ಗುರುತಿಸಿ ಮನೆಗೆ ನಾನು ಗುರುತಿಸಿಕೊಳ್ಳುವಂತೆ ಮಾಡಿದವರು ನನ್ನ ಗಂಡ DKಯ್ಯ. ನನ್ನಷ್ಟು ಶ್ರೀಮಂತಿಗೆ ಕೊನೆಯ ಶಬ್ದ ಅರಿಸ್ಟ್ರೋಕ್ಯಾಟ್ ಅಂತ ಇಂಗ್ಲಿಷಲ್ಲಿ. ನಾನು ಅತಿ ಶ್ರೀಮಂತಳು. ನಾನು ನನ್ನಲ್ಲಿ ಯಾವ ಒಂದು ದಿನವೂ ಬಡತನ ಅನ್ನೋದಿಲ್ಲ ಅಂತ ಶ್ರೀಮಂತಿಕೆಯನ್ನು ಕೊಟ್ಟದ್ದು ನನಗೆ DKಯ್ಯ. ಆ ಶ್ರೀಮಂತಿಕೆಯನ್ನು ಪಡೆಯಲು ಕಾರಣಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಪಡೆದಂತ ಶ್ರೀಮಂತಿಕೆಯಲ್ಲಿ ನಾನಿವತ್ತು ಬದುಕ್ತಾ ಇದ್ದೀನಿ. ಆ ಶ್ರೀಮಂತಿಕೆ ನನ್ನ ಜೀವನ ಪರ್ಯಂತ ನನಗಿರುತ್ತೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಪುರುಷೋತ್ತಮ ನಮ್ಮ ಡಾಕ್ಟರ್ ವಾಸುದೇವ ಬೆಳಗ್ಗೆ ರಾತ್ರಿ 11 ಗಂಟೆಗೆಲ್ಲ ಫೋನ್ ಮಾಡೋರು DKಯ್ಯ. ನಾನು ಎಷ್ಟೋ ಸಲ ಹೋಗಿ ಡಾಕ್ಟರ್ ಹತ್ರ ಮಾತಾಡೋಕೆ ಹೋಗಿ DKಯ್ಯಗೆ ಬೈದನ್ನು ತಿರುಗಿ ಮಂಟೆ ಸವಾಯ್ಕೆ ಮಾಡಿ 10 ಗಂಟೆ ರಾತ್ರಿಗೆ ಫೋನ್ ಮಾಡ್ಕೋರು. ಅದು ಗಂಟೆ ಬೈದ ಪಾಠ ಬಂದಿದ್ದ ಈ ತಾಯಿ ನಾನು ಚಪ್ಪೆ ಆಟ ಮುಗ್ಲೆ ಅಂತ ನಾನೇ ಎಷ್ಟು ಸಲ ಬೈದಿದ್ದೇನೆ. ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಆ ಮನುಷ್ಯ DKಯ್ಯನಿಗೆ ಯಾವುದೇ ವ್ಯಸನಗಳು ಅಂತ ಇಲ್ಲ. ಒಂದು ಎಲೆ ಅಡಿಕೆಯಲ್ಲಿ ಯಾವತ್ತೊಂದು ಅಪ್ರೂಪಕ್ಕಿದ್ದಾರೆ. ಆ ಮನುಷ್ಯನಿಗಿದ್ದಂತ ಒಂದೇ ಒಂದು ವ್ಯಸನ, ಒಳಗಡೆಯಂತ ವ್ಯಸನ, ಶೋಷಿತ ಸಮಾಜದ ಪರವಾಗಿ ಕೆಲಸ ಮಾಡುವುದು. ಆತ ಉಸಿರಾಡಿದ ಸಾಮಾಜಿಕ ಚಳುವಳಿಯನ್ನ ಬಹಳ ಚಂದ ಹೇಳಿದ್ರು ಅವರು. ಈ ರೆಂಚವರ ಒಣಸಂಡ ಕಜಿಬಾಣ ಅಂತ ಯಾವ ಹತ್ರನೂ ಕೇಳಿದಂತ ವ್ಯಕ್ತಿನೇ ಆಗಿದ್ದೇನೆ. ಅದರ ನೆನಪೇ ಇಲ್ಲ. ಯಾವುದು ಬದುಕಿನ ಸಾಂಸಾರಿಕ
ಯಾವ ಬಂಧನವೂ ಇಲ್ಲದೆ ಆ ಮನುಷ್ಯ ಬದುಕಿರೋದು ಅಂತ ಒಂದು ಸುದೀರ್ಘವಾದಂತಹ ಒಂದು ಚಂದದ ಬದುಕಿನ ದಾರಿಯನ್ನು ನಾನು ಬಿಟ್ಟು ಹೋಗಿದ್ದಾರೆ. ನನ್ನದು ಈ ಭೂಮಿಯಲ್ಲಿ ಎಷ್ಟು ದಿವಸದ ಉಸಿರು ನನಗೆ ಗೊತ್ತಿಲ್ಲ, ಆದರೆ ಆ ಉಸಿರಿಗೆ ಒಂದು ದಾರಿಯನ್ನು ನನಗೆ ಬಹಳ ಚಂದವಾಗಿ ತೋರಿಸಿಕೊಟ್ಟಿದ್ದಾರೆ. ನನಗೆ ಬಹಳ ಪ್ರಿಯ ಇದೆ. ಇವತ್ತು ಕಳ್ಕೊಂಡಿದ್ದೀನಿ. 15 ದಿವಸದ ಒಳಗಡೆ ನನ್ನನ್ನ ಈ ಸಮಾಜಕ್ಕೆ ಪರಿಚಯ ಮಾಡಿದಂತೆ 2 ಪುರುಷರನ್ನು ಕಳ್ಕೊಂಡಿದ್ದೀನಿ. ನನ್ನ ಅಪ್ಪನ ಮತ್ತು ಬೀಗೆಯನ್ನು ಬರೀ 15 ದಿವಸದ ಒಳಗಡೆ ಕಳ್ಕೊಂಡಿದ್ದೀನಿ. ಆದರೂ ಕೂಡ ನಾನು ಗಟ್ಟಿಯಾಗಿದ್ದೀನಿ. ನನಗೆ ಧೈರ್ಯ ಇದೆ. ಯಾಕಂತ ಹೇಳಿದ್ರೆ ಇದೇ ಪಕ್ಕದ ಸಮಾಜ ಮಂದಿರದಲ್ಲಿ 1996 ಡಿಸೆಂಬರ್ 6ಕ್ಕೆ ಸುಮಾರು ನನ್ನ ಜೊತೆ ಇನ್ನೂ 4 ಜೊತೆ ಜೋಡಿಗಳ ಜೊತೆ 5 ಜೋಡಿಗಳು ನಾವು ಮದುವೆ ಆಗ್ತೀವಿ. ಸಾವಿರಾರು ಜನ ಮದುವೆಗೆ ಸೇರಿದ್ರು. ತುಳುನಾಡಿನಲ್ಲಿರುವಂತಹ ಬಹಳಷ್ಟು ಜನ ವಿರೋಧ ಮಾಡಿದ್ರು. ತುಳುನಾಡಿನಲ್ಲಿರುವಂತಹ ಎಲ್ಲ ತಾಳ ವಾದ್ಯಗಳನ್ನು ನಮ್ಮ ಮದುವೆಯಲ್ಲಿ ಬಳಸಿದ್ದಾರೆ. ನನ್ನವರೇ ನನಗೆ ಹೇಳಿದ್ರು, ಸೈತಿನಲ್ಲಿ ತೋಲ್ಪಾಡಲಿಗೆಲ್ಲ ಮದುವೆಗೆ ಹೆಚ್ಚು ತೋಲ್ಪಾಡಿ ಇರುತ್ತ, ಸೈತಿನಲ್ಲಿ ತೋಲ್ಪಾಡನ ಈಗಲ ಮಠದಲ್ಲಿ ತೋಳು ಹೆಚ್ಚು ಇರುತ್ತ, ಈ ಕೈಗೆ ಸಾವಿರ ಡೋಲು ಒಂದೇ, ಮದುವೆಯ ಡೋಲು ಒಂದೇ. ಅದನ್ನು ಬಹಳ ಚಂದ ಮಾಡಿ ಡಾಕ್ಟರ್ ಹೇಳಿದ್ರು. ಪ್ರತಿರೋಧವನ್ನು ತೋರಿಸಿಕೊಂಡು ಬಂದಂತ ವ್ಯಕ್ತಿ ನನಗೆ ಬದುಕಲ್ಲಿ ಬಂದಂತ ಕಷ್ಟಗಳಿಗೆ ಪ್ರತಿರೋಧವನ್ನು ಕೊಟ್ಟು ಬದುಕುವಂತ ಛಲವನ್ನು ನನ್ನೊಳಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ನಾನು ಒಂದು ಬದ್ಧತೆಯ ದಾರಿಯನ್ನು ನಾನು ಹಾಕಿಕೊಟ್ಟಿದ್ದೇನೆ. ಇದೇ ಪಕ್ಕದ ಸಮಾಜ ಮಂದಿರದಲ್ಲಿ ನಮ್ಮ ಮದುವೆ ಆಯಿತು. ಸುದೀರ್ಘವಾಗಿ 27 ವರ್ಷದ ಸಾಂಗತ್ಯ ನಮ್ಮದು. ಹಲವಾರು ನಾವು ಮದುವೆಯ ದಿನದಂದು ದೀಕಯ್ಯ ಸಾಯುವ ತನಕ ಕೂಡ ನಾವು ಜತೆಯಾಗಿ ಕಾಲಿನಿಂದ ತಲೆ ತನಕ ನಮ್ಮ ಒಳಗಡೆ ಅವಮಾನ ಇದೆ, ನೋವಿದೆ, ಕೇಳಲಾರದ ಮಾತುಗಳಿದ್ದಾವೆ, ಅನುಭವಿಸಲಾರದ ನೋವುಗಳಿದ್ದಾವೆ. ಅದೆಲ್ಲವನ್ನು ಇಬ್ಬರು ಜೊತೆಯಾಗಿ ಬದುಕಿದ್ವಿ. ಇವತ್ತು ನನ್ನ ಜೊತೆ ಇಲ್ಲ, ನಾನೊಬ್ಬಳಿದ್ದೀನಿ. ಆದರೂ ಕೂಡ ಈಗ ನನಗೊಂದು ಬಹಳ ಇಷ್ಟದ ವ್ಯಕ್ತಿತ್ವ ಅವ್ರಿಗೆ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಚಳುವಳಿಗೆ ಹೋದವ ನನ್ನ ಹತ್ರ ಯಾವತ್ತೊಂದು ಮಾತನ್ನ ನಾನು ಯಾವತ್ತಾದ್ರೂ ಬೇಸರ ಮಾತಾಡಿದಾಗ ಹೆಚ್ಚಿನ ಮದುವೆ ಸಾವಿನ ಪಾತ್ರ ಏರ್ಪಡು ಕೇಳ ಅಂತ ನಾನು ಹೇಳಿದಾಗ ನಮಗೊಂದು ಮಾತನ್ನು ಹೇಳಿದ್ರು, ಯಾವಾಗ ನೀನು ಸಾಮಾಜಿಕ ಕಳಕಳಿಯಿಂದ ಸೊಸಿಲನ್ನ ದಾಟಿ ಹೊರಗಡೆ ಹೋಗ್ತೀಯೋ ಆವಾಗ ನೀನು ಮಗಳಿಗೆ ಮತ್ತು ತೆರಳಿಗೆ ಎರಡಕ್ಕೂ ನೀವು ಸಮಾನವಾಗಿರಬೇಕು ಅಂತ. ನನಗೆ ಹಿಂಸೆ ಅನಿಸ್ತಾ ಇತ್ತು. ಆದ್ರೆ ಆ ಮನುಷ್ಯನಿಗೆ ಕೇಳಿದ ಅಪವಾದಗಳಾಗಲಿ ಮಾಡಿದ ಅವಮಾನಗಳಾಗಲಿ ಒಂದೇ ಒಂದು ದಿವಸ ಹೀಗಾಗಿ ಹಿಂಸೆ ಅಂತ ಅನಿಸ್ಲಿಲ್ಲ. ಅದನ್ನು ಅವರು ಪಾಸಿಟಿವ್ ಆಗಿ ತಗೊಂಡ್ರು. ಅದೇ ರೀತಿ ಬದುಕಿಗೆ ಬಂದರು. ನನಗೆ ಬಹಳ ಇಷ್ಟವಾದ ಒಂದು ಗುಣ ಏನು ಅಂತ ಹೇಳಿದ್ರೆ, ತಾನು ಹೇಳುವ ಸಿದ್ಧಾಂತಕ್ಕೆ ಮತ್ತು ತಾನು ಬದುಕಲ್ಲಿ ತಗೊಂಡಂತ ನಿಲುವಿಗೆ ಯಾವ ವಿರೋಧ ಬಂದ್ರು ತಾನು ದಾಕ್ಷಿಣ್ಯ ಒಳಗಾಗಿ ಆ ನಿಲುವು ಮತ್ತು ಬದ್ಧತೆಯ ಸಿದ್ಧಾಂತವನ್ನು ಯಾವತ್ತು ಬಿಟ್ಟು ಒಂದು ಹೆಜ್ಜೆ ಕೂಡ ಆಚೆ ಹೋದಂತ ವ್ಯಕ್ತಿ ಅಲ್ಲ ಅವರು. ಅದರ ಜೊತೆಗೆ ಬದುಕಿದವರು. ಆ ಒಂದು ದಾಸ್ಯತೆ, ಆ ಒಂದು ನಿಲುವಿನಲ್ಲಿರುವಂತಹ ಒಂದು ಕಡಿಮೆಯನ್ನ ನನಗೆ ನನ್ನ ದೀಕಯ್ಯ ಮತ್ತು ನನ್ನ ಅಪ್ಪ ಇಬ್ಬರು ತುಂಬಿಸಿದ್ದಾರೆ. ಅವರಿಲ್ಲ ಅಂತ ನಾನು ಹೇಳ್ಕೊಳ್ಳೋದು. ನಮ್ಮ ಬುದ್ಧಿಸವಾಗಿ ಒಂದು ಮಾತನ್ನು ಹೇಳ್ತಾರೆ, ಕಣ್ಣಿಗೆ ಕಾಣುವ ದೃಷ್ಟಿ. ನಾನಿವತ್ತಿದ್ದೀನಿ, ನಾಳೆ ಎಲ್ಲರೂ ಕಾಣ್ತಾ ಇದ್ದೀನಿ. ಆದ್ರೆ ನನ್ನ ಇಡೀ ದೇಹ ಈ ಪಂಚಭೂತಗಳಿಂದ ಆಗಿರುವಂಥದ್ದು. ಈ ಪ್ರಕೃತಿಯ ತೊಟ್ಟಿಲಲ್ಲಿ ನಾವು ಉಗಾಡಿ ಬೆಳೆದಿರೋದು. ಗಾಳಿ, ನೀರು, ವಾಯು, ವರ್ಣವರ್ಣೆ ಅಂತ ಹೇಳಿದ ಈ ಪಂಚಭೂತಗಳಿಂದ ನನ್ನ ಜೀವ ಸೃಷ್ಟಿಯಾಗಿದೆ. ಸೃಷ್ಟಿಯಾದಂತ ಜೀವ ಇವತ್ತು ಪಂಚಭೂತಗಳಲ್ಲಿ ಅಲ್ಲೂ ಒಂದು ಕಡೆ ಇದೆ. ನನ್ನ ದೃಷ್ಟಿಗೆ ನನ್ನ ತಂದೆ ಮತ್ತು ದೀಕಯ್ಯ ಇಬ್ರು ಕಾಣಿಸ್ತಾ ಇಲ್ಲ. ಆದ್ರೆ ಅವರೆಲ್ಲರೂ ಈ ಪಂಚಭೂತದಲ್ಲಿ ನನ್ನ ಸುತ್ತವೇ ಸುತ್ತ ಇದ್ದಾರೆ ಅಂತ ಹೇಳುವಂತ ಒಂದು ನಂಬಿಕೆಯನ್ನು ನಾನು ಇವತ್ತು ಬದುಕಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡಿರ್ತೀನಿ. ಅದ್ರ ಜೊತೆಗೆ ಇಲ್ಲಿರುವಂತ ಎಲ್ಲಾ ಜೀವಗಳು, ಇಲ್ಲಿಷ್ಟು ಜನ ನೀವೆಲ್ಲರೂ ಸೇರಿದಿರಿ. ನೀವೆಲ್ಲರೂ ಪ್ರತಿದಿನ ಈ 1 ವರ್ಷದ ಅವಧಿಯಲ್ಲಿ ನನ್ನ ನೋವನ್ನ ಕಡಿಮೆ ಮಾಡಿದ ನೋವಿನ ಪಾಲುದಾರಿಗಳು, ನನ್ನ ಬದುಕಿನ ನೋವನ್ನ, ನನ್ನ ಬದುಕಿನ ಹಿಂಸೆಯನ್ನ ಕಡಿಮೆ ಮಾಡಿದಂತ ಪಾಲುದಾರಿಗಳು. ನಾನು ನಿಮಗೆ ಇವತ್ತು ಈ ಕ್ಷಣದಲ್ಲಿ ನನ್ನ 10 ಬೆರಳನ್ನು ಸೇರಿಸಿ ತಲೆ ತಗ್ಗಿಸಿ ಶರಣು ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಎಂತ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ಹಿರಿಯ ವ್ಯಕ್ತಿಯಲ್ಲಿ ಕೂತಿದ್ದಾರೆ. ನನಗೆ ಅವರ ಹೆಸರು ಗೊತ್ತಿಲ್ಲ. ನಮ್ಮದು ಅವರದ್ದು ಸುಮಾರು 14 ವರ್ಷದ ಸಂಬಂಧ ಅಲ್ಲಿ ಕೂತಿದ್ದಾರೆ. 14 ವರ್ಷದಿಂದ ನನ್ನ ಮನೆಗೆ ಪ್ರತಿಯೊಂದು ಸೂರ್ಯದೇವರು ಮುಟ್ತಾನೆಲ್ಲೂ ಗೊತ್ತಿಲ್ಲ ಆಗ ಎನ್ನ ಸಾಯಿಬರಿ ಎನ್ನೆಲ್ಲ ಬರ್ತೀವಿ ನನ್ನ ಮನೆಗೆ ಬರ್ತಾರೆ. ನನ್ನ ಡಿಕಯ್ಯ ಹಾಸ್ಟೆಲ್ ಅಲ್ಲಿ ಇರುವಾಗ, ಬಡಕೋಟೆ ಹಾಸ್ಟೆಲ್ ಅಲ್ಲಿ ಇರುವಾಗ ಅವಲಕ್ಕಿ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಹಿರಿಯ ವ್ಯಕ್ತಿ ಅದೇ ಡಿಕಯ್ಯನ ನೋಡ್ಕೊಂಡು ನಮ್ಮ ಮನೆಗೆ ಬಂದ್ರು. ಇವತ್ತಿಗೂ ನಾನು ತಂದೆಯನ್ನು ಕಳ್ಕೊಂಡಿದ್ದೀನಿ. ನನಗೆ ದೇವರು ಮತ್ತೊಂದು ರೂಪದಲ್ಲಿ ತಂದೆಯನ್ನು ತೋರಿಸಿದ್ದಾರೆ. ಆತ ಮನೆ ಬಿಟ್ಟು ತನ್ನ ಕೆಲಸ ಆಯ್ತು, ತಾನಾಯ್ತು ದೇವಂತ ವ್ಯಕ್ತಿ ಎಲ್ಲಿಗೂ ಹೋಗದವರು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ ಅಂತ ಹೇಳಿದ್ರೆ, ನಾನು ನಿಜವಾಗಿ ಆದ್ರೂ ನನ್ನಷ್ಟು ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ.
ಚೆನ್ನಾಗಿ ಮುಂದೆ ನಡೆಸಿ. ಇದಕ್ಕೆ ನಾನು ತುಳುನಾಡಲ್ಲಿ ನಂಬುವಂತ ನನ್ನ ಸತ್ಯದೇವರು ಭಗವಾನ್ ಬುದ್ಧ ಬಾಬಾ ಸಾಹೇಬ್ ನನಗೆ ತಾಯಿ ತೋರಿಸಿ ಅಂತ ಹೇಳ್ಕೊಂಡು ನಿಮಗೆ ಮತ್ತೆಲ್ಲರಿಗೂ ಮತ್ತೊಂದು ಸಲ ನಾನು ಶರಣು ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಂದಿದ್ದ ಅಂತಂದ್ರೆ ನೀರ್ಗಾರನ ವಿಚಾರ ಮಾತಾಡ್ತಾರೆ ಅಂಬೇಡ್ಕರ್ ಚಿಂತನೆ ನಮ್ಮ ಜಿಲ್ಲೆಗೆ ಎಂಟನೇ ಮುಂದುವರಿಸಿದ ಇದು ಮಾಡಬೇಕು. ಈಗ ಆಗ ಕಟ್ಟ ಆಸಕ್ತಿ ಮಾಡಿದಾಗ ನಮ್ಮ ಜಾತಿನ ಈ ಸರ್ಕಾರದ ಪಟ್ಟಿಗೆ ಸೇರಿಸೋಣ ಕೆಲಸ ಮಾಡ್ಕೊಂಡು ಇದು ಭಾರಿ ಹೋರಾಟ ಮಾಡ್ಕೊಂಡ ಆದ್ದರಿಂದ ಬೇರಾಗಿರ್ತಂಥ ಸೊಸೈಟಿಗಳನ್ನ ಕಾರ್ಯಕ್ರಮ ಅಂತಾರಲ್ಲ, ನಮ್ಮ ಈ ಸಮಾಜದ ಜೊತೆ ಮಾತ್ರ ಈ ಸಮಾಜದ ದಾದಾನ ತೊಡಗನ್ನು ಉದ್ದೇಶಗಳು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದೆ. ಅದಕ್ಕೆ ಎಲ್ಲ ಭಾಗಿಯಾಗುತ್ತೆ. ಅದೇ ರೀತಿ ನಮ್ಮ ದುಂಬುಗು ನಮ್ಮ ಈ ನಮ್ಮ ಜಾತಿ ಪಟ್ಟಿಗೆ ಸೇರಿಸೋಣ ಅಂತಂದರೆ ನಮ್ಮ ಈ ಸಮಾಜದ ನಮಟಾತ್ಮ ಹೆಚ್ಚಿನ ಕೆಲಸ ಸಾಧ್ಯಗಳು ಐದು ಮಕ್ಕಳ ಮಾತುಕತೆಗೆ ಸಹಕಾರ ತರಲಿ. ಹಾಗೆ ನಮ್ಮ ವಿದ್ಯಾಭ್ಯಾಸ ಮಾತ್ರ ನಮ್ಮ ಜನರಿಗೆ ಬೇರೆ ಬೇರೆ ಸಮಸ್ಯೆಗಳಿಲ್ಲ. ನಮ್ಮ ಜಾಗ ಅದೆಲ್ಲ ಎಷ್ಟೋ ಸವಲತ್ತುಗಳು ಸಿಕ್ಕಂತ ಸರ್ಕಾರ ಇದ್ದಲ್ಲ ನಮ್ಮ ಜನರಿಗೆ ಗೊತ್ತಿದ್ವಿ. ಆ ರೀತಿಯ ಕಾರ್ಯಕ್ರಮ ಮಾಡೋದು ಈ ಸಂಘಟನೆ ಎಟ್ಟೆ ರೀತಿ ನಡೆದಾಗ ಗಟ್ಟಿ ಮಾಡ್ತದೆ ಮುಂದರ್ಶಕ ಮಾಡೋದು ನನ್ನ ಆಸೆ. ಹಾಗೆ ಎರಡು ಪಾತ್ರನೇ ಮಾಡ್ಕೊಳ್ಬೇಕು. Brothers and sisters, my dear students. First of all, the first Datta anniversary ತುಂಬ ಗ್ರ್ಯಾಂಡ್ ಆಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಮನಸ್ಸಿನ ಕಮ್ಯುನಿಟಿ ಹೃದಯಪೂರ್ವ ಅಭಿನಂದನೆಗಳು ಹೇಳ್ತೇವೆ. ಕನ್ನಡ ಕಾರ್ಯಕ್ರಮ ಬರಲ್ಲ, ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್. ಪ್ಲಸ್ ಡಿಕೆ ಸರ್ ನನ್ನ ಲೈಫಲ್ಲಿ ನನ್ನ ಮೂವ್ಮೆಂಟ್ ಅಂಬೇಡ್ಕರ್ ಮೂವ್ಮೆಂಟ್ ಒಂದು ಟರ್ನಿಂಗ್ ಪಾಯಿಂಟ್ ಆಗಿತ್ತು. ದ್ಯಾಟ್ಸ್ ವೈ ಐ ಆಮ್ ಹಿಯರ್ ಟುಡೇ. ಜಾಸ್ತಿ ಹೇಳಲ್ಲ, ಡಿಕೆ ಸರ್ ನೆನಪು ಅಂಬೇಡ್ಕರ್ ಐಡಿಯಾಲಜಿ ಜೊತೆಗೆ ಹೋಗ್ಬೋದು. ತುಂಬ ಗ್ರೇಟ್ ಥಿಂಗ್ಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಜೊತೆಗೆ ಡಿಕೆ ಸರ್ ಫೋಟೋ ಈಗ ಗ್ರೇಟ್ ಥಿಂಗ್ಸ್. ದಟ್ಸ್ ಅಚೀವ್ಮೆಂಟ್ ಡಿಕೆ ಸರ್ ಲೈಫಲ್ಲಿ. ಈಗ ಅಚೀವ್ಮೆಂಟ್ ಇದು ಮಾಡ್ತಾ ಎಲ್ಲ ವರ್ಷ ಡಿಕೆ ಸರ್ ನೆನಪು ನಮ್ಮ ಕಮ್ಯುನಿಟಿ ಪರ್ಟಿಕ್ಯುಲರ್ ಒನ್ ಪಾಯಿಂಟ್ ಐ ವಾಂಟ್ ಟು ಮೆನ್ಷನ್. ಯಾವಾಗ ಸರ್ ನಾವು ಪರ್ಸನಲ್ ಡಿಸ್ಕಷನ್ ಡಿಕೆ ಸರ್ ಜೊತೆಗೆ ಪರ್ಸನಲ್ ಡಿಸ್ಕಷನ್ ಮನ್ಸಾ ಕಮ್ಯುನಿಟಿ ಬಗ್ಗೆ ನನ್ನ ವೆರಿ ಕನ್ಸರ್ನ್ ಆಗಿ ಹೇಳ್ತಾ ಇತ್ತು. ಎಲ್ಲರೂ ಆರ್ ಬರೀತಿದ್ದಾರೆ ಲಾಸ್ಟ್ ಸರ್ಟಿಫಿಕೇಟ್. ಬಟ್ ನಾವು ಮನ್ಸಾ ಕಮ್ಯುನಿಟಿ ಬರೀಬೇಕು. ಅದಕ್ಕೆ ನಮ್ಮ ಅದು ಜೊತೆ ಕನ್ಸರ್ನ್ ನನ್ನ ಪರ್ಸನಲ್ ಪ್ರಾಬ್ಲಮ್ ಐಡಿಯಾಲಜಿ ಬಗ್ಗೆ ಮಾತಾಡುವಾಗ ಮೂವ್ಮೆಂಟ್ ಬಗ್ಗೆ ಮಾತಾಡುವಾಗ ಮುಂದಕ್ಕೆ ಹೋಗಿದೆ. ಕನ್ಸರ್ನ್ ಕಮ್ಯುನಿಟಿ ಬಗ್ಗೆ ತುಂಬ ಕನ್ಸರ್ನ್ ಇತ್ತು. ದಟ್ಸ್ ಡಿಫರೆನ್ಸ್ ಬಿಟ್ವೀನ್ ಅದರ್ ಲೀಡರ್ಸ್. ನಮ್ಮ ಕಮ್ಯುನಿಟಿ ಎಲ್ಲ ಲೀಡರ್ಸ್ ಅಂಬೇಡ್ಕರ್ ಐಡಿಯಾಲಜಿ ಲರ್ನ್ ಮಾಡುವಾಗ ಬುದ್ಧಿಸ್ಟ್ ಆಗಿ ಕನ್ವರ್ಟ್ ಮಾಡುವಾಗ ಸಹ ದೇ ಆರ್ ಫರ್ಗೆಟಿಂಗ್ ಸಮಟೈಮ್ಸ್ ದ ಕಮ್ಯುನಿಟಿ ಇನ್ ವಿಚ್ ದೇ ಆರ್ born. ಬಟ್ ಒಂದು ಡಿಕೆ ಸರ್ ಅಂಬೇಡ್ಕರ್ ಬುದ್ಧಿಸ್ಟ್ ಆಗುವ ಸಹ ದ ಕಮ್ಯುನಿಟಿ ಇನ್ ವಿಚ್ ಹಿ ಹ್ಯಾಸ್ born he was always concerned. ಮನ್ಸಾ ಕಮ್ಯುನಿಟಿ ಬಗ್ಗೆ ಯಾವ ಡಿಸ್ಕಷನ್ಸ್ ಬರುವಾಗ ದ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಆನ್ ಕಮ್ಯುನಿಟಿ ಬಗ್ಗೆ ಇತ್ತು. ದಟ್ಸ್ ಅ ಕನ್ಸರ್ನ್. ಇವತ್ತು ಈ ಪ್ರೋಗ್ರಾಮಿಗೆ ಆಕ್ಚುಲಿ ನನಗೆ ವಾಟ್ಸಪ್ ನೋಡಿ ಗೊತ್ತಾಗಿತ್ತು. ನಾನು ಕನ್ನಡ ಓದಲಿಕ್ಕೆ ಬರಲ್ಲ. ಅದು ನನ್ನ ವೈಫ್ ವಾಟ್ಸಪ್ ತೋರಿಸಿದೆ. ನಾಳೆ ಹೋಗಬೇಕು. ನನ್ನ ಮಕ್ಕಳು ಸಹ ಬೋತ್ ಚಿಲ್ಡ್ರನ್ಸ್ ಆಲ್ಸೋ ವೆರಿ ಕ್ಲೋಸ್ ಟು ಡಿಕೆ ಸರ್. ವೈಫ್ ಸಹ ಬಂದೆ. ನನ್ನ ಮನೆಗೆ ಬಂದೆ. ನಾಟ್ ಓನ್ಲಿ ಡಿಕೆ ನಾನು ಬಂದು ಅಮೃತಾಡಿ ಮೇಡಮ್ ಜೊತೆಗೆ ನನ್ನ ಊರಲ್ಲಿ ಕಾಸರಗೋಡು ಬಂದೆ. 2 ದಿನ ನನ್ನ ಮನೆಯಲ್ಲಿ ಸ್ಟೇ ಮಾಡಿದೆ ಮೂವ್ಮೆಂಟ್ಗೋಸ್ಕರ. ನಾಟ್ ಓನ್ಲಿ ದಾಟ್ ನನ್ನ ಫಾದರ್ ತೀರೋಗುವಾಗ ಒರೇ ಅಂಬೇಡ್ಕರ್ ಮಾತ್ರ ನನ್ನ ಮನೆಗೆ ಬಂದೆ. ದಟ್ಸ್ ಡಿಕೆ ಸರ್ ಫ್ರಮ್ ಹಿಯರ್ has come to Kanyamal. That's the great quality of a leader. The leaders should know ideology, love ideology, same way they should able to love their followers, and they should love is a great thing. Buddha also, Baba Ambedkar
ಮಾಡೋದು ಸಹ ಅವರಲ್ಲಿ ಮೇನ್ ಲವ್ ಇತ್ತು, ಕೊಲೀಗ್ಸ್ ಫೆಲೋ ಸಿಟಿಸನ್ಸ್ ಲವ್ ಇತ್ತು. ಅದು that's a great quality I have seen because who can love ideology, they can love their same wavelength ಅವರ followers love ಮಾಡಲಿಕ್ಕಾಗುತ್ತೆ. That's a great thing I have seen DKS life. So DKS is not only like a brother, is a really a brother for me. Last time DKS ತೀರು ಬರಲಿಕ್ಕಾಗಿ ಒಂದು ಮೆಸೇಜ್ ಲೇಟ್ ಟು ಮೀ. ಅದನ್ನ ಮನಸ್ಸಲ್ಲಿ ಒಂದು ನೋವಾಗಿತ್ತು. ಆ ನೋವು ಇವತ್ತು ನನಗೆ ಆ ನೋವು ಇವತ್ತು ನನ್ನ ಮೈಂಡಲ್ಲಿ ಹೋಗಿದೆ. ಡೆಫಿನೆಟ್ಲಿ ಒನ್ ಮೋರ್ ಥಿಂಗ್ ಐ ವಾಂಟ್ ಟೆಲ್ ಯು, ನನ್ನ ವೈಫ್ BK is ಆಫೀಸರ್ ಇನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅದು ಬೆಳಿಗ್ಗೆ ಹೇಳ್ತಾ ಇತ್ತು DKS ಯಾರು ಪ್ರೋಗ್ರಾಮ್ ನಡೀತಾನೆ ಗೊತ್ತಿಲ್ಲ, ಬಿಕಾಸ್ ಐ ಡೋಂಟ್ ನೋ ಟು ರೀಡ್ ಕನ್ನಡ. ಪ್ರೋಗ್ರಾಮ್ ಯಾರು ಕಂಡಕ್ಟ್ ಮಾಡೋದು ಗೊತ್ತಿಲ್ಲ, ಕಂಡಕ್ಟ್ ಮಾಡೋದು ಗೊತ್ತಿಲ್ಲ. ಮಾರ್ನಿಂಗ್ ಮನಸ್ಸ ಕಮ್ಯುನಿಟಿ ಪ್ರೋಗ್ರಾಮ್ ಮಾಡೋದು ಆ ಒಂದು ಏನು ಮಾತು ನನ್ನ ವೈಫ್ ಹೇಳಿದೆ. ನಾವು ಎಷ್ಟು ದೊಡ್ಡದಾಗಿ ಎಷ್ಟು ಗ್ರೇಟ್ ಆಗಿ ಹೋಗುವ ಲಾಸ್ಟ್ ನಾವಿರೋದು ನಮ್ಮ ಫ್ಯಾಮಿಲಿ ನಮ್ಮ ಕಮ್ಯುನಿಟಿ that was short. So it's a responsibility to Mansa community people and DSS people to take his ideology ahead. ಈಗ ಕೀ ನೋಡ್ರೆಸ್ ಮಾತಾಡಿದ್ರೆ he was very concerned about ನಮ್ಮ ನಾಳೆ ಏನಾಗುತ್ತೆ, ನಾಳೆ ಏನಾಗುತ್ತೆ ನಾವು ಕನ್ಸರ್ನ್ ಇರಬೇಕು. But we should not have a worry of that tomorrow because Buddha ಬಂದಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದೆ, ಕಾನ್ಸ್ಟಿಟ್ಯೂಷನ್ ಬಂದಿದೆ. Definitely very soon we will get a great leaders like Buddha, ಬಾಬಾ ಸಾಹೇಬ್ ಅಂಬೇಡ್ಕರ್, ಕಾನ್ಸ್ಟಿಟ್ಯೂಷನ್, no doubt. So now ಜೊತೆಗೆ national movement ಜೊತೆಗೆ always we should keep in mind constitution national program. A national program ni defeat ಮಾಡಲಿಕ್ಕೆ we should have a national ideology. That's Ambedkarism. And Ambedkarism is not only national ideology, the great ideology. Ambedkarism ಜೊತೆಗೆ ಒಬ್ಬ DKS ನೆನಪು ಅಂಬೇಡ್ಕರ್ ಐಡಿಯಾಲಜಿ ಜೊತೆ ಹೋಗಲಿಕ್ಕೆ ನಮಗೆ ಇನ್ಸ್ಪಿರೇಷನ್ ಆಗಲಿ ಮಾತ್ರ ಹೇಳಿ once again I congratulate the organizers of this program, Mansa community general, DSS members, my heartfelt congratulations. Thank you, brother. Thank you, JP. ಆತ್ಮೀಯರೇ, ಇಂಥ ಪಾತ್ರೆ ಮಂಚಿನ ಒಟ್ಟು ಮತ್ತು ಯಾವ ಪಾತ್ರೆ ಮಂಚಿ DK ಒಂದು ಪಾತ್ರೆ ಮಂಚಿದರೆ ನೆಂಪು ದಾತಿನ ಸಮಾಜವು ಕನ್ನಡ ಇಪ್ಪುಜಿದು ಆ ಪಾತ್ರಗಳು ಎಂದು ಗೊತ್ತಾಪನ ಇತ್ತೆ ಒಂಜಾತ ನಮ್ಮ DK ಮನಸ್ಸಿನ ಒಂಜಾತ ಹೋರಾಟಗಳು ಒಂಜಾತ ಬದುಕಲಿ ದಾನಪುರ ಮಾಡುತ್ತೇವೆ ಪೂರ ಒಂಜಾತ ಜನ ಬಂದೇವೆ. ಅಖೇರಿದ ದಿನಮಾನಗಳು ನಮ್ಮ ಜಾತಿ ತತ್ವದ ಪಂಚಿನ ಕಾಲವನ್ನು ಬಂದದೆ 5 ಸಾಲಿಗಳು ಕೊಡುವಂಥ ಉದ್ದೇಶಗಳು DK ಅಖೇರಿದ ದಿನಮಾನಗಳು ನಮ್ಮ ಜಾತಿ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಸೇರಿಸುವಂತಹ ಪ್ರಯತ್ನವನ್ನು ಗುರುತು ಮಾನವ ಜಾತಿ ವಿರೋಧ ಮಾದರಿ ಗೊತ್ತಿತ್ತು ನಾವು. ಆದರೆ ಯಾರು ಮಂಚಿ ಪಂಪುಣ ಪಾಚಗುಡ್ಡೆಯಲ್ಲಿ ಹೆಚ್ಚಿನ ಆಗುವುದಿಲ್ಲ, ಅಲ್ಲಿ ಹೆಚ್ಚಿನ ಬಜೆಟ್ ವ್ಯವಸ್ಥೆ ಕೂಡ ಜಾತ್ರೆ ಕೂಡ ಪೂರೈಗಳ ಪ್ರಥಮ ಹೆಜ್ಜೆ DKS. ಅಲ್ಲೇ ಇತ ಜಾತ ದೇವಸ್ಥಾನಗಳು ಕಟ್ಟ ಐಕೆ ಪೂರ ನಮ್ಮ ಜಿಲ್ಲೆ ಬಿಡುದು ಘಟ್ಟದ ಪ್ರಚಾರ ಜಾತ ಜನಮಾನಿಗೆ ಬರ್ತದೆ ಅಲ್ಲಿ ಮಲ್ಲವಲ್ಲಿ ಕಾರ್ಯಕ್ರಮ ಮಾತ್ರ ಐಟ್ಲ ಪ್ರಥಮ ಹೆಜ್ಜೆ DKS, ಮಣ್ಣಿಗೆ ಪ್ರಥಮ ಹೆಜ್ಜೆ DKS. ಅವೇ ರೀತಿ ನಮ್ಮ ಕೋಟೆ ಬಾಗಿಲು ಅಡೆಬೋಯಿಗಳ ಪ್ರಥಮ DKS, ಅಂಚನೆ ಬಂಗಾಡಿಗಳ ಪ್ರಥಮ ಹೆಜ್ಜೆ ಭಾರತದ DKS. ಅವೇ ರೀತಿ ಕಾಣದ ಕಟ್ಟಡದಲ್ಲಿ ದೈವಗಳು ಏರು ಬಣ್ಣದಲ್ಲಿ ತುಳುನಾಡು ಸಾವಿರ ಬಣ್ಣದ ಆಟಕೂಟದ ಮುಖಾಂತರ ಸುರುಟು ಆ ಕಥೆಯನ್ನು ಕಟ್ಟದು ಇಡೀ ನಮ್ಮ ಸಮುದಾಯಕ್ಕೆ ಪರಡಿನ DKS ಅಂಚಿತ್ತ ಮಲ್ಲ ಕೆಲಸ ಮಾಡುವಂತ DKS ಏಪಲ ಶಾಶ್ವತವಾದ ನಮ್ಮ ಮನಸ್ಸು ಖಂಡಿತ ಇಪ್ಪೇರನ್ನು ಕಂಡದ್ದು ಅವಕಾಶಕ್ಕೆ ಬಂದಿಸದೆ ಯಾರು ಪಾತ್ರ ಮುಗಿತಂದ್ರೆ ಜೈ